ಭಗವಂತನ ಆಣತಿಯನ್ನು ಪಡೆದು ಜಾಂಬವಂತಾದಿಗಳ ಮನವಿಯನ್ನು ಸ್ವೀಕಾರ ಮಾಡಿ ಹನುಮಂತ ದೇವರು ರಾಮದೇವರಿಗೆ ಮತ್ತೊಮ್ಮೆ ಮಣಿದು ಹಾರುವ ಸಂಕಲ್ಪ ಮಾಡ್ತಾರೆ. ಚುಕ್ಷೋಭ ವಾರಿದಿಹಿ, ಹನುಮಂತ ದೇವರು ಹಾರಿದರೆ ಇಡೀ ಸಮುದ್ರ ಕ್ಷೋಭೆಗೊಂಡಿತು ಅಂತ ಹೇಳುತ್ತೆ. ಅಲ್ಲಿದ್ದ ಪ್ರಾಣಿಗಳು ಯಾದೋ ಗಣೈ ಸಹ ತದೀಯ ಬಲಾಭಿಕೃಷ್ಟ, ಅಲ್ಲಿ ಜಲಚರ ಪ್ರಾಣಿಗಳು ಮೊಸಳೆ, ಮೀನು, ಹಾವು ಎಲ್ಲ ನೀರಿನ ಜಲಜಂತುಗಳು ಅಸ್ತವ್ಯಸ್ತ ಜೀವನವನ್ನು ಅನುಭವಿಸ್ತವೆ. ಎಲ್ಲರನ್ನೂ ಎಳ್ಕೊಂಡು ಹೋಗುವ ಶಕ್ತಿ ಅದು ಹನುಮಂತ ದೇವರದ್ದು. ವೃಕ್ಷಾಶ್ಚ ಪರ್ವತಗತಾಹ ಅಂತ, ಮರಗಿಡಗಳು ಕೂಡ ಹನುಮನ ಬೆನ್ನ ಹಿಂದೆ ಸಾಗಿದವು ಅಂತ. ಬೆಟ್ಟದಲ್ಲಿದ್ದ ಪರ್ವತಗಳೆಲ್ಲ ಹನುಮಂತ ದೇವರನ್ನು ಹಿಂಬಾಲಿಸಿಕೊಂಡು ಹೋಯಿತಂತೆ. ಹನುಮನ ಸಾಮರ್ಥ್ಯ ಅದು ಅದ್ಭುತವಾದ್ದು. ಇಡೀ ಜಗತ್ತು ಒಂದು ಕಡೆ ಆದರೆ ಹನುಮ ಮತ್ತೊಂದು ಕಡೆಯಲ್ಲಿ. ಹನುಮ ಹೋದರೆ ಅವನ ಬೆನ್ನ ಹಿಂದೆ ಇಡೀ ಜಗತ್ತು ಬರಬೇಕು. ಹಾಗಾಗಿ ಮರಗಳು, ನೀರಲ್ಲಿರತಕ್ಕಂತಹ ಜಲಜಂತುಗಳು, ಸಮುದ್ರ ಎಲ್ಲದರ ಮೇಲೆ ಪ್ರಭಾವ ಹನುಮನ ಹಾರುವಿಕೆಯಿಂದ ನಡೆಯಿತು ಅಂತ ರಾಮಾಯಣ ಉಲ್ಲೇಖ ಮಾಡಿದೆ. ಅಂದರೆ ಇಡೀ ಸಮುದ್ರ ಯಾವುದಕ್ಕೂ ಬಗ್ಗುವುದಿಲ್ಲ. ಸಾಮಾನ್ಯವಾಗಿ ನದಿಯಲ್ಲಿ ಆದರೆ ನೀರು ಇಳಿತಾ ಬರತಾ ಎಲ್ಲ ಇರ್ತದೆ. ಸಮುದ್ರ ತುಂಬಿ ತುಳುಕುವ ಸಮುದ್ರ, ಇಡೀ ಸಮುದ್ರವನ್ನು ಅಲ್ಲಾಡಿಸಬೇಕಾದರೆ ನೀರಿಗಿಂತ ಗಾಳಿಯ ಶಕ್ತಿ ಅದೆಷ್ಟು ಅದ್ಭುತ, ಹನುಮನ ಸಾಮರ್ಥ್ಯ ಅನ್ನೋದನ್ನು ತೋರಿಸ್ತದೆ. ನಾವು ಇದರಿಂದ ಮಾಡಬೇಕಾದ ಅನುಸಂಧಾನ ಏನು ಅಂತಂದರೆ, ಹನುಮ ಆ ಸಮುದ್ರವನ್ನು ಅಲ್ಲಾಡಿಸಿದವ ನೀನು, ಇಡೀ ಸಮುದ್ರವನ್ನು ನಿನ್ನ ಬೆನ್ನ ಹಿಂದೆ ಇಟ್ಕೊಂಡು ಹೋಗಿದ್ದಿ. ನಮ್ಮದೊಂದು ಪುಟ್ಟ ಸಮುದ್ರ, ಮನೆಯೇ ಒಂದು ಸಮುದ್ರ. ಸಮುದ್ರ ಅಂತಂದರೆ ಅಪರಂಪಾರವಾದಂತಹ ಸಮಸ್ಯೆಗಳ ಸಮುದ್ರ. ಅದು ಒಂದು ಸಮಸ್ಯೆ ಹೋಯಿತು, ಇನ್ನೊಂದು ಸಮಸ್ಯೆ ಬಂತು, ಅಯ್ಯೋ ಅದು ಹೋಯಿತು ಅನ್ನೋದಾಗ ಇನ್ನೊಂದು ಸ್ಪೆಷಲ್ ಸಮಸ್ಯೆ ತಯಾರಾಗಿ ನಿಂತಿರ್ತದೆ. ಹನುಮ ಆ ಉಪ್ಪು ನೀರಿನ ಸಮುದ್ರವನ್ನು ಎಳ್ಕೊಂಡು ಹೋದ ಆಶ್ಚರ್ಯ ಅಲ್ಲ, ನನ್ನ ಸಮಸ್ಯೆಯ ಸಮುದ್ರ ಎಳ್ಕೊಂಡು ಹೋಗು ಅಂತ ಹನುಮನ ಹತ್ರ, ರಾಗಿಗುಡ್ಡೆಯ ಹನುಮನ ಹತ್ರ ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಸಮಸ್ಯೆಗಳನ್ನೆಲ್ಲ ಎಳ್ಕೊಂಡು ಹೋಗಿ ಬಿಡ್ತಾನೆ. ಸಮಸ್ಯೆಯಿಂದ ನಾವು ಪಾರಾಗ್ತೇವೆ. ಇದು ಹನುಮಂತನ ಕಥೆಯನ್ನು ರಾಮಾಯಣ ಹೇಳಿದೆ. ಹನುಮಂತ ದೇವರಿಗೆ ಯಾವುದೂ ಕಷ್ಟ ಅಲ್ಲ, ಅಂತಹ ತಾಕತ್ತು ಹನುಮನ ಹತ್ರ ಇದೆ. ಆ ಹನುಮ ನಮ್ಮ ಒಳಗೇ ಇದ್ದಾನೆ. ಉಸಿರಾಟದ ಮೂಲಕ ನಮ್ಮನ್ನು ಬದುಕಿಸುವ ಹನುಮ ಇಲ್ಲೇ ಇದ್ದಾನೆ. ನಮ್ಮ ಪ್ರಾರ್ಥನೆ ಹನುಮನಿಗೆ ಮುಟ್ಟುತ್ತೆ ಅಂತ. ಮರಗಿಡಗಳು ಹನುಮನ ಬೆನ್ನ ಹಿಂದೆ ಹೋದವು ಅಂತ ಹೇಳ್ತಾರೆ. ಹನುಮನ ಬೆನ್ನ ಹಿಂದೆ ಮರಗಿಡಗಳು ಯಾಕೆ ಹೋಯಿತು ಗೊತ್ತಾ? ನಮ್ಮ ಮನೆಯಿಂದ ನಮ್ಮ ಬಂಧುಗಳು ಎಲ್ಲಿಯೋ ದೂರಕ್ಕೆ ಪ್ರಯಾಣ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಾವು ತುಂಬ ಇಷ್ಟರಾದಂತಹ ನಮ್ಮ ಕುಟುಂಬ, ನಾವೇನು ಮಾಡ್ತೇವೆ? ಅವರಿಗೆ ತಿಂಡಿ ತಿನಿಸಿ ಎಲ್ಲ ಕೊಟ್ಟು ಅವರ ಬೆನ್ನ ಹಿಂದೆನೇ ಅಷ್ಟು ದೂರ ಹೋಗ್ತೇವೆ. ನಮ್ಮ ಸಂಪ್ರದಾಯದಲ್ಲಿದೆ, ಬಂಧುಗಳನ್ನು ಕಳಿಸಿಕೊಡಬೇಕು. ಎಷ್ಟು ದೂರ ಹೋಗಬೇಕು ನಾವು? ಓದಕಾಂತಂ ಸ್ನಿಗ್ಧೋ ಜನಃ ಅನುಸರ್ತವ್ಯ ಅಂತ ಹೇಳ್ತಾರೆ. ಉದಕಾಂತಂ, ನೀರು ಸಿಗುವ ತನಕ ಅವರ ಬೆನ್ನ ಹಿಂದೆ ಸಾಗಬೇಕಂತ. ನೀರು ದಾಟಿಸಿ ಕಳಿಸಿ ಕೊಡಬೇಕು, ಅಲ್ಲಿವರೆಗೆ ನಮಗೆ ಜವಾಬ್ದಾರಿ ಇದೆ ಅಂತ. ಹನುಮನ ಬೆನ್ನ ಹಿಂದೆ ಮರಗಿಡಗಳು ಬಂದವಂತೆ. ಅದು ಪ್ರೇಷ್ಠಾಹ ಬಂಧವಃ ಇವ, ನಮ್ಮ ಬಂಧು ಬಳಗದ ಹಾಗೆ ಮರಗಿಡಗಳು ಹನುಮನ ಬೆನ್ನ ಹಿಂದೆ ಹೋದವು ಅಂತ ಹೇಳ್ತಾರೆ. ಹನುಮನ ಪ್ರಯಾಣ ಸಾಗಬೇಕು. ಮೇಲೆ ಒಂದು ಬೆಟ್ಟ ಬಂತಂತೆ. ಮೈನಾಕಃ ಚಿತ್ತೋರ್ಣವೇ ಸಮರುತ ಉರ್ವರಿತಾತ್ಮಪಕ್ಷ ಹೈಮೋಗಿರಿಹಿ, ಒಂದು ಬಂಗಾರದ ಬೆಟ್ಟ ಮೇಲಕ್ಕೆ ಬಂತಂತೆ. ಅನೇಕ ಸಾನು, ಅದರ ಬೇರೆ ಬೇರೆ ಶಿಖರಗಳು ಅದರಿಂದ ಒಳಗೊಂಡು ಮೈನಾಕ ಹನುಮನ ದಾರಿಯಲ್ಲಿ ಅಡ್ಡವಾಗಿ ನಿಂತಿತಂತೆ.
ಮೈನಾಕ ಅಂದರೆ ಬಂಗಾರದ ಬೆಟ್ಟ, ಹೈಮೋಗಿರಿಹಿ ಅಂತ ರಾಮಾಯಣ ಹೇಳುತ್ತೆ. ಬಂಗಾರದ ಬೆಟ್ಟ ಹನುಮ ಹಾರುವಾಗ ಅವನ ಕಣ್ಣ ಮುಂದೆ ಬಂದು ನಿಂತಿತಂತೆ. ನಿಮಗಾದರೆ ಏನು ಅನ್ನಿಸ್ತದೆ? ನಾವು ಹೋಗ್ತಾ ಇರ್ತೇವೆ, ಒಂದು ಬಂಗಾರದ ಬೆಟ್ಟ ಅಲ್ಲದು, ಬಂಗಾರದ ತುಂಡು ನಿಮ್ಮ ಎದುರು ಬಿದ್ದರೆ ಆಚೆ ಈಚೆ ನೋಡಿ ಮೆಲ್ಲ ಕಿಸೆಗೆ ಹಾಕ್ಕೊಂಡು ಹೋಗ್ತೇವೆ ಅಷ್ಟೇ. ಯಾರ್ದಂತೂ ವಿಚಾರಿಸಲಿಕ್ಕೂ ಆಗೋದಿಲ್ಲ. ಈಗಂತೂ ಅದರ ಬೆಲೆ ಗಗನಕ್ಕೇರಿದೆ. ಬಂಗಾರದ ಒಂದು ತುಂಡಲ್ಲ, ಒಂದು ಚಿಕ್ಕದು ಬಂಗಾರದಂಥದ್ದು ಸಿಕ್ಕಿದ್ರೂ ಹೆಕ್ಕಿ ಕಿಸೆಗೆ ಹಾಕ್ತೇವೆ, ಮನೆ ಹೋಗಿ ನೋಡೋಣ ಏನು ಅಂತ. ಹನುಮನ ಮುಂದೆ ಬಂಗಾರದ ತುಂಡು ಅಲ್ಲ, ಬೆಟ್ಟೆ ಬಂಗಾರ ಅಲ್ಲ, ನಿಜವಾದ ಗೋಲ್ಡ್, ಅದರ ಬೆಟ್ಟ ಹನುಮನ ಮುಂದೆ ಬಂತಂತೆ. ಏನು ಅನ್ನಿಸ್ಬೋದು ಹನುಮನಿಗೆ? ಇಲ್ಲಿಂದಲೇ ಹಿಡ್ಕೊಂಡು ಹೋಗೋಣ ಅಂತ ಕಾಣಿಸ್ಬೇಕಲ್ಲ. ಹನುಮಂತ ದೇವರು ಹೇಳ್ತಾರೆ, ವಿಘ್ನೋಯ ಮಿತಿ ನಿಶ್ಚಿತ. ಇದೊಂದು ವಿಘ್ನ ಅಂತ ಹನುಮಂತ ದೇವರು ತೀರ್ಮಾನ ಮಾಡಿದರಂತೆ. ನಮ್ಮ ಗಾಡಿಯಲ್ಲಿ ನಾವು ವೇಗವಾಗಿ ನಾವು ಹೋಗ್ತಾ ಇರ್ತೇವೆ. ಹೋಗುವಾಗ ಒಂದು ಹಂಪ್ ಸಿಕ್ಕಿದ್ರೆ ಏನು ಹೇಳ್ತೇವೆ? ಅಯ್ಯೋ ದರಿದ್ರದ ಹಂಪು, ನಾನು ವೇಗವಾಗಿ ಹೋಗ್ತಿದ್ದೆ, ಎಂಥ ರಗಳೆ ಅಂತ ಬೈತೇವೆ ನೋಡಿ. ಹಾಗೆ ಅನಿಸ್ತಂತೆ. ಆ ಬೆಟ್ಟ ಯಾಕೆ ಬಂತು, ದಾರಿಯಲ್ಲಿ ಯಾಕೆ ನಿಂತಿತು? ವಿಘ್ನವಾಗಿ ಬಂದದ್ದಲ್ಲ, ಹನುಮನಿಗೆ ಸಹಾಯ ಮಾಡೋಣ ಅಂತ ಬಂದದ್ದಂತೆ. ದೂರಕ್ಕೆ ಹಾರಬೇಕು ನೋಡಿ, ಒಂದು ಸಲ ಆಲೋಚನೆ ಮಾಡಿ. ಒಂದು ಹಾರಬೇಕು, ಇಲ್ಲಿಂದ ಅಲ್ಲಿ ಹಾರಬೇಕು, ಆಗುವುದಿಲ್ಲ. ಎಲ್ಲಿಯಾದರೂ ಒಂದು ಮರದ ತುಂಡು ಸಿಕ್ಕಿದರೆ ಎಷ್ಟು ಖುಷಿ ಪಡ್ತೇವೆ ನಾವು, ನಮಗೆ ಉಪಯೋಗ ಆಗುತ್ತೆ. 100 ಯೋಜನದ ಸಮುದ್ರದ ಅಂತರ, ಅದನ್ನು ಹಾರಬೇಕು ಅಂತಂದರೆ ಎಷ್ಟು ಶ್ರಮ. ಹನುಮನಿಗೆ ಉಪಕಾರ ಮಾಡೋಣ ಅಂತ ಆ ಬೆಟ್ಟ ಬಂದು ನಿಂತರೆ ಹನುಮ ಇಲ್ಲಿ ತಂಗಿ ಸ್ವಲ್ಪ ರೆಸ್ಟ್ ತಗೊಂಡು ಆರಾಮವಾಗಿ ಎಲ್ಲ ಫ್ರೆಶ್ ಆಗಿ ಸ್ವಲ್ಪ ಕುಡಿದು ಆರಾಮವಾಗಿ ನಿದ್ರೆ ಮಾಡಿ ಹೋಗಲಿ ಅಂತ ಉಪಕಾರ ಮಾಡಲಿಕ್ಕೆ ಬಂದರೆ ಹನುಮ ತಲೆ ಬಡಿಕೊಂಡಂತೆ. ವಿಘ್ನೋಯ ಮಿತಿ ನಿಶ್ಚಿತ. ಯಾಕಪ್ಪ ಈ ಗಂಟು ಬಂತು? ನಾವು ಅರ್ಜೆಂಟಲ್ಲಿರ್ತೇವೆ ಅಂತ ಇಟ್ಕೊಳ್ಳಿ. ಯಾರೋ ಒಬ್ಬರು ಒಂದು ರೀ ಹೆಂಗಿದ್ದೀರಿ, ನಾನು ಹಾಗೇ ಇರ್ತೇವೆ, ಹೋಗು ಸುಮ್ಮನೆ ಅಂತ ಬೈತಾ ಇರ್ತೇವೆ ಒಳಗಿಂದ. ಒಂದು ಹೋದರೆ ಸಾಕು, ಪಾಪ ಅವರು ಪ್ರೀತಿಯಿಂದ ಬಂದದ್ದು. ರೀ ಬನ್ನಿ ನಮ್ಮೊಳಗೆ ಬಂದು ಒಂದು ಚೂರು ಟೀ ಕುಡಿದು ಹೋಗಿ, ಒಂದು ಅರ್ಧ ಕಪ್ ಅಂತೆಲ್ಲ ಹೇಳಿ ನಾವು ಹೇಳಲಿಕ್ಕೆ ಹೋದರೆ, ಅಯ್ಯೋ ಯಾಕಪ್ಪ ಈ ಗಂಟು ಬಿತ್ತು ಅಧಿಕ ಪ್ರಸಂಗಿ ಅಂತ ನಾವು ಬೈದುಕೊಂಡು ನಾವು ಅರ್ಜೆಂಟಲ್ಲಿರ್ತೇವೆ. ಹನುಮನಿಗೆ ಹಾಗೆ ಅನಿಸ್ತಂತೆ. ವಿಘ್ನೋಯ ಮಿತಿ ನಿಶ್ಚಿತ ಅಂತ. ಆ ಬೆಟ್ಟ ಎಲ್ಲಿಂದ ಬಂತು? ಇಲ್ಲಿವರೆಗೆ ಇರಲಿಲ್ಲ, ರಸ್ತೆ ಖಾಲಿ ಇತ್ತು, GPS ತೋರಿಸ್ತು, ಏನಿಲ್ಲ ದಾರಿಯಲ್ಲಿಂದ. ಬಂದರೆ ದಾರಿಯಲ್ಲಿದು ಮೇಲೆ ಬೆಟ್ಟ ಮೇಲಕ್ಕೆ ಬಂತು. ಯಾರು ಬಂದರು, ಎಲ್ಲಿಂದ ಬಂದರು ಅಕಸ್ಮಾತ್ತಾಗಿ ಅಂತಂದರೆ, ಸಮುದ್ರ ಚುಕ್ಷೋಭ ಅಂತ ಹೇಳಿದ್ರಲ್ಲ, ಇಡೀ ಸಮುದ್ರ ಅದು ಮೇಲೆ ಕೆಳಗಾಯಿತು. ಆ ಸಮುದ್ರಕ್ಕೆ ತಲೆ ಓಡಿತು. ಇದು ಯಾರು ಬರುವುದು, ನಾನು ಯಾರು? ಒಂದು ಸಮುದ್ರ ಒಂದು ಸಂಬಂಧವನ್ನು ತೀರ್ಮಾನ ಮಾಡಿತು. ಇದು ಯಾರು? ಹನುಮ, ರಾಮನ ದೂತ. ನಾನು ಯಾರು? ಸಮುದ್ರ ಯಾರಿಂದ ತಯಾರಾಯಿತು? ಸಗರನಿಂದ ಸಾಗರ ಆದದ್ದು. ಸಗರ ಯಾರು? ಸೂರ್ಯವಂಶದವ. ರಾಮ ಯಾರು? ಸೂರ್ಯವಂಶದಲ್ಲಿ ಬಂದವ. ಇಬ್ಬರದ್ದು ಒಂದೇ ಸಂಬಂಧ. ಹಾಗಾದರೆ ಸಮುದ್ರಕ್ಕೆ ಆಲೋಚನೆ ಬಂತು, ನಾನು ತಯಾರಾದದ್ದು ರಾಮನಿಂದ, ರಾಮನ ದೂತನಾಗಿ ಈ ಹನುಮ ಹೋಗ್ತಾ ಇದ್ದಾನೆ, ಏನಾದರೂ ಒಂದು ಪುಟ್ಟ ಹೆಲ್ಪ್ ಮಾಡಬೇಕು ಅಂತ ಸಮುದ್ರಕ್ಕೆ ಕಾಣಿಸ್ತು. ಏನು ಮಾಡೋದು? ಸಮುದ್ರ ತನ್ನಲ್ಲಿಯೇ ಆಶ್ರಯ ಪಡೆದ, ತನ್ನಲ್ಲಿಯೇ ಆಶ್ರಿತವಾದ ಆ ಬೆಟ್ಟ, ಮೈನಾಕ ಪರ್ವತ ಬೆಟ್ಟ, ಆ ಸಮುದ್ರದಲ್ಲಿ ಬಿದ್ದಿತ್ತು. ಮೈನಾಕನನ್ನು ಮಾತಾಡಿಸಿತು ಸಮುದ್ರ. ಉತ್ತಿಷ್ಟ ಪರ್ವತ ಶ್ರೇಷ್ಠ ಹೇಳಿತು, ಏ ಮೈನಾಕ ಏಳು. ಅದು ನಿದ್ದೆ ಮಾಡ್ತಾ ಇದೆ ಮೈನಾಕ. ಬಂಗಾರದ ಬೆಟ್ಟ ಗೊರಕೆರಿದ್ರೆ ಸಮುದ್ರ ಎಬ್ಬಿಸಿತಂತೆ. ನಿಮಗೆ ಅನಿಸ್ತದೆ ಸಮುದ್ರನೂ ಒಂದು ಜಡ, ಈ ಬೆಟ್ಟನೂ ಒಂದು ಮಾತು ಬಾರದಿದ್ದ ಮೂಕ ವಸ್ತು, ಇದೇನು ಮಾತಾಡೋದು ಅಂತ. ಸಮುದ್ರ ಅದರ ಅಭಿಮಾನಿ ದೇವತೆ ಮಾತಾಡಿದ್ದು ವರುಣ. ಮೈನಾಕ ಅದು ಜಡ ಅಲ್ಲ, ಅದು ಹಿಮವತ್ ಪರ್ವತದ ಮಗ. ಹಾಗಾಗಿ ಅಲ್ಲಿ ದೇವತೆ ಇದ್ದಾನೆ. ಆ ಇಬ್ಬರು ಮಾತಾಡಿಕೊಂಡ್ರಂತೆ. ಆ ಸಮುದ್ರ ಮಾತಾಡ್ತಾನೆ, ಉತ್ತಿಷ್ಟ ಪರ್ವತ ಶ್ರೇಷ್ಠ, ಹೇ ಪರ್ವತದಲ್ಲೇ ಶ್ರೇಷ್ಠ ನೀನು ಏಳು ಅಂತ ಹೇಳಿದ. ಮಲಗಬೇಡ, ಏಳು, ಇಲ್ಲಿ ಬಿದ್ದಿದ್ದಿ, ಏಳು ಅಂತ ಅವನನ್ನು ಎಬ್ಬಿಸ್ತಾನೆ. ಮೈನಾಕ ಹೇಳಿತು, ಗಟ್ಟಿ ಮಾತಾಡಬೇಡ ಅಂತ.
ಯಾಕೆ ಅಂತ ಕೇಳಿದ ಸಮುದ್ರ ರಾಜ. ನಿನಗೆ ಗೊತ್ತಿಲ್ವ ನನ್ನ ಕತೆ? ಎಲ್ಲಿಯಾದರೂ ಇಂದ್ರ ನೋಡಿದರೆ ನನ್ನ ಕತ್ತರಿಸಿ ಹಾಕ್ತಾನೆ. ಸಮುದ್ರ ರಾಜ ಕೇಳಿದ, ಅದು ಏನು ನಿನಗೆ, ನಿನ್ನ ಮೇಲೆ ಅಷ್ಟು ದ್ವೇಷ ಏನು? ಇಂದ್ರ CCTVಯಲ್ಲಿ ನೋಡುವಷ್ಟು ನಿನ್ನ ಮೇಲೆ ದ್ವೇಷ ಏನು? ಮೈನಾಕ ಹೇಳಿತು, ನನ್ನ ದೊಡ್ಡದೊಂದು ಕತೆ ನಂದು ಅಂತ ಹೇಳಿತು. ಏನು ಕತೆ? ಪರ್ವತ ಮೈನಾಕ ಅಂತಂದರೆ ಹಿಮವಂತನ ಮಗ. ಪರ್ವತಗಳಲ್ಲಿ ಎತ್ತರದ ಪರ್ವತ ಹಿಮವತ್ ಪರ್ವತ. ಎಲ್ಲ ಸಂಪತ್ತಿನ ತವರೂರು ಹಿಮವತ್ ಪರ್ವತ. ಎಲ್ಲ ಔಷಧಿ ಗಿಡಗಳು ತುಂಬಿದ್ದು ಹಿಮವತ್ ಪರ್ವತದಲ್ಲಿ. ಹಾಗಾಗಿ ಹಿಮವತ್ ಪರ್ವತದಿಂದ ಹರಿದು ಬರುವ ಗಂಗೆ ಔಷಧಂ ಜಾಹ್ನವೀ ತೋಯಂ. ಗಂಗೆ ಅದೊಂದು ಮೆಡಿಸಿನ್ ಅಂತ ನಾವು ಹೇಳ್ತೇವೆ. ಹಾಗಾಗಿ ನಾವು ಮನೆಯಲ್ಲೇ ಇಟ್ಕೊಂಡಿರ್ತೇವೆ. ನಾವು ಮೆಡಿಸಿನಲ್ಲಿದ್ದರೆ ನಮ್ಮ ಮನೆಯಲ್ಲಿ ಯಾಕೆ ಇಟ್ಕೊಳ್ಬೇಕು? ನಮ್ಮ ಮನೆಯಲ್ಲಿ ಎಷ್ಟು ನೀರಿಲ್ಲ, ಅದನ್ನು ಯಾಕೆ ಇಟ್ಕೊಳ್ಬೇಕು? ಯಾಕೆಂದರೆ ಹಿಮವತ್ ಪರ್ವತ ದೊಡ್ಡ ಖನಿ, ಎಲ್ಲ ಸಂಪತ್ತುಗಳೂ ಇವೆ. ಹಾಗಾಗಿ ದೇವತೆಗಳೆಲ್ಲ ಅಲ್ಲೇ ನೆಲೆಸ್ತಾರೆ. ಹಿಮವತ್ ಪರ್ವತನ ಹೆಂಡತಿ ಮೇನಾದೇವಿ, ಮೇನಾ ಅಂತ ಕರೀತಾರೆ. ಮೇನೆಯ ಮಗನೇ ಮೈನಾಕ. ಹಿಮವತ್ ಪರ್ವತ ದೊಡ್ಡ ಸಂಪತ್ತಿನ ಬೆಟ್ಟ. ಹಾಗಾಗಿ ಮೈನಾಕನೂ ಕೂಡ ಬಂಗಾರದ ಬೆಟ್ಟ. ಈ ಮೈನಾಕ ಪರ್ವತ ತಿರುಗಾಡ್ತಾ ಇತ್ತು. ಇಂದ್ರ ಹತ್ರ ಕಂಪ್ಲೇಂಟ್ ಹೋಯ್ತಂತೆ. ಎಲ್ಲ ಜನರ ಕಂಪ್ಲೇಂಟ್ ಇಂದ್ರನಿಗೆ ಹೋಯಿತು. ಏನು ಅವರ ಮನವಿಯಲ್ಲಿತ್ತು ಅಂತಂದರೆ, ಈ ಬೆಟ್ಟಗಳು ಪರ್ವತಗಳು ಕಿರಿಕಿರಿಯಾಗಿದೆ. ಹಿಂದೆ ಪರ್ವತಗಳಿಗೆ ಪರ್ವತಾಹ ಪಕ್ಷಿಣೋ ಭವನ್, ಪರ್ವತಗಳಿಗೆ ಪಕ್ಷಿ ಅಂದರೆ ಹಕ್ಕಿಯ ಹಾಗೆ ರೆಕ್ಕೆಗಳಿತ್ತು. ಪರ್ವತಗಳು ಹಾರ್ತಾ ಇದ್ದವು. ಈ ಪರ್ವತಗಳು ಹಾರುವುದು, ಹೀಗೆ ಎಲ್ಲಿಯಾದರೂ ಒಂದು ಸಭೆ ನಡೆದರೆ ಅಲ್ಲಿ ಬೀಳುವುದು, ಅಲ್ಲಿದ್ದ ಜನ ಎಲ್ಲ ಅಪ್ಪಚ್ಚಾಕೋದು. ಆ ಪರ್ವತಗಳಿಗೆ ಖುಷಿ. ಮತ್ತೊಂದು ಕಡೆ ಹೋಗೋದು, ಇನ್ನೊಂದು ಕಡೆಯಿಂದ ಅಷ್ಟು ಜನರನ್ನು ಪುಡಿ ಪುಡಿ ಮಾಡೋದು. ಹೀಗೆ ಜನರದ್ದೆಲ್ಲ ಆ ಸಮಸ್ಯೆಗಳು, ಬದುಕಿ ಉಳಿದ ಜನರ ಪ್ರಾಬ್ಲಮ್ ಅದು ಹೋಗಿ ಇಂದ್ರನ ಕೈಗೆ ಸೇರಿತು. ಈ ಪರ್ವತಗಳು ಹಾರ್ತವೆ. ನಿಮಗೆ ತಮಾಷೆ ಅನಿಸ್ತದೆ, ಪರ್ವತಗಳು ಹಾರ್ತವ ಅಂತ. ಈ ಹಾರುವ ತಟ್ಟೆಗಳು ಅಂತ ಬರ್ತಿತ್ತು ತುಂಬ ವರ್ಷಗಳ ಹಿಂದೆ. ನಮ್ಮ ವಿಜ್ಞಾನಿಗಳೆಲ್ಲ ಪರೀಕ್ಷೆ ಮಾಡ್ತಿದ್ರು, ಹಾರುವ ತಟ್ಟೆ ಅದು ಏನು 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 ಅಂತ. ಅದರ ಹಿಂದೆ ಹೋದರು, ದುಂಬಾಲು ಬಿದ್ದರು. ಕೊನೆಗೆ ಅದು ಕಣ್ಣಿಗೆ ನಮ್ಗೆ ಗೊತ್ತಾಗದೇ ಇದ್ದ ಒಂದು ರಹಸ್ಯ ಅಂತ ಪೇಪರ್ಗಳೆಲ್ಲ ವರದಿ ಮಾಡಿತ್ತು. ಇಂಥದ್ದೆಲ್ಲ ಆಕಾಶದಲ್ಲಿ ಇಂಥದ್ದೆಲ್ಲ ಅಪರೂಪದ ವಸ್ತುಗಳಿವೆ. ಪರ್ವತಗಳಿಗೆ ಹಿಂದೆ ರೆಕ್ಕೆ ಇತ್ತು, ಅದು ಹಾರ್ತಿದ್ದುವು, ಎಲ್ಲಿ ಬೇಕೋ ಅಲ್ಲಿ ಹೋಗಿ ಇಳೀತಿದ್ದುವು. ಯಾವಾಗ ಈ ಜನರ ಸಮಸ್ಯೆ ತ್ರಿಲೋಕಾಧಿಪತಿಯಾದ ಇಂದ್ರನಿಗೆ ಹೋಗಿ ಸೇರಿತು, ಇಂದ್ರ ಅವನು ತನ್ನ ವಜ್ರಾಯುಧದಿಂದ ದೇವೇಂದ್ರ ಕ್ಷಿದಾರಿನಾಂ ಪ್ರಾಕ್ ಆ ಎಲ್ಲ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿ ಹಾಕಿದಂತೆ ವಜ್ರಾಯುಧದಿಂದ. ವಜ್ರಕ್ಕೆ ಅಷ್ಟು ಶಕ್ತಿ ಇದೆ, ಯಾವುದನ್ನು ಕಲ್ಲನ್ನೂ ತುಂಡು ಮಾಡುವ ಶಕ್ತಿ. ಇಂದ್ರ ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರೆಕ್ಕೆಯನ್ನೂ ಕತ್ತರಿಸಿದಂತೆ. ಈ ಮೈನಾಕಕ್ಕೆ ಗೊತ್ತಾಯಿತು, ದೇವೇಂದ್ರ ವಜ್ರಾಯುಧ ಹಿಡ್ಕೊಂಡು ಬರ್ತಾ ಇದ್ದಾನೆ, ರೆಕ್ಕೆ ಕತ್ತರಿಸ್ತಾನೆ ಅಂತ. ಈ ಇಯರ್ ಎಂಡ್ ಆದಾಗ ಈ ರಸ್ತೆಯಲ್ಲೆಲ್ಲ ಈ ಪೊಲೀಸರು ನಿಂತಿರ್ತಾರೆ ನೋಡಿ. ಆಗ ಮುಂದೆ ಹೋದ ಗಾಡಿಗಳು ಹಿಂಬದಿಗೆ ಫೋನ್ ಮಾಡಿ ಹೇಳ್ತಾರೆ, ನೋಡಿ ಇಲ್ಲಿ ನಿಮ್ಮ ಮಾವ ಕಾಯ್ತಾ ಇದ್ದಾರೆ, ಜಾಗ್ರತೆ, ಡಿವಿಷನ್ ತಗೊಂಡು ಹೋಗಿ ಅಂತ. ಹಾಗೆ ಮೈನಾಕನಿಗೆ ಗೊತ್ತಾಯಿತು, ಓ ಇಲ್ಲಿ ಇಂದ್ರ ಬರ್ತಾ ಇದ್ದಾನೆ, ರೆಕ್ಕೆ ಕತ್ತರಿಸ್ತಾನೆ, ಏನು ಮಾಡೋದು ಅಂತ. ಒಳ್ಳೆ ಇನ್ಫ್ಲೂಯೆನ್ಸ್ಡ್ ವ್ಯಕ್ತಿಗಳ ಹತ್ರ ಪ್ರಭಾವ ತೋರಿಸಿದರೆ ಆಗುತ್ತೆ ಅಂತ ಗೊತ್ತಾಯಿತು. ಈಗ ಇಂದ್ರನ ಮೇಲೆ ಪ್ರಭಾವ ಬೀರುವ ಒಬ್ಬನೇ, ಅದು ಯಾರು ಅಂದರೆ ವಾಯುದೇವರು. ವಾಯುದೇವರಿಗೆ ಮೈನಾಕ ಪೂರ್ತಿಯಾಗಿ ಸರೆಂಡರ್ ಅದ. ವಾಯು ನನ್ನನ್ನು ಅನುಗ್ರಹ ಮಾಡು, ನನ್ನನ್ನು ಏನು ಅಂತ ಕೇಳಿದ. ನೋಡಿ, ದೇವೇಂದ್ರ ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರೆಕ್ಕೆ ಕತ್ತರಿಸಿ ಹಾಕಿದ್ದಾನೆ, ಎಲ್ಲ ಕೆಳಗೆ ಬಿದ್ದಿದೆ, ಉಳಿದದ್ದು ನಾನೊಬ್ಬ ಮಾತ್ರ, ನನ್ನ ರೆಕ್ಕೆಯನ್ನು ಉಳಿಸೋದು. ವಾಯುದೇವರು ಹೇಳಿದರು, ಖಂಡಿತ ನಾನು ಬದುಕಿಸ್ತೇನೆ ಅಂತ ಹೇಳಿದರು. ಎಷ್ಟು ಅನಾಯಾಸ, ಜೋರಾದ ಸೈಕ್ಲೋನ್ ಬಂತು, ಗಾಳಿ ಆ ಮೈನಾಕ ಪರ್ವತವನ್ನು ಎತ್ಕೊಂಡು ಹೋಯಿತು, ಈ ಸಮುದ್ರದಲ್ಲಿ ತಂದು ಹಾಕಿತು.
ಅನಾಯಾಸವಾಗಿ ಸಮುದ್ರದ ಅಡಿಯಲ್ಲಿ ಆಶ್ರಿತನಾಗಿ ಇದ್ದಾನೆ. ಮೈನಾಕ ಹೇಳಿದ, ನನ್ನ ಗೋಳು ಇದು, ನನ್ನ ಕತೆ ಇದು. ಮೈನಾಕ ಸಮುದ್ರ ರಾಜನಿಗೆ ಹೇಳಿದ, ನಾವು ವಾಯುದೇವರ ಹತ್ರ ದಿನ ಪ್ರಾರ್ಥನೆ ಮಾಡಬೇಕು. ರಾಗಿಗುಡ್ಡೆಯಲ್ಲಿ ಇರ್ತಾರೆ. ದೇವರೇ, ಇಂದ್ರ ಅಲ್ಲ, ಎಂಥವರು ನಮಗೆ ರೆಕ್ಕೆ ಕತ್ತರಿಸ್ತಾ ಇದ್ದಾರೆ ನಮ್ಮದು. ಹಾಗಾಗಿ ನಮ್ಮನ್ನು ಸಮುದ್ರದಲ್ಲಿ, ಸುಖದ ಸಮುದ್ರದಲ್ಲಿ ನಮ್ಮನ್ನು ಹಾಕಿ ಅಂತ ಹೇಳಬೇಕಂತ. ಮೈನಾಕ ಪರ್ವತದಲ್ಲಿ ಆಶ್ರಯ ಪಡ್ಕೊಂಡಿದ್ದಾನೆ. ರೆಕ್ಕೆ ಸುರಕ್ಷಿತವಾಗಿದೆ. ಹಾಗಾಗಿ ಮೇಲೆ ಕೆಳಗೆ ಎಲ್ಲ ಕಡೆ ಹಾರುವ ಶಕ್ತಿ ಮೈನಾಕನಿಗಿದೆ. ಸಮುದ್ರ ರಾಜ ಹೇಳಿದ್ದಕ್ಕೆ ಮೈನಾಕ ತನ್ನ ಕಥೆಯನ್ನು ಹೇಳಿತು. ನಾನು ಇಂದ್ರನ CCTVಯ ಕಣ್ಗಾವಲಲ್ಲಿ ಇದ್ದೇನೆ. ಈಗ ನಾನು ಗಟ್ಟಿ ಮಾತಾಡಿದರೆ ವಾಯ್ಸ್ ರೆಕಾರ್ಡರ್ ಕೇಳಿ ಬರ್ತಾನೆ. ನನಗೆ ಉಳಿಗಾಲ ಇಲ್ಲ, ಪ್ಲೀಸ್ ನನ್ನ ಸುದ್ದಿಗೆ ಬರಬೇಡ, ನಾನು ಬಿಟ್ಟುಬಿಡು ಅಂದು. ಸಮುದ್ರ ರಾಜ ಹೇಳಿದ, ನೋಡು, ಕೃತೇಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ನಮಗೆ ಯಾರಾದರೂ ಉಪಕಾರ ಮಾಡಿದರೆ ನಾವು ಪ್ರತಿಯಾಗಿ ಪ್ರತ್ಯುಪಕಾರ ಮಾಡಬೇಕು. ಇದು ಸನಾತನ ಧರ್ಮ. ನಮಗೆ ಯಾರಾದರೂ ಏನಾದರೂ, ನಮ್ಮದೆಲ್ಲ ಕ್ರಮ ಹೇಗೆ ಅಂತಂದರೆ, ಯಾರಾದರೂ ಹೆಲ್ಪ್ ಮಾಡಿದರೆ ಥ್ಯಾಂಕ್ಸ್, ಅಲ್ಲಿಗೆ ರಗಳೆ ಮುಗಿತು, ಕೃಷ್ಣಾರ್ಪಣ. ಹಾಗಿಲ್ಲ. ಕೃತೇಚ ಪ್ರತಿಕರ್ತವ್ಯಂ. ನಮಗೆ ಯಾರಾದರೂ ಉಪಕಾರ ಮಾಡಿದರೆ ಪ್ರತಿಯಾಗಿ ನಾವೊಂದು ಪ್ರತ್ಯುಪಕಾರ ಮಾಡಬೇಕು. ಎಂಥ ಸಂದರ್ಭ ಬಂದಾಗ ನಮ್ಮಿಂದ ಕೈಲಾದಷ್ಟು ನಾವು ಮಾಡಬೇಕಂತ. ಸಾಗರ ಹೇಳಿದ, ನೋಡು, ನಿನಗೆ ಉಪಕಾರ ಮಾಡಿದ್ದಾನೆ ಹನುಮ, ವಾಯು ಅಂತ ನೀನೇ ಹೇಳಿತ್ತು. ವಾಯುದೇವರು ನಿನ್ನನ್ನು ಇಲ್ಲಿ ಹಾಕಿದ್ದಾರೆ ಅಂದರೆ ನಿನ್ನ ರೆಕ್ಕೆ ಉಳಿದದ್ದು ಯಾರಿಂದ? ಆ ಪ್ರಾಣದೇವರಿಂದ, ವಾಯುದೇವರಿಂದ ನಿನ್ನ ರೆಕ್ಕೆ ಉಳಿದದ್ದು. ಹನುಮ ಯಾರು? ಅದೇ ವಾಯುದೇವರೇ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣಪ್ರಜ್ಞಾ ತೃತೀಯಸ್ತು ಭಗವತ್ ಕಾರ್ಯಸಾಧಕ. ಅದೇ ವಾಯುದೇವರ, ಪ್ರಾಣದೇವರ ಮೊದಲನೆಯ ರೂಪನೇ ಈ ಹನುಮ. ಈ ಹನುಮಂತ ದೇವರು ಹಾರ್ತಾ ಇದ್ದಾರೆ. ಮೈನಾಕ ಪರ್ವತ ಕೇಳ್ತೋ, ನಾನೇನು ಮಾಡಬೇಕು ಅಂತ. ನೋಡು, ನೀನು ಮೇಲೆ ಹೋಗಿ ಹನುಮನಿಗೆ ಆಶ್ರಯ ಕೊಡು, ನಿನಗೆ ನಿನ್ನ ಸಮಸ್ಯೆ ಎಲ್ಲ ಬಗೆಹರಿಯುತ್ತೇನೆ. ಮೈನಾಕ ಕೇಳಿತು, ಸಾಗರ, ಎಲ್ಲರ ರೆಕ್ಕೆ ಎಲ್ಲಿಯಾದರೂ ಹೋದರೆ ನೀನೇ ಜವಾಬ್ದಾರಿ. ಆಯಿತು ಅಂತ ಹೇಳಿತು. ಯಾಕಂದರೆ ದೇವರಿಗೆ ಸೇವೆ ಮಾಡಿದರೆ ನದೇವತೋಷಣಂ ಮೃತ. ದೇವರಿಗೆ ಮಾಡಿದ ಸೇವೆ ಎಂದೂ ವ್ಯರ್ಥ ಆಗುವುದಿಲ್ಲ. ಅದು ಖಂಡಿತ ಪ್ರತಿಫಲವನ್ನು ಕೊಟ್ಟುಬಿಡ್ತದೆ. ಚಿಂತೆ ಮಾಡಬೇಡ ಮೈನಾಕ, ಉತ್ತಿಷ್ಠ, ಏಳು. ಹನುಮತಃ ರಾಮದೂತಸ್ಯ ಸೇವಾಂಕುರು. ಅವನು ಸೇವೆ ಮಾಡು, ಮುಂದೆ ಹೋಗು, ಎದ್ದೇಳು. ಮೈನಾಕನಿಗೆ ಅನಿಸ್ತು, ಏನೇ ಆಗಲಿ ವಾಯುದೇವರು ನನಗೆ ಉಪಕಾರ ಮಾಡಿದ್ದಂತೂ ಸತ್ಯ. ನನಗೊಂದು ಇದೊಂದು ಅವಕಾಶ, ಇದು ಬಿಟ್ಟರೆ ಇನ್ನೊಂದು ಅವಕಾಶ ನನಗೆ ಸಿಗುವುದಿಲ್ಲ. ಹೋದರೆ ರೆಕ್ಕೆ, ಉಳಿದರೆ ಶಾಶ್ವತ ಸೇವೆ, ನನಗೆ ಬದುಕಲಿಕ್ಕೆ ಅವಕಾಶ ಅಂತ ತೀರ್ಮಾನ ಮಾಡಿ ವಾಯುದೇವರ ಮೇಲೆ ಭಾರ ಹಾಕಿ ಆ ಮೈನಾಕ ಮೇಲಕ್ಕೆ ಬಂತಂತೆ. ಉದ್ಭಿದ್ಯ ವಾರಿದಿಂ, ಆ ಸಮುದ್ರವನ್ನು ಬೇರಿಸಿಕೊಂಡು ಅನೇಕ ಸಾನು ಮೇಲಕ್ಕೆ ಆ ಮೈನಾಕ ಮೇಲಕ್ಕೆ ಬಂತು. ಅದು ಬರುವುದೇ ಒಂದು ವೈಭವ. ರಾಮಾಯಣದಲ್ಲಿ ಅದನ್ನು ಸುಂದರವಾಗಿ ವಿವರಣೆ ಮಾಡಿದ್ದಾರೆ. ಅದು ಹೋಗಿ ಹೋಗಿ ಬಂಗಾರದ ಪರ್ವತ ಹೈಮೋಗಿರಿ ಮೇಲಕ್ಕೆ ಬಂತು. ಮೇಲೆ ಬಂದು ದಾರಿಗೆ ಅಡ್ಡವಾಗಿ ನಿಂತು. ಇದು ಅಡ್ಡವಾಗಿ ನಿಂತದ್ದಲ್ಲ, ಹನುಮನಿಗೆ ವಿಘ್ನ ಮಾಡಬೇಕು ಅಂತಲೂ ಬಂದದ್ದಲ್ಲ, ಹನುಮನಿಗೆ ಸಹಾಯ ಮಾಡಬೇಕು ಅಂತ ಬಂದದ್ದು. ಕೆಲವು ಸಲ ನಾವು ಸಹಾಯ ಮಾಡಲಿಕ್ಕೆ ಅಂತ ಹೋದರೆ ಅದೇ ವಿಘ್ನ ಆಗಿ ಬಿಡ್ತದೆ. ಅದೇನು ಮಾಡೋದು, ನಮ್ಮ ದುರದೃಷ್ಟ ಅಷ್ಟೇ. ನಾವು ಮಾಡುವುದು ಉಪಕಾರ ಅಂತ, ಅವರಿಗೆ ಅನಿಸುವುದದು ವಿಘ್ನ ಅಂತ. ಇದು ವಿಘ್ನ ಮಾಡಿದ್ದಲ್ಲ, ಹನುಮನಿಗೆ ಸಹಾಯ ಮಾಡಬೇಕು, ಉಪಕಾರ ಮಾಡಬೇಕು, ಹನುಮನಿಗೆ ವಿಶ್ರಾಂತಿ ಸಿಗಬೇಕು ಅಂತ ಈ ಮೈನಾಕ ಬೆಟ್ಟ ಮೇಲಕ್ಕೆ ಬಂತು. ಹೇಳಿತು ಮೈನಾಕ, ಹನುಮ ನಿನಗೆ ನಮಸ್ಕಾರ. ಹನುಮ ಹೇಳಿದ, ಸದ್ಯಕ್ಕೆ ಬಿಟ್ಟರೆ ಸಾಕು ನನ್ನನ್ನು ಅಂತ ಹೇಳಿದ. ಇಲ್ಲ, ಇಲ್ಲಿ ಬಾ, ಕ್ವಚಿತ್ ವಿಶ್ರಮ್ಯತ, ಇಲ್ಲಿ ವಿಶ್ರಾಂತಿಯನ್ನು ಸ್ವೀಕಾರ ಮಾಡು. ಒಳ್ಳೊಳ್ಳೆಯ ಮರಗಿಡಗಳಿವೆ, ಅದರ ಅಡಿಯಲ್ಲಿ ವಿಶ್ರಾಂತಿಯನ್ನು ಸ್ವೀಕಾರ ಮಾಡು. ನಿನಗೆ ನೀರಡಿಕೆ ಆಗಿರ್ತದೆ, ಹಸಿವು ಆಗಿರ್ತದೆ, ಇಲ್ಲಿ ನೀರಡಿಕೆಯನ್ನು ನೀಗಿಸಿಕೋ. ಒಳ್ಳೆಯ ದಿವ್ಯಂವಾರಿ ಸುಗಂಧಿಚ, ಒಳ್ಳೆಯ ದಿವ್ಯವಾದ ನೀರಿದೆ ಇದರಲ್ಲಿ. ಸಮುದ್ರದ ಉಪ್ಪು ನೀರಲ್ಲ,
ಸಿಹಿಯಾದ ನೀರಿದೆ ಈ ಪರ್ವತದಲ್ಲಿ. ಸುಗಂಧಿ ಒಳ್ಳೆಯ ಪರಿಮಳಭರಿತವಾದ ನೀರಿರ್ತದೆ. ಶುದ್ಧವಾದ ನೀರು ಈ ಬೆಟ್ಟದಲ್ಲಿದೆ. ಮರಗಿಡಗಳಿವೆ, ಒಳ್ಳೆಯ ಗಾಳಿ ಇದೆ. ವಿಶ್ರಾಂತಿಯನ್ನು ಸ್ವೀಕಾರ ಮಾಡಿ ಮುಂದೆ ಪ್ರಯಾಣ ಮಾಡು. ಕ್ಷಣಂ ವಿಶ್ರಮ್ಯತ, ಒಂದು ಕ್ಷಣ ವಿಶ್ರಾಂತಿಯನ್ನು ಸ್ವೀಕಾರ ಮಾಡುವುದು. ನಾವು ದೇವರ ಪೂಜೆಗೆ ಅಂತ ಹೋಗ್ತೇವೆ ಅಂತ ಇಟ್ಟುಕೊಳ್ಳಿ. ಪ್ರದಕ್ಷಿಣೆ ಬರಬೇಕು ಅಂತ ಬರುವಾಗ, ಸ್ಯಾರ್ ಒಂದು ಟೀ ಕುಡ್ದು ಹೋಗ್ತೀರಾ ಅಂತ ಕೇಳಿದರೆ ನೀವೇನು ಹೇಳ್ತೀರಿ? ಮಾತಾಡೋದಿಲ್ಲ ನೀವು. ಯಾಕೆಂದರೆ ಮನೆಯಿಂದ ಹೊರಟ್ರೆ ದೇವರಿಗೆ ನಮಸ್ಕಾರ ಪ್ರದಕ್ಷಿಣೆ ಎಲ್ಲ ಮಾಡಿ ಮನೆಗೆ ಹೋಗುವ ತನಕ ನಿಮ್ಮದು ದೀಕ್ಷೆ ಇರ್ತದೆ. ಯಾರ ಹತ್ರನೂ ಮಾತಾಡೋದಿಲ್ಲ. ಇವು ಮಧ್ಯೆ ಬಂದು ಸ್ಯಾರ್ ಟೀ ಕುಡಿತೀರಾ ಅಂತ ಕೇಳಿದರೆ ನೀವು ಕೋಪ ಬರೋಲ್ವಾ? ಮಾತಾಡೋದಿಲ್ಲ, ನೀವು ಸುಮ್ಮನೆ ಇರ್ತೀರಿ. ಹನುಮಂತ ದೇವರದ್ದು ಪೂಜೆ ಇದು. ಸೀತಾನ್ವೇಷಣೆ ಅಂತಂದ್ರೆ ಗಮ್ಮತ್, ಪಿಕ್ನಿಕ್ ಅಲ್ಲ ಅದು. ಯಾಕೆ ಹೊರಟಿದ್ದಾರೆ ಅಂತಂದರೆ ರಾಮಸ್ಯ ಸೇವಾರ್ಥಂ, ರಾಮನ ಸೇವೆ ಇದು. ರಾಮದೇವರು ಕೊಟ್ಟ ಆದೇಶ, ಅದನ್ನು ಪರಿಪಾಲನೆ ಮಾಡೋದು ಗುರಿಯಾಗಿತ್ತು. ಒಂದು ರೀತಿಯಲ್ಲಿ ರಾಮದೇವರ ಮಹಾಪೂಜೆ ಇದು. ಈ ಪೂಜೆಗೆ ಹೋಗುವಾಗ ಮಧ್ಯದಲ್ಲಿ ಸ್ವಲ್ಪ ನೀರು ಕುಡಿದು ಹೋಗಿ, ಸ್ವಲ್ಪ ವಿಶ್ರಾಂತಿ. ಪೂಜೆಗೆ ಹೋಗುವಾಗ ಶ್ರಮ ಅಂತ ಇರ್ತದ. ರೀ 2 ಪ್ರದಕ್ಷಿಣೆ ಬಂದಿದ್ದೀರಿ, ಸುಸ್ತಾಗಿದೆ, ಸ್ವಲ್ಪ ಮಲಗಿ ಮತ್ತೆ 2 ಪ್ರದಕ್ಷಿಣೆ ಮಾಡಿ ಅಂತ ಹೇಳಿದ್ರೆ ನೀವು ಒಪ್ಪಿಕೊಳ್ತೀರಾ? ಅದೇನು ಅಂದರೆ ಪ್ರದಕ್ಷಿಣೆ ಎಷ್ಟಿದೆ ಅದು ಮುಗಿಯುವ ತನಕ ಒಂದು ಬಿಂದು ನೀರು ಮುಟ್ಲಿಕ್ಕಿಲ್ಲ, ಒಂದು ಮಾತು ನಾವು ಆಡುವುದಿಲ್ಲ, ನಿಲ್ಲುವುದಿಲ್ಲ. ನಿಧಾನ ಬೇಕಾದರೆ ಹೋಗ್ತೇವೆ ನಾವು ಅಷ್ಟೇ. ಹನುಮನ ಪೂಜೆ ಇದು. ಈ ಪೂಜೆಯ ಮಧ್ಯದಲ್ಲಿ ಯಾವುದನ್ನೂ ಹನುಮ ಬಯಸಿದವ ಅಲ್ಲ. ಸ್ವಲ್ಪ ವಿಶ್ರಾಂತಿ ತಗೊಂಡೋಗಿ ಅಂತಂದರೆ ಹನುಮನಿಗೆ ಅನಿಸ್ತು, ಯಾರಿಗೆ ವಿಶ್ರಾಂತಿ, ಯಾರಿಗೆ ಶ್ರಾಂತಿ ಶ್ರಮ ಆಗಿದೆ ಅವರಿಗೆ ವಿಶ್ರಾಂತಿ. ನಿಸ್ಸೀಮ ಪೌರುಷ ಬಲಸ್ಯ, ಹನುಮಂತನಿಗೆ ಅವಿಶ್ರಮ, ಹನುಮನಿಗೆ ವಿಶ್ರಾಂತಿಯ ಪ್ರಶ್ನೆನೇ ಇಲ್ಲ. ಯಾಕೆ ಅಂತಂದರೆ ಹನುಮನ ಡಿಕ್ಷನರಿಯಲ್ಲಿ ಶ್ರಮ ಅಂತಲೇ ಒಂದಿಲ್ಲ ಅಂತೆ. ನಿರಂತರ ನೀವು ನೋಡಿ ವಾಯುದೇವರ ಗತಿ ಹೇಗಿರ್ತದೆ, ಸತತಗ ಅಂತ ಹೆಸರು. ನಿರಂತರ ಪ್ರಯಾಣ ಮಾಡುವವ ಗಾಡಿ. ವಾಯುದೇವರು ಅಂತಂದರೆ ನಿರಂತರ ತಿರುಗಾಡುವವರು. ಅವರಿಗೆ ಶ್ರಮ ಎಲ್ಲಾದರೂ ಇರ್ತದ? ಗಾಳಿ ಬೀಸಿದರೆ ಇನ್ನೊಬ್ಬರ ಶ್ರಮ ಪರಿಹಾರ ಆಗುತ್ತೆ ಹೊರತು, ಹನುಮನಿಗೆ ಶ್ರಮ ಆಯಿತು ಅಂದರೆ ಗಾಳಿಗೆ ಗಾಳಿ ಹಾಕ್ತಾರೆ. ಹನುಮನಿಗೆ ಗಾಳಿ ದೇವರು, ಅವರಿಗೆ ಶ್ರಮದ ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ನಿಸ್ಸೀಮ ಪೌರುಷ ಬಲಸ್ಯ. ಶ್ರಮ ಆಗುವುದು ಯಾರಿಗೆ? ಯಾರಿಗೆ ದೇಹದಲ್ಲಿ ತಾಕತ್ತಿಲ್ಲ, ಯಾರಿಗೆ ಪರಾಕ್ರಮ ಇಲ್ಲ, ಅಂಥವರಿಗೆ ಶ್ರಮ ಆಗುವುದು. 4 ಹೆಜ್ಜೆ ಇಟ್ಟರೆ ಸುಸ್ತಾಗುತ್ತೆ ಅಂತ 4 ಜನ ಗಾಳಿ ಹಾಕಬೇಕು, ಎತ್ತಿ ಹಿಡಿಬೇಕು. ಇದು ಹಾಗಲ್ಲ ನೋಡಿ. ಎಂತಹ ತಾಕತ್ತು, ಎಂತಹ ಪರಾಕ್ರಮ. ನಮ್ಮ ದೇಹವನ್ನು ಒಂದು ಸಲ ಆಲೋಚನೆ ಮಾಡಿ, ಪಿಂಡಾಂಡದಕ್ಕೆ ಬರೋಣ. ಈ ದೇಹದಲ್ಲಿ ಹೇಗಿರ್ತದೆ, ನಮ್ಮ ಜೀವನ ಹೇಗಿರ್ತದೆ? ನಾವು ನಮ್ಮ ಶರೀರದಲ್ಲಿ ಎಲ್ಲದಕ್ಕೂ ಒಂದು ಸುಸ್ತು ಅಂತ ಆಗಿರ್ತದೆ. ಕಣ್ಣು ನೋಡ್ತದೆ ನೋಡ್ತದೆ ನೋಡ್ತದೆ, ಅಲ್ಲೇ ತೂಕಡಿಸ್ತದೆ, ಡಬ್ಬ ಬೀಳ್ಬಿಡ್ತದೆ. ಪುಸ್ತಕ ಓದ್ತಾ ಇರ್ತಾನೆ, ತಲೆನೇ ಬಿದ್ದಿರ್ತದೆ. ಕಣ್ಣಿಗೆ ಸುಸ್ತು ಅಂತಿದೆ, ಕಣ್ಣಿಗೆ ಶ್ರಮ. ನೋಡ್ತಾ 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 ಎಷ್ಟೊತ್ತು ಮೊಬೈಲ್ ನೋಡ್ತಾನೆ 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 ಮೊಬೈಲೇ ಬಿದ್ದಿರ್ತದೆ, ಗೊತ್ತೇ ಆಗೋಲ್ಲ. ಕಣ್ಣಿಗೂ ಸುಸ್ತಾಗುತ್ತೆ. ಕೇಳ್ತಾನೆ ಕೇಳ್ತಾನೆ ಕೇಳ್ತಾನೆ, ಅಲ್ಲಿಯೇ ನಿದ್ರೆ ಹೋಗ್ತಾನೆ. ಕಿವಿಗೂ ಸುಸ್ತಾಗುತ್ತೆ. ಕೈಗೆ ಕೆಲಸ ಮಾಡಿ ಮಾಡಿ ಬರೆದು ಬರೆದು ಸುಸ್ತಾಗ್ತಾನೆ. ಈ ಕೈಯಲ್ಲಿ ಬರೆದು ಸುಸ್ತಾಯಿತು, ಈ ಕೈಯಲ್ಲಿ ಬರೀತಾನೆ. ಕಾಲಿಗೆ ಸುಸ್ತು. ಎಲ್ಲ ಇಂದ್ರಿಯಗಳಿಗೆ ಸುಸ್ತು ಅಂತಿರ್ತದೆ. ಈ ಹೊಟ್ಟೆ ಸಾಮಾನ್ಯದ್ದೇನೂ ಅಲ್ಲ. ತಿಂತಾನೆ ತಿಂತಾನೆ ತಿಂತಾನೆ, ಸ್ವಲ್ಪ ತಿನ್ನಿ, ಬೇಡಪ್ಪ ಸುಸ್ತು ಅಂತ ಹೇಳ್ತಾನೆ. ಎಲ್ಲದಕ್ಕೂ ಶ್ರಮ ಅಂತಿರ್ತದೆ ಈ ಶರೀರದಲ್ಲಿ. ಅಡಿಯಿಂದ ಮುಡಿಯ ತನಕ ನೋಡಿ, ಎಲ್ಲದಕ್ಕೂ ಒಂದು ವಿಶ್ರಾಂತಿ ಅಂತ ಬೇಕು. ಕಣ್ಣು ವಿಶ್ರಾಂತಿಯನ್ನು ಬಯಸ್ತದೆ, ಕಿವಿಯೂ ವಿಶ್ರಾಂತಿಯನ್ನು ಬಯಸ್ತದೆ, ನಾಲಗೆನೂ ಮಾತಾಡಿ 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 ಸುಸ್ತಾಯಿತು ಅಂತ ಸಾಕ್ರಿ ಇವತ್ತು ಅಂತ ನಿಲ್ಲಿಸ್ತದೆ. ಕೈ ಕಾಲು ಎಲ್ಲದಕ್ಕೂ ಸುಸ್ತು ಅಂತೊಂದಿದೆ, ಶ್ರಮ ಅಂತಿರ್ತದೆ. ಒಂದಕ್ಕೆ ಮಾತ್ರ ಶ್ರಮ ಇಲ್ಲ, ಒಳಗಿನ ಉಸಿರಾಟ ಕ್ರಿಯೆ ಇರ್ತದೆ ನೋಡಿ. ಆ ಉಸಿರಾಟ ಕ್ರಿಯೆ ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗಿನ ತನಕ, ನಾಳೆ ಬೆಳಗಿನಿಂದ ನಾಡ್ದು ಬೆಳಗಿನ ತನಕ ಆ ಉಸಿರಾಟ ಕ್ರಿಯೆ ಹೇಳಿತು, ನನಗೆ ಸ್ವಲ್ಪ ಸುಸ್ತಾಯಿತು, ಒಂದು 5 ನಿಮಿಷ ರೆಸ್ಟ್ ಕೊಳ್ಳ ಅಂತ. ನಮ್ಮ ಕಥೆ ಏನಾಗ್ಬಿಡುತ್ತೆ ಹೇಳಿ? ಅದು ಉಸಿರಿನ ದೇವರೇ ವಾಯುದೇವರು. ಕಣ್ಣಿನ ದೇವತೆ ಸೂರ್ಯ,
ಅವನಿಗೆ ಅಸ್ತಮಯ ಅಂತಿರ್ತದೆ. ಕಿವಿಯ ದೇವತೆಗಳು ದಿಗ್ದೇವತೆಗಳು, ಅವರಿಗೆ ವಿಶ್ರಾಂತಿ ಅಂತಿರ್ತದೆ. ಎಲ್ಲರಿಗೂ ವಿಶ್ರಾಂತಿ ಅಂತಿರ್ತದೆ. ಆದರೆ ಉಸಿರಾಟದ ದೇವರು ಗಾಳಿ ದೇವರು, ವಾಯುದೇವರು, ಅವರಿಗೆ ವಿಶ್ರಾಂತಿ ಅಂತಿಲ್ಲ ಅಂತೆ. ನಿರಂತರ ಕಂಟಿನ್ಯೂಸ್ ಆಗಿ ಒಂದು ಕ್ಷಣ ಬಿಡದೆ ಗಾಳಿ ಒಳಗೆ ಹೊರಗೆ ಪಂಪಿಂಗ್ ಆಗ್ತಲೇ ಇರಬೇಕು. ಪಂಪಿಂಗ್ ನಿಂತಿತು ಅಂತಂದರೆ ಇಲ್ಲಿ ಕತೆ ಮುಗಿಯಿತು ಅಂತಲೇ ಅರ್ಥ. ನಮ್ಮ ಕತೆ ಉಳಿದದ್ದೇ ಈ ವಾಯುದೇವರಿಂದ. ಅವರಿಗೆ ವಿಶ್ರಾಂತಿಯ ಪ್ರಶ್ನೆನೇ ಇಲ್ಲ. ವಾಯುದೇವರೇ ಸ್ವಲ್ಪ ರೆಸ್ಟ್ ತಗೊಳ್ಳಿ ಪ್ಲೀಸ್ ಅಂತ ಹೇಳಿದರೆ, ಅಪ್ಪ ನೀನು ಪರ್ಮನೆಂಟ್ ರೆಸ್ಟ್ ತಗೊಳ್ಬೇಕು ಅಂತ ಹೇಳ್ತಾರೆ. ವಿಶ್ರಾಂತಿಯ ಪ್ರಶ್ನೆನೇ ಇಲ್ಲ ಅವರು. ನಮ್ಮ ಪಿಂಡಾಂಡದಲ್ಲಿ ನೋಡಿದರೆ ವಾಯುದೇವರು ನಮ್ಮ ಅವಿಭಾಜ್ಯವಾದ ಅಂಗ. ನಮ್ಮ 100 ವರ್ಷದ ಆಯುಷ್ಯದಲ್ಲಿ ನಿರಂತರ ನಮ್ಮೊಟ್ಟಿಗೆ ಇರತಕ್ಕಂತಹ ದೇವರು ಅಂತಂದರೆ ವಾಯುದೇವರು. ಎಲ್ಲರೂ ಚಾಲಿಸುವಂತು ಅಂತಂದರೆ ಯಾವಾಗ ಚಾಲಿಸುವಂತು ಅಂತ ಕೇಳ್ತೇವೆ. ನಮ್ಮ ಹಾಗೆ 40 ವರ್ಷ ಆಯಿತು ಅಂತಂದರೆ ಕಣ್ಣಿನ ದೇವತೆ ಸುಸ್ತು ಅಂತ ಹೇಳ್ತದೆ. 45 ವರ್ಷ ಆಯಿತು ಅಂದರೆ ಕಾಲಿನ ಗಂಟಿನ ದೇವತೆ ಹೇಳ್ತದೆ, ಜಯ ಅಂತ ಹೇಳ್ತಾನೆ, ಸುಸ್ತಾಯಿತು ನನಗೆ ರೆಸ್ಟ್ ಬೇಕು ಅಂತ ಹೇಳ್ತಾನೆ. ಎಲ್ಲದಕ್ಕೂ ರೆಸ್ಟ್ ಬೇಕು. ಆದರೆ ನನಗೆ 80 ವರ್ಷ ಆಯಿತು, ಸ್ವಲ್ಪ ಉಸಿರಾಟ ಇಲ್ಲ, ಚೇಂಜ್ ಮಾಡ್ತೇನೆ, ಇಲ್ಲ. ಗಾಳಿದೇವರು ಕೊನೇ ತನಕ ಉಸಿರಾಟ ನಡೆಯುತ್ತಲಿದೆ. ವಾಯುದೇವರು ಯಾವತ್ತೂ ನಮ್ಮೊಟ್ಟಿಗೆ ಇರುವ ನಮ್ಮ ಆತ್ಮೀಯ ಬಂಧು ವಾಯುದೇವರು. ಹಾಗಾಗಿ ಅವರಿಗೆ ವಿಶ್ರಾಂತಿಯ ಪ್ರಶ್ನೆನೇ ಇಲ್ಲ ಅಂತ ಮೈನಾಕ ಹೇಳಿದ. ಹನುಮ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಅಂತ ಹೇಳಿದರೆ ವಿಶ್ರಾಂತಿಯ ಪ್ರಶ್ನೆನೇ ಶ್ರಮನೇ ಇಲ್ಲ. ಶ್ರಮ ಆದರೆ ವಿಶ್ರಾಂತಿ, ಶ್ರಮನೇ ಇಲ್ಲದಿದ್ದ ದೇವರು ವಾಯುದೇವರು. ಅವರು ಹೇಳಿದರು, ಮೈನಾಕ ನನಗೆ ತಡ ಮಾಡಬೇಡ, ನನಗೆ ಬೇಡ ಇದು. ನೋಡಿ, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದಾಗಲೇ ವಿಘ್ನಗಳು ಬರುವುದು ಸಾಮಾನ್ಯವಾಗಿ. ಯಾರೋ ಒಬ್ಬರು ಹೇಳಿದರು, ಮನೆಯಲ್ಲಿ ಸಮಸ್ಯೆ, ಮಗನಿಗೋ ಮಗಳಿಗೋ ವಿದ್ಯೆಯೋ ಮದುವೆನೋ ಏನೋ ಸಮಸ್ಯೆ. ಯಾರೋ ಹೇಳಿದರು, ನೋಡಿ ಬೆಳಿಗ್ಗೆ ಬೇಗ ಸೂರ್ಯೋದಯಕ್ಕಿಂತ ಮುಂಚೆ ಈ ಮಂತ್ರ ಜಪ ಮಾಡಿದರೆ ನಿಮಗೆ ಎಲ್ಲ ಅನುಕೂಲ ಆಗಿಬಿಡುತ್ತೆ ಅಂತ. ಗ್ರಾಚಾರ ಅಂತಂದರೆ ಆ ದಿವಸ ರಾತ್ರಿ ನಮ್ಮ ಬಂಧು ಬಳಗದವರು 2 ಗಂಟೆ ತನಕ ಗಂಟು ಬಿಟ್ಟರು. ಮಾತಾಡಿ ಫೋನಲ್ಲಿ ಮಾತಾಡಿ ಆ ಸೂರ್ಯೋದಯ ಆಗುವಾಗ ಗಾಢ ನಿದ್ರೆ, ಜಪನೂ ಇಲ್ಲ ಏನಿಲ್ಲ. ಬೆಳಗಾದ ಮೇಲೆ ಗೊತ್ತು, 10 ಗಂಟೆ ಆದಾಗ ಎದ್ದಾಗಲೇ ಗೊತ್ತು, ಅಯ್ಯೋ ಗಂಟೆ 10 ಸೂರ್ಯೋದಯದಲ್ಲಿ ಮಾಡಲಿಕ್ಕಾಗಲಿಲ್ಲ ಜಪ. ಯಾವಾಗಲೂ ಆಗದಿದ್ದ ವಿಘ್ನ ಇವತ್ತು ಬಂತು ನೋಡಿ. ಒಳ್ಳೆಯ ಕೆಲಸ ಮಾಡಿದಾಗ ವಿಘ್ನ ಬಂದೇ ಬರ್ತದೆ. ವಿಘ್ನ ಬಂದರೆ ಒಳ್ಳೆಯ ಕೆಲಸ ಅಂತ ಅರ್ಥ. ವಿಘ್ನ ಬರಲಿಲ್ಲ ಅಂದರೆ ಕೆಟ್ಟ ಕೆಲಸ ಅಂತ ಅರ್ಥ. ಕೆಟ್ಟ ಕೆಲಸಕ್ಕೆ ವಿಘ್ನ ಬರೋಲ್ಲ, ನಾವು ಮಾಡಿಯೇ ಮಾಡ್ತೇವೆ. ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೊರಟ್ರೆ ಶ್ರೇಯಾಂಸಿ ಬಹು ವಿಘ್ನಾನಿ. ಒಳ್ಳೆಯ ಕೆಲಸ ಅಂತಂದರೆ ಅದಕ್ಕೆ ವಿಘ್ನ ಕಟ್ಟಿಟ್ಟ ಬುತ್ತಿ. ಹನುಮಂತ ದೇವರು ಮಾಡುವ ಕೆಲಸ ಒಳ್ಳೆಯ ಕೆಲಸ. ರಾಮದೇವರ ಸೇವೆ, ಸೀತಾದೇವಿಯ ಅನ್ವೇಷಣೆಯಂತಹ ಮಹಾಪುಣ್ಯ ಕೆಲಸ. ದೇವರ ಸೇವೆಗೆ ಹೊರಟ್ರೆ ವಿಘ್ನವಾಯಿತು ಅಂತ ರಾಮಾಯಣ ಚಿತ್ರಿಸಿದೆ. ಹನುಮಂತ ದೇವರು ವಿಘ್ನ ಅಂತ ಚಿತ್ರಿಸಿದರಂತೆ. ಮೈನಾಕ ಹೇಳಿದ, ಬಂಗಾರದ ಬೆಟ್ಟ ನಾನು ಒಂಚೂರು ಕೂತು ಹೋಗು ಅಂತ. ಹನುಮ ಹೇಳಿದ, ಈ ಕಪಿಗೆ ಚಿನ್ನ ಯಾಕೆ, ಬಂಗಾರ ಯಾಕೆ ಬೇಕು? ಅಲ್ಲ, ಬಂಗಾರದ ಬೆಟ್ಟ ಸಿಗೋಲ್ಲ, ಬಂಗಾರದ ಪೀಠ ಕೂತು ಹೋಗು. ಅಲ್ಲ, ನಾವು ಕೂತ ಮೇಲೆ ಬಂಗಾರ ಆದರೇನು, ಅದು ಕಲ್ಲಾದರೇನು, ಏನಾದರೇನು ಕೂಡುವವನಿಗೆ ಕೂತ ಮೇಲೆ ಕಾಣುತ್ತಾ ಅದು ಬಂಗಾರ ಏನು? ಅದು ಹನುಮನಿಗೆ ಬಂಗಾರ ಆದರೂ ಅಷ್ಟೇ, ಕಲ್ಲಾದರೂ ಅಷ್ಟೇ. ರಾಮದೇವರ ಮುಂದೆ ರಾಮದೇವರಿಗಿಂತ ಬಂಗಾರ ಮತ್ತೊಂದಿಲ್ಲ. ನಾವು ತುಂಬ ಇಷ್ಟ ಆದ ವಸ್ತುವನ್ನು ನಮ್ಮ ಬಂಗಾರ ಅಂತ ಕರಿತೇವೆ. ಮಗುವನ್ನು ನೋಡಿ ನನ್ನ ಬಂಗಾರ ಇದು ಅಂತ ಹೇಳ್ತೇವೆ. ಹನುಮನಿಗೆ ಯಾವುದು ಬಂಗಾರ ಅಂದರೆ ರಾಮದೇವರೇ ಬಂಗಾರ. ಅದಕ್ಕಿಂತ ದೊಡ್ಡ ಶೃಂಗಾರ ಬಂಗಾರ ಯಾವುದೂ ಇಲ್ಲ. ಹಾಗಾಗಿ ಹನುಮನಿಗೆ ಈ ಮೈನಾಕ ಪರ್ವತದಲ್ಲಿ 0, ಯಾವುದೂ ಕಾಣಲಿಲ್ಲ, ಪ್ಲಸ್. ಹಾಗಾಗಿ ವಿಶ್ರಾಂತಿಯ ಪ್ರಶ್ನೆನೇ ಬರಲಿಲ್ಲ. ಮೈನಾಕ ಹೇಳಿದ, ಒಂದು ಕ್ಷಣ ನಾನಿಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದೇನೆ, ಒಂಚೂರು ಬಂದು ಕೂತ್ಕೋ ಅಂತ. ಹನುಮಂತ ದೇವರು ಹೇಳಿದ್ರು, ತುಂಬ ರಗಳೆ ಆಯ್ತಲ್ಲ. ಈ ಕೆಲವು ಸಲ ನಮ್ಮ ಬಂಧುಗಳೇ ನಮಗೆ ವಿಘ್ನ ಆಗಿ ಬಿಡ್ತಾರೆ, ರಗಳೆ ಆಗಿ ಬಿಡ್ತಾರೆ. ಯಾಕೆ ಗಂಟು ಬಿದ್ದರು ಅಂತ ನಮಗೆ ಅನಿಸ್ತದೆ. ಯಾಕೆ ಅಂತಂದರೆ ಎಷ್ಟು ಬೇಗ ಹೋಗ್ತೇನೆ, ಅಷ್ಟು ಬೇಗ ಸೀತಾದೇವಿಯ ದರ್ಶನ ಆಗಿ ಒಳ್ಳೆಯ ಸುದ್ದಿ ರಾಮನಿಗೆ ಮುಟ್ಟಿಸಿದರೆ ರಾಮದೇವರ ಅನುಗ್ರಹ ನನಗಾಗುತ್ತೆ ಅಂತ ಈ ತರಾತುರಿಯಲ್ಲಿರ್ತಕ್ಕ ಹನುಮನಿಗೆ ಎಷ್ಟೊಂದು ವಿಘ್ನ ಆಯಿತು ಅಂತ.
ಹನುಮ ಆ ಮೈನಾಕ ಪರ್ವತವನ್ನು ಆಶ್ಲಿಷ್ಯ ಪರ್ವತವರಂ ಅದನ್ನು ಆಲಿಂಗನೆ ಮಾಡಿದಂತೆ. ಅಪ್ಪ, ನಿನ್ನ ಸೇವೆ ತುಂಬ ಇಷ್ಟ ಆಯಿತು, ತುಂಬ ಪ್ರೀತಿ ಆಯಿತು, ಇನ್ನೊಂದು ಸಲ ಬರ್ತೇನೆ ಅಂತ ಹೇಳಿ ಹನುಮ ಮುಂದೆ ಸಾಗಿದ ಅಂತ ರಾಮಾಯಣ ಹೇಳುತ್ತೆ. ಇದು ಯಾರೂ ಕೇಳುವವರಿಲ್ಲ. ಹನುಮನಿಗೆ ಅಲ್ಲಿ ವಿಶ್ರಾಂತಿ ತಗೊಂಡಿದ್ರೆ, ನೀರು ಕುಡಿದಿದ್ರೆ, ಗಾಳಿ ಸೇವನೆ ಮಾಡಿದರೆ, ಒಂದು ಬಂಗಾರದ ತುಂಡು ಕಿಸೆಗೆ ಹಾಕ್ಕೊಂಡಿದ್ರೆ ಯಾರು ಕೇಳೋರಿದ್ದಾರೆ? ಯಾರು ಮಾತಾಡೋರು ಇಲ್ಲ ನೋಡಿ. ಏಕಾಂತದಲ್ಲಿಯೂ ಕೂಡ ದೇವಭಕ್ತಿ ಅಂತ ಇದಕ್ಕೆ ಹೇಳೋದು. ಅನ್ಯಾಯ ಮಾಡಲಿಕ್ಕೆ ಅವಕಾಶಗಳಿದ್ದರೂ ಅದನ್ನು ಯಾವುದನ್ನೂ ತಲೆಗೆ ತಗೊಳ್ಳಿಲ್ಲ. ನೇರ ಹನುಮನ ಗಾಡಿ ಸಾಗಿತು ಅಂತ ರಾಮಾಯಣ ಹೇಳುತ್ತೆ. ಮೈನಾಕ ಆ ಹನುಮನಿಗೆ ಕೈ ಮುಗಿದು ಮುಂದೆ ಸಾಗಿತು. ಈಗ ಟೆನ್ಷನ್ ಪ್ರಾರಂಭ ಆಯಿತು. ನಾನು ಮೇಲಕ್ಕೆ ಬಂದಿದ್ದೇನೆ, ದೇವೇಂದ್ರನ CCTVಯಲ್ಲಿ ಚಿತ್ರಣ ಆಗಿದೆ, ಈಚೆ ಹನುಮ ಹಾರಿ ಹೋದ, ಏನು ಹೇಳಲಿಲ್ಲ, ನಾನೀಗ ಮುಳುಗ್ತಾ ಇದ್ದೇನೆ, ಜೀವನದಲ್ಲಿ ಮುಳುಗುವುದೇ ನನ್ನ ಪ್ರಾರಬ್ಧ, ಇಂದ್ರ ಬರ್ತಾನೆ ಬೆನ್ನ ಹಿಂದೆ, ರೆಕ್ಕೆ ಕತ್ತರಿಸ್ತಾನೆ ಅಂತ ಎಣಿಸಿಕೊಂಡು ಹನುಮ ಹನುಮ ಅಂತ ಹೇಳಿಕೊಂಡು ಸಮುದ್ರದ ಅಡಿಗೆ ಇಳಿದ. ಅಡಿಗೆ ಇಳಿದಿದ್ದಾನೆ. ಅವನು ಕಂಡದ್ದು ಕನಸಲ್ಲ, ಅದು ನೆನಸೆ. ವಜ್ರಾಯುಧ ದಾರಿ ಇಂದ್ರ ಬಂದ. ಮೈನಾಕ ಅಂತ ಕರೆದ, ಜೀವ ಹಾರಿ ಹೋಯಿತು. ನೋಡ್ತಾನೆ ಅದೇ ಇಂದ್ರ. ಏನು ಹೇಳಬೇಕು ಈ ಸಮುದ್ರ ರಾಜನಿಗೆ? ಇಂದ್ರ ಬಂದ, ನಾನು ಮೊದಲೇ ಹೇಳಿದ್ದೆ ಮಾತಾಡುವ ಭಯ ಅವನಿಗೆ. ದೇವೇಂದ್ರ ವಜ್ರಾಯುಧಧಾರಿಯಾಗಿ ಬಂದಿದ್ದಾನೆ, ರೆಕ್ಕೆ ಕತ್ತರಿಸಿತು, ಹೋದೆ, ನನ್ನ ಸಂಪತ್ತೆಲ್ಲ ಹೋಯಿತು. ಯಾಕೆ ಬೇಕಿತ್ತು? ಅಲ್ಲಿ ಹನುಮನಿಗೂ ಉಪಕಾರ ಆಗಲಿಲ್ಲ, ಈಚೆ ನನಗೂ ಲಾಸ್. ಏನು ಮಾಡಲಿ ಹನುಮ ಅಂತ ಆಲೋಚನೆ ಮಾಡಿದ ಅಂತ. ದೇವೇಂದ್ರ ಮತ್ತೊಮ್ಮೆ ಕರೆದ, ಮೈನಾಕ ನಾನು ದೇವೇಂದ್ರ ಅಂತ ಹೇಳಿದ. ನೀವು ಭಯ ಅವನಿಗೆ ಗಟ್ಟಿ ಹೇಳಲಿಕ್ಕೆ. ದೇವೇಂದ್ರ ಹೇಳಿದ, ಮೈನಾಕ ನಿನ್ನ ಕೆಲಸ ತುಂಬ ನನಗೆ ಇಷ್ಟ ಆಯಿತು ಅಂತ ಹೇಳಿದ. ಮೈನಾಕರಿಗೆ ಅಬ್ಬಬ್ಬ ಅಂತ ಅನಿಸಿತು. ದೇವೇಂದ್ರ ಹೇಳಿದ, ಎಷ್ಟು ಒಳ್ಳೆಯ ಕೆಲಸ ಮಾಡಿದಿ. ಹನುಮನಿಗೆ ದಾರಿಯಲ್ಲಿ ಹೋಗುವಾಗ ನೀನು ಆಶ್ರಯವಾಗಿ ನಿಂತಿ. ಇದು ಕರ್ತವ್ಯ, ಮಾಡಬೇಕಾದ್ದು. ನಾನು ಮಾಡಬೇಕಾದ ಕೆಲಸ ನೀನು ಮಾಡಿದ್ದಿ. ದೇವತೆಗಳ ಕೆಲಸಕ್ಕೋಸ್ಕರ ಲಂಕೆಗೆ ಹಾರುವ ಹನುಮನಿಗೆ ನೀನು ಪೂಜಾ ಸಾಧನವಾಗಿ, ವಿಶ್ರಾಂತಿ ಸಾಧನವಾಗಿ, ಸೇವಾ ಸಾಧನವಾಗಿ ನಿಂತಿ. ತುಂಬ ಖುಷಿಯಾಯಿತು. ಮೈನಾಕ ಎಣಿಸಿದ, ಸಮುದ್ರ ಹೇಳಿದ ಮಾತು ನಾನು ಕೇಳಿದ್ದಕ್ಕೆ ದೇವೇಂದ್ರ ಒಲಿದ. ದೇವೇಂದ್ರ ಹೇಳಿದ, ಮೈನಾಕ ಇವತ್ತಿನಿಂದ ಎಲ್ಲಿ ಬೇಕಾದರೂ ಸಂಚಾರ ಮಾಡು, ನಿನಗೆ ಲೈಸೆನ್ಸ್ ಕೊಟ್ಟಿದ್ದೇನೆ, ಮುಕ್ತವಾಗಿ ಸಂಚಾರ ಮಾಡು, ನಿನ್ನ ರೆಕ್ಕೆ ಪುಕ್ಕ ಕತ್ತರಿಸುವುದಿಲ್ಲ, ನೀನು ಆರಾಮವಾಗಿರು ಅಂತ ದೇವೇಂದ್ರ ಭರವಸೆ ಕೊಟ್ಟು ಹೋದ ಅಂತ ರಾಮಾಯಣದಲ್ಲಿ ಕಥೆ ಇದೆ. ಹನುಮನ ಸೇವೆ ಮಾಡಿದರೆ, ವಾಯುದೇವರ ಸೇವೆ ಮಾಡಿದರೆ ದೇವತೆಗಳೇ ನಮ್ಮ ಪಕ್ಷಕ್ಕೆ ಬಂದು ನಿಲ್ತಾರೆ. ಇಂದ್ರ ಅನುಕೂಲಕರನಾಗಿ ನಿಂತ. ಒಂದು ವೇಳೆ ಮೇಲೆ ಬಾರದಿದ್ದರೆ ದೇವೇಂದ್ರ ದರ್ಶನ ಕೊಡ್ತಿರಲಿಲ್ಲ, ಅವನ ರೆಕ್ಕೆ ಉಳಿತಿರಲಿಲ್ಲ, ರೆಕ್ಕೆ ಉಳಿಲಿ ಅಂತ ಅದಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಈಚೆ ಹನುಮನ ಅನುಗ್ರಹನೂ ಆಯಿತು, ದೇವೇಂದ್ರನ ದೃಷ್ಟಿಗೂ ಬಿದ್ದ. ಮೈನಾಕನ ಸ್ಥಾನ ದೃಢವಾಯಿತು. ಸಮುದ್ರ ರಾಜ ಮಾತಾಡಿದ, ಮೈನಾಕ ನನ್ನ ಮಾತು ಕೇಳಿದ್ದಕ್ಕೆ ನಿನಗೆ ಇಷ್ಟ ಆಯಿತಾ ಅಂತ ಸಮುದ್ರ ರಾಜನಿಗೆ ನಮಸ್ಕಾರ ಮಾಡಿದ ಅಂತ. ಮೈನಾಕ ನನಗೆ ಜಾಗ ಕೊಟ್ಟದ್ದು ಮಾತ್ರ ಅಲ್ಲ, ನನಗೆ ಜೀವನದಲ್ಲಿ ಒಳ್ಳೆಯ ಭರವಸೆಯ ಜೀವನವನ್ನು ಕೊಟ್ಟಿದ್ದಿ, ನಿನಗೆ ತುಂಬ ನನ್ನ ಧನ್ಯವಾದಗಳು ಅಂತ ಮೈನಾಕ ಹೇಳಿದ ಅಂತ ಕತೆ ಹೇಳುತ್ತೆ. ನಮಗೆ ಏನು ಈ ಕಥೆಯಿಂದ ನಾವು ತಿಳಿಯಬೇಕಾದ್ದು ಅಂತಂದರೆ, ದೊಡ್ಡವರಿಗೆ ನಾವು ಅನುಕೂಲರಾಗಿರಬೇಕು, ಕೈಯಲ್ಲಾದಷ್ಟು ಸೇವೆಯನ್ನು ಮಾಡಿ, ಅವರಿಗೆ ಏನು ಬೇಕೋ ಅದನ್ನು ಹಿತವನ್ನು ಮಾಡಿ, ಅವರಿಗೆ ಆಶ್ರಯ ನೀವು ಕೊಟ್ಟರೆ ನಿಮ್ಮ ಕೈ ದೇವರು ಹಿಡಿತಾನೆ ಅನ್ನೋದಕ್ಕೆ ಇದೊಂದು ಕತೆ ಒಳ್ಳೆಯ ಉದಾಹರಣೆ. ಹನುಮಂತ ದೇವರ ಸೇವೆ ಮಾಡಿ, ಯಾರ ಸೇವೆ ಮಾಡುವಾಗಲೂ ಇದು ಹನುಮನ ಸೇವೆ ಅಂತ ಅನುಸಂಧಾನ ಮಾಡಿ, ಹನುಮ ನಿಮಗೆ ಫಲವನ್ನು ಕೊಡ್ತಾನೆ. ನಿಜವಾಗಿ ಮೈನಾಕರಿಂದ ಏನೂ ಹನುಮನಿಗೆ ಉಪಯೋಗ ಬೀಳಲಿಲ್ಲ, ಆದರೆ ದೊಡ್ಡವರಿಗೆ ಕೈಂಕರ್ಯ ಪ್ರೀತಿಯಿಂದ ಮಾಡಿದ್ದಕ್ಕೆ ಇಷ್ಟು ಸೇವೆ ಆಯಿತು. ಯಾರಾದರೂ ಬರ್ತಾರೆ, ಸರ್ ಬನ್ನಿ ಕೂಡಿ ಅಂತ ಹೇಳಬೇಕಂತೆ. ಅವರು ಕೂಡುವುದಿಲ್ಲ ಅಂತ ಇಟ್ಕೊಳ್ಳಿ, ನಿಮಗೇನು ಲಾಸ್ ಇಲ್ಲ, ಆದರೆ ಪುಣ್ಯ ಬಂತು ಅಂತ ಹೇಳ್ತಾರೆ. ನನ್ನ ಸೇವೆ ಏನಾಗಬೇಕು ಅಂತ ಕೇಳಿದ್ದಕ್ಕೇ ಪುಣ್ಯ ಇದೆ. ಮೈನಾಕ ತಾನು ಇಂಥ ಸೇವೆ ಮಾಡಿ ದೊಡ್ಡವರ ಪ್ರೀತಿಗೆ ಪಾತ್ರವಾಯಿತು ಅನ್ನುವ ಕಥೆಯನ್ನು ರಾಮಾಯಣ ಹೇಳಿತು ನೋಡಿ. ಮೊದಲನೇ ವಿಘ್ನ ಹನುಮ ಗೆದ್ದ.
ಹೇಗೆ ಗೆದ್ದ? ಒಂದು ವೇಳೆ ಗಲಾಟೆ ಮಾಡಿ ಗೆಲ್ಬೋದಿತ್ತು, ಅಲ್ಲ, ಪ್ರೀತಿಯಿಂದ ಗೆದ್ದ. ಕೆಲವು ವಿಘ್ನಗಳನ್ನು ಪ್ರೀತಿಯಿಂದ ಗೆಲ್ಲಬೇಕಂತೆ, ಕೆಲವನ್ನು ಭೀತಿಯಿಂದ, ಕೆಲವನ್ನು ದಂಡದಿಂದ, ಕೆಲವನ್ನು ಹೊಡೆದು, ಬೇರೆ ಬೇರೆ ರೀತಿ ಇರ್ತದೆ. ಈ ಪ್ರೀತಿಯ ವಿಘ್ನವನ್ನು ನಾವು ಪ್ರೀತಿಯಿಂದ ಗೆಲ್ಲಬೇಕಂತೆ. ಏಕಾದಶಿ ಯಾರಾದರೂ ಬರ್ತಾರೆ, ಪ್ಲೀಸ್ ನಮ್ಮೊಟ್ಟಿಗೆ ಶಾರ್ ತಗೊಳ್ಳಿ ಅಂತ ಹೇಳ್ತಾರೆ. ನಾವು ಆಯ್ತು ರೀ, ಅವ್ರಿಗೆ ಬೇಜಾರಾಗುತ್ತೆ ಅಂತ ತಿನ್ನುವುದಲ್ಲ, ಅವರಿಗೆ ರೀ ನಿಮ್ಮದು ಉಪಚಾರ ಖುಷಿ ಆಯಿತು ಅಂತ ಹೇಳಿ ಪ್ರೀತಿಯಿಂದ ಅವರನ್ನು ಗೆಲ್ಲಬೇಕು ಅಂತ ರಾಮಾಯಣ ಹೇಳುತ್ತೆ. ನಮ್ಮ ವೃತ ನಿಯಮಗಳು, ನಮ್ಮ ದೀಕ್ಷೆಗಳು, ನಮ್ಮ ಸತ್ಯಗಳು, ನಮ್ಮ ಪ್ರಾಮಾಣಿಕತನ, ಇದನ್ನು ಪ್ರಶ್ನಿಸುವ ಸಮಸ್ಯೆಗಳು ನಮ್ಮ ಮುಂದೆ ಬಂದಾಗ ಅದು ಪ್ರೀತಿಯ ವಿಘ್ನ ಆಗಿದ್ದರೆ ಪ್ರೀತಿಯಿಂದ ಅದನ್ನು ಗೆಲ್ಲಿ ಅಂತ ಹನುಮಂತ ದೇವರು ನಮಗೆ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಪ್ರೀತಿಯಿಂದ ಮೈನಾಕವನ್ನು ಗೆದ್ದ. ಅಷ್ಟೇ ಅಲ್ಲ, ಹನುಮನ ಆ ವೈರಾಗ್ಯ ಅದೆಷ್ಟಿದೆ. ಬಂಗಾರದ ವ್ಯಾಮೋಹ ಹನುಮನಿಗೆ ಬಾಧಿಸಲಿಲ್ಲ. ಮೈನಾಕ ಬೆಟ್ಟ ಮಣ್ಣಿನ ಆಕರ್ಷಣೆ ಹನುಮನಿಗೆ ಆಗಿಲ್ಲ. ಆ ಮಣ್ಣಿನ ವಿಘ್ನವನ್ನು, ಮಣ್ಣಿನ ಆಕರ್ಷಣೆಯನ್ನು ಗೆದ್ದ, ಬಂಗಾರದ ಆಕರ್ಷಣೆಯನ್ನು ಗೆದ್ದ, ಎಲ್ಲವನ್ನು ಗೆದ್ದು ತನ್ನ ಸಾಧನೆ ಹನುಮ ಮುಂದುವರಿಸಿದ. ದೇವೇಂದ್ರ ಹೀಗೆ ಖುಷಿ ಕೊಟ್ಟ ಸಾಧನೆ ಹನುಮಂದು ಅಂತ ಹೇಳಿತು. ಹನುಮನ ಹಾರಾಟಕ್ಕೆ ವಿಘ್ನ ಬರಲಿಲ್ಲ. ಒಂದು ವೇಳೆ ವಿಶ್ರಾಂತಿ ತಗೊಂಡಿದ್ದರೆ ವಿಘ್ನ ಬರ್ತಿತ್ತು, ವಿಶ್ರಾಂತಿ ತಗೊಳ್ಳಿಲ್ಲ, ಬರೀ ಆಲಿಂಗನೆ ಮಾಡಿದ, ಮುಂದೆ ಸಾಗಿದ. ನಮ್ಮ ಸಾಧನೆ ನಿರಂತರ ಗುರಿ ಮುಟ್ಟುವ ತನಕ ಸಾಗಬೇಕು, ಮಧ್ಯೆ ಅದಕ್ಕೆ ವಿಘ್ನ ಬರಬಾರ್ದು ಅನ್ನೋದನ್ನು ರಾಮಾಯಣ ತೋರಿಸಿದೆ. ಮುಂದೆ ಬಂದರೆ ಮತ್ತೊಂದು ಹೆಣ್ಣಿನ ವಿಘ್ನ, ಸುರಸೆಯ ವಿಘ್ನ, ಕದ್ರುವಿನ ವಿಘ್ನ. ಕದ್ರು ಅಂತಂದರೆ ನಾಗಗಳ ಮಾತಿ, ನಾಗದೇವತೆಗಳ ತಾಯಿ ಕದ್ರು ಅಂತ ಕರೀತಾರೆ, ಸುರಸ ಅಂತ ಕರೀತಾರೆ. ಕಶ್ಯಪರ ಹೆಂಡತಿ ಅವಳು ಮಧ್ಯ ದಾರಿಯಲ್ಲಿ ನಿಂತಳು. ಮೊದಲು ಮೈನಾಕ, ಎರಡನೇದ್ದು ಒಬ್ಬ ಹೆಣ್ಮಗಳು ಸುರಸೆ ದಾರಿಯಲ್ಲಿ ನಿಂತಳು. ಸುರಸೆ ಯಾಕೆ ಬಂದಳು ದಾರಿಯಲ್ಲಿ? ರಸ ಅಂದರೆ ಕುಡಿಯುವ ಪದಾರ್ಥ, ಸುರಸ ಅಂತಂದರೆ ಒಳ್ಳೆಯ ಕುಡಿಯುವ ಪದಾರ್ಥ. ದಾರಿಯಲ್ಲೇ ಇರ್ತದೆ. ಛಾಯಾ ಛಾಯಾ ಟಾಯ್ ಟೀ 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 ಅಂತ ಹೇಳ್ತಾರೆ, ದಾರಿಯಲ್ಲೇ ಇರ್ತಾರೆ ನೋಡಿ. ಹಾಗೆ ಸುರಸೆ, ರಸಧಾರೆಯನ್ನು ಸುರಿಸುವ ಸುರಸೆ ದಾರಿಯಲ್ಲಿ ನಿಂತು. ಯಾಕೆ ಬಂದಳು ಇವಳು ದಾರಿಯಲ್ಲಿ? ನಾಗಮಾತೆ ಇವಳಿಗೇನು ಕೆಲಸ ಹನುಮನ ಹತ್ರ? ಈ ದೇವತೆಗಳದ್ದೆಲ್ಲ ಒಂದು ಒಕ್ಕೂಟ ಅಂತೆ. ಆ ದೇವತೆಗಳೆಲ್ಲ ಬಂದರಂತೆ, ಸುರಸೆ ಹತ್ರ ಹೇಳಿದರಂತೆ, ಅಮ್ಮ ಸುರಸೆ, ನೀನು ಹನುಮನ ದಾರಿಗೆ ಒಂದು ಕ್ಷಣ ವಿಘ್ನವನ್ನು ಆಚರಣೆ ಮಾಡಬೇಕು, ಅಡ್ಡಿಯಾಗಬೇಕು. ಸುರಸೆ ಹೇಳಿದ್ಲು, ಬೇಡ, ಯಾರ ಸುದ್ದಿ ಆದರೂ ಆಗ್ಬೋದು, ಆ ಹನುಮನ ಸುದ್ದಿ ಬೇಡ. ಯಾಕೆ? ಅವನು ಹೋಗುವ ರಭಸದಲ್ಲಿ ನನ್ನನ್ನು ಕೊಚ್ಚಿಕೊಂಡು ಹೋದರೆ ನಾನು ಸತ್ತು ಬಿಡ್ತೇನೆ, ನನಗೆ ಬದುಕುವ ಆಸೆ ಇದೆ, ಖಂಡಿತ ನಾನು ದಾರಿಯಲ್ಲಿ ವಿಘ್ನ ಮಾಡೋದಿಲ್ಲ ಅಂತ ಸುರಸೆ ಹೇಳ್ತಾಳೆ. ಹಾಗೆ ದೇವತೆಗಳು ಹೇಳಿದರು, ಅಮ್ಮ ನೀನು ಚಿಂತೆ ಮಾಡಬೇಡ, ನಿನಗೆ ಬಲವನ್ನು ಆಧಾನ ಮಾಡ್ತೇವೆ, ನಿನ್ನ ಬಾಯಿ ಎಷ್ಟು ಬೇಕಾದರೂ ದೊಡ್ಡದಾಗ್ತದೆ, ಯಾವ ವಸ್ತುವನ್ನೂ ತಿನ್ನಲಿಕ್ಕಾಗುತ್ತೆ, ನುಂಗುವ ಶಕ್ತಿ ನಿನಗೆ ಕೊಟ್ಟಿದ್ದೇನೆ ಅಮ್ಮ, ನೀನು ಹನುಮನನ್ನು ನುಂಗಿ ವಿಘ್ನ ಮಾಡಿಬಿಡು ಅಂತ ಆ ಸುರಸೆಗೆ ಎಲ್ಲ ದೇವತೆಗಳು ತಮ್ಮ ಪವರನ್ನು ಕೊಟ್ಟು ಅವಳನ್ನು ದಾರಿಯಲ್ಲಿ ನಿಲ್ಲಿಸ್ತಾರೆ. ಹೀಗೆ ದೇವತೆಗಳೇ ಸುರಸೆಯನ್ನು ಕಳಿಸಿ ಹನುಮನಿಗೆ ವಿಘ್ನ ಮಾಡ್ತಾರೆ. ಎಂಥ ಕಿತಾಪತಿ ನೋಡಿ. ಈಗ ಹನುಮ ಹಾರ್ತಾನೆ, ಬ್ರಹ್ಮಚಾರಿ, ಏನಾದರೂ ಅವನಿಗೆ ಸಮಸ್ಯೆ ಉಂಟ? ಈ ಲಂಕೆಗೆ ಹಾರಬೇಕಾದ ಅವಶ್ಯಕತೆ ಇದೆ, ಲಂಕೆಯಿಂದ ಏನಾದರೂ ಸಿಗ್ತದ ಅವನಿಗೆ? ಹಾರಿದ್ದಕ್ಕೆ ಏನಾದರೂ ಕೊಡ್ತಾರ? ತಗೊಳ್ಳುವವನ ಹನುಮ ಏನಿಲ್ಲ. ಯಾಕೆ ಹೋಗ್ತಾನೆ? ರಾಮನ ಕೆಲಸ ಅಲ್ಲ. ರಾಮದೇವರಿಗೆ ಸೀತೆಯನ್ನು ತರುವುದು ಏನೂ ಕಷ್ಟ ಅಲ್ಲ. ಮತ್ತು ಯಾಕೆ ಹೋಗ್ತಾರೆ ಅಂತಂದರೆ, ಸೀತೆಯನ್ನು ತರುವುದೊಂದು ನಿಮಿತ್ತ. ತರಬೇಕಾದರೆ ರಾವಣಾದಿಗಳು ಸುಮ್ಮನೆ ಬಿಡ್ತಾರೆ, ರಾವಣಾದಿಗಳು ಯುದ್ಧಕ್ಕೆ ಬರ್ತಾರೆ, ರಾವಣಾದಿಗಳ ಸಂಹಾರ. ರಾಮದೇವರು ಯಾಕೆ ಹನುಮನನ್ನು ಕಳಿಸಿದ? ಸೀತೆಯನ್ನು ಪತ್ತೆ ಹಚ್ಚಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ ಮೇಲೆ ರಾವಣನ ಲಂಕೆಗೆ ನುಗ್ಗಿ ಲಂಕೆಯಲ್ಲಿ ಯುದ್ಧ ಮಾಡಿ ರಾವಣ ಕುಂಭಕರ್ಣ
ಇಂದ್ರಜಿತ್, ಅಕ್ಷಕುಮಾರ ಎಲ್ಲ ದೈತ್ಯರನ್ನು ಸಂಹಾರ ಮಾಡೋದು. ಇದರಿಂದ ಏನು ಪ್ರಯೋಜನ? ಯಾರಿಗೆ ಪ್ರಯೋಜನ? ದೇವತೆಗಳಿಗೆ ಪ್ರಯೋಜನ. ಯಾಕೆಂದರೆ ದೇವಲೋಕ ಇವತ್ತು ರಾವಣಾದಿಗಳಿಂದ ಬಲಾತ್ಕೃತವಾಗಿದೆ, ರಾವಣನ ಆಡಳಿತದಲ್ಲಿದೆ. ಈಗ ಹನುಮ ಹಾರಿದ್ರಿಂದ, ಸೀತಾದೇವಿ ಸಿಕ್ಕಿದ್ದರಿಂದ, ರಾಮದೇವರು ಮತ್ತೆ ಲಂಕೆಗೆ ಹೋದ್ರಿಂದ, ರಾವಣಾದಿಗಳ ಸಂಹಾರ ಆದದ್ದರಿಂದ ಲಾಭ ಆಗುವುದು ದೇವತೆಗಳಿಗೇನೆ. ಹನುಮನಿಗೇನು ಲಾಭ ಇಲ್ಲ, ಪರ್ಸನಲ್ ಏನಿಲ್ಲ. ದೇವತೆಗಳಿಗೆ ಉಪಕಾರ ಮಾಡಲಿಕ್ಕೆ ಹೊರಟ್ರೆ ಈ ದೇವತೆಗಳೇ ಈ ಕಿತಾಪತಿ ಮಾಡಿದ್ರೆ ಏನು ಮಾಡಬೇಕು? ಸುರಸೇನ ಅಡ್ಡಗಟ್ಟು ಯಾಕೆ ಬೇಕು ಈ ಅಧಿಕ ಪ್ರಸಂಗ? ರಾಮಾಯಣ ಹೇಳಿತು, ಹನುಮ ಹಾರಬೇಕಾದ್ರೆ ಅವನ ವಿಲ್ ಪವರ್ ಎಷ್ಟಿದೆ ಅಂತ ನೋಡಬೇಕಾಗಿದೆ. ಅವನ ತಾಕತ್, ಲಂಕೆಗೆ ಹಾರ್ತಾನೆ ಈ ಹನುಮ, ಅಲ್ಲಿ ರಾವಣಾದಿಗಳು ಸೇರಿ ಇವನು ಕೊಂದುಬಿಟ್ರೆ ಏನು ಮಾಡೋದು? ಇವನಿಗೆ ಗೆಲ್ಲುವ ಶಕ್ತಿ ಉಂಟಾ ನೋಡಬೇಕು ಅಂತ ದೇವತೆಗಳು ತಮ್ಮ ಶಕ್ತಿಯನ್ನು ಸುರಸೆಯಲ್ಲಿ ಆಧಾನ ಮಾಡಿ ಹನುಮನ ದಾರಿಯಲ್ಲಿ ಅಡ್ಡಗಟ್ಟುವ ಹಾಗೆ ಮಾಡಿದರಂತೆ. ದೇವತೆಗಳ ಪರೀಕ್ಷೆ, ನೀಟ್ ಪರೀಕ್ಷೆ ಅಂತ ಇದೆ ನೋಡಿ. ಮೇಲಿನ ಕಾಲೇಜಿಗೆ ಸೇರಬೇಕಾದ್ರೆ, MBBS ಇಂಜಿನಿಯರಿಂಗು ಕಾಲೇಜ್ ಸೇರಬೇಕಾದ್ರೆ ಆ ಎಕ್ಸಾಮಲ್ಲಿ ಪಾಸ್ ಆಗಬೇಕು. ಈಗ ಹನುಮನಿಗೆ ಒಂದು ಪರೀಕ್ಷೆ, ನೀಟ್ ಎಕ್ಸಾಮ್ ಇತ್ತು. ಈ ಪರೀಕ್ಷೆಯಲ್ಲಿ ನೀನು ಪಾಸಾದರೆ, ಎಂಟ್ರೆನ್ಸ್ ಪಾಸಾದರೆ ಲಂಕೆಗೆ ಎಂಟ್ರಿ, ಇದು ಎಂಟ್ರಿ ಇಲ್ಲ ಅಂತ ಹನುಮಂತೇವರು ಪರೀಕ್ಷೆಗೆ ಕೂತು ಪಾಸಾದರು. ಅದಕ್ಕೆ ನಾವು ಪರೀಕ್ಷೆಗೆ ಹೋಗಬೇಕಾದ್ರೆ, ಇಂಟರ್ವ್ಯೂ ಹೋಗಬೇಕಾದ್ರೆ ಹನುಮನಿಗೆ ಕೈ ಮುಗಿದು ಹೋಗಿ, ಹನುಮ ದೇವತೆಗಳ ಪರೀಕ್ಷೆಯಲ್ಲಿ ಪಾಸಾದವ, ನಾವು ಈ ಪರೀಕ್ಷೆಯಲ್ಲಿ ನಾವು ಪಾಸಾಗಬೇಕು, ಮಾಡು ಪರೀಕ್ಷೆಯಲ್ಲಿ ಪಾಸು, ಉದ್ಯೋಗ ಸಿಗಬೇಕು ಅಂತ ನೀವು ಪ್ರಾರ್ಥನೆ ಮಾಡಿ ಹೋದರೆ ಸಕ್ಸಸ್ ಆಗಿಬಿಡ್ತೀರಿ. ಹುಡುಗಿಯನ್ನೋ ಹುಡುಗನನ್ನೋ ಜಾತಕ ನೋಡಲಿಕ್ಕೆ ಅಂತ ಹೊರಟಾಗ ಒಮ್ಮೆ ಹನುಮನಿಗೆ ಕೈ ಮುಗಿದು ಹೋದರೆ, ಹನುಮ ಇವತ್ತು ಇದೇ ಜಾತಕ ನೋಡಲಿಕ್ಕಿದೆ, ಸಕ್ಸಸ್ ಆಗಲಿ ಅಂತ ಪ್ರಾರ್ಥನೆ ಮಾಡಿದರೆ ಹನುಮ ಎಲ್ಲ ಪರೀಕ್ಷೆಯಲ್ಲಿ ಗೆದ್ದವ. ನಮ್ಮ ಪರೀಕ್ಷೆಯಲ್ಲಿ ನಮ್ಮನ್ನು ಪಾಸ್ ಮಾಡ್ತಾನೆ. ಹನುಮ ನಾನು ಓದಲಿಲ್ಲ, ಏನಾದರೂ ಮಾಡು ಅಂತಂದರೆ ನಿಮ್ಮ ಕೈಯಲ್ಲಿ ನಿಂತು ಪೆನ್ನೊಳಗೆ ಇಂಕಾಗಿ ಬರೆದು ನಿಮ್ಮನ್ನು ಪಾಸ್ ಮಾಡ್ತವ ದೇವರು ನಮ್ಮ ಹನುಮ. ಹಾಗಾಗಿ ಪರೀಕ್ಷದ್ಭಿ, ದೇವತೆಗಳು ಪರೀಕ್ಷೆ ಮಾಡಿ ಹನುಮನನ್ನು ದಾರಿಯಲ್ಲಿ ನಿಲ್ಲಿಸಿದರೆ ಹನುಮ ಬಂದರೆ ಸ್ವಾಗತ. ಹನುಮನಿಗೆ ಬಾಯಿ ತೆರೆದು ಸ್ವಾಗತ ಮಾಡಬೇಕ್ರಿ, ವೆಲ್ಕಮ್ ಅಂತ ತುಂಬ ಬಾಯಿ ತೆರಿಬಾರ್ದು. ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ತುಂಬ ಬಾಯಿ ತೆರೆದರೆ ಡೇಂಜರಸ್ ಅಂತ ಅರ್ಥ. ಆ ಸ್ವಾಗತ ಏನೋ ಒಂದು ಅನಾಹುತಕ್ಕೆ ಕಾರಣ. ಈ ಸುರಸೆ ಬಾಯಿ ತೆರೆದ್ಲು, ಬಾಯಿ ಅಗಲ ಮಾಡಿದ್ಲು. ಹನುಮ ಹೇಳ್ದ, ಅಮ್ಮ ಸುರಸೆ, ನೀನು ಯಾರು ನನಗೆ ಪರಿಚಯ ಇಲ್ಲ, ಅದೇನು ಬಾಯಿ ತೆರೆದು ನಿಂತಿದ್ದೀನಿ, ಬಾಯಿಯೊಳಗೆ ಪ್ರವೇಶ ಮಾಡು ಅಂತ ಹೇಳಿದ್ಲು. ಹನುಮ ಹೇಳ್ದ, ನನಗೆ ಪುರ್ಸೋತಿಲ್ಲ ಇವತ್ತು ಅಂತ ಹೇಳಿದ. ನಿನ್ನ ಬಾಯಿಯೊಳಗೆ ಪ್ರವೇಶ ಮಾಡುವಷ್ಟು ನನಗೆ ವ್ಯವಧಾನ ಇಲ್ಲ. ಸುರಸೆ ಹೇಳಿದ್ಲು, ನನ್ನ ಬಾಯಿಯೊಳಗೆ ನೀನು ಪ್ರವೇಶ ಮಾಡದಿದ್ದರೆ ನಿನಗೆ ಮುಂದೆ ದಾರಿ ಇಲ್ಲ ಅಂತ ಹೇಳಿದ್ಲು. ಹನುಮ ಹೇಳಿದ, ಒಂಚೂರು ಅವಕಾಶ ಕೊಡು, ಜಸ್ಟ್ ನನಗೆ ಹಾರಿ ಆ ಸೀತಾದೇವಿಯನ್ನು ನೋಡಿ ಅವಳಿಗೆ ಏನು ಕೊಡಬೇಕೋ ಕೊಟ್ಟು, ಅವಳು ಏನು ಚೀಟ್ ಕೊಡ್ತಾಳೋ ಅದನ್ನು ಹಿಡ್ಕೊಂಡು ಹೋಗಿ ರಾಮನಿಗೆ ಮುಟ್ಟಿಸಿ ವಾಪಸ್ ಬಂದು ನನ್ನ ಬಾಯಿಯೊಳಗೆ ಹೋಗ್ತೇನೆ, ಒಂಚೂರು ದಾರಿ ಬಿಡು. ನಿಮಗೆ ಈ ಪುಣ್ಯಕೋಟಿಯ ಕತೆ ಕೇಳಿದಾಗಿದೆ ಇತ್ತಂತು. ಆ ಪುಣ್ಯಕೋಟಿ ಹತ್ರ ಹಾಗೇನೆ, ಪುಣ್ಯಕೋಟಿ ಹೋಗುವಾಗ ದಾರಿಯಲ್ಲೊಂದು ಹುಲಿ ಸಿಕ್ಕಿದರೆ ಆ ಹುಲಿ ಹೇಳುತ್ತಾ ನಾನು ತಿಂತೇನೆ, ಅದು ಹೇಳಿತ್ತು, ನನ್ನ ಮಗುವಿಗೆ ಹೇಳಿ, ನನ್ನ ಪರಿವಾರದವರಿಗೆ ಹೇಳಿ ಬರ್ತೇನೆ ಅಂತ ಹೇಳಿ ಆ ಪುಣ್ಯಕೋಟಿ ಬರುವ ಕಥೆ ಕೇಳಿದ್ದೀರಿ. ಹನುಮನಿಗೆ ಬಿಡಲಿಲ್ಲ ಅವಳು ಸುರಸೆ. ನಾನು ಹಾರಿ ಸೀತೆಯನ್ನು ನೋಡಿ ರಾಮನಿಗೆ ಸುದ್ದಿ ಮುಟ್ಟಿಸಿ ಬರ್ತೇನೆ ಅಂತ ಹೇಳಿದರೆ ಅದಾಗುವುದಿಲ್ಲ. ನನ್ನ ಬಾಯೊಳಗೆ ಪ್ರವೇಶ ಮಾಡಿಯೇ ಮತ್ತೆ ಮುಂದೆ ಹೋಗು, ಇಲ್ಲಿದ್ದರೆ ಮುಂದೆ ಹೋಗಲಿಕ್ಕಿಲ್ಲ ಅಂತ ಹಠಮಾರಿತನ ಮಾಡ್ತಾಳೆ. ಹನುಮನಿಗೆ ಬೇರೆ ಮಾರ್ಗ ಇಲ್ಲ, ಇವಳ ಹತ್ರ ವ್ಯರ್ಥ ಕಲಹ ಮಾತಾಡಿ ಹಾಗಾದರೆ ಬಾಯೊಳಗೆ ಪ್ರವೇಶ ಮಾಡೋದು ಅಂತ ತೀರ್ಮಾನ ಮಾಡಿ ಹನುಮ ಅವಳ ಬಾಯಿಯೊಳಗೆ ಪ್ರವೇಶ ಮಾಡಬೇಕು ಅಂತ ಹೊರಟ್ರೆ, ಇಷ್ಟು ದೊಡ್ಡ ಗಾತ್ರ ಹನುಮಂತು ಅವಳ ಬಾಯಿಯೊಳಗೆ ಹೇಗೆ ಪ್ರವೇಶ ಮಾಡಬೇಕು? ಇನ್ನೂ ಬಾಯಿ ತೆರೆದ್ಲಂತೆ. 20 ಯೋಜನ ಮಾಯತಃ, 20 ಯೋಜನ ಬಾಯಿ ತೆರೆದ್ಲಂತೆ. ಹನುಮಂತ ದೇವರು 30 ಯೋಜನ ದೊಡ್ಡದಾದ್ರಂತೆ. ಎಂಥ ಶಕ್ತಿ ನೋಡಿ ಹನುಮಂತನಿಗೆ. ಅಣಿಮ, ಗರಿಮ, ಲಗಿಮ, ಮಹಿಮ, ಪ್ರಾಪ್ತಿ, ಪ್ರಾಕಮ್ಯ, ಈಶಿತ್ವ, ವಶಿತ್ವ, 8 ಐಶ್ವರ್ಯಗಳು, 8 ಈಶ್ವರತ್ವ, 8 ನಮಗೆ ಪವರ್ಗಳು ಅಂತ ಹೇಳ್ತಾರೆ. ಏನು ಪವರ್ ಅಂತಂದರೆ ಎಷ್ಟು ದೊಡ್ಡದೂ ಆಗ್ಬೋದು, ಗರಿಮ ಅಂತ ಹೇಳ್ತಾರೆ. ಎಷ್ಟೂ ಲಘು ಆಗ್ಬೋದು, ಅಣಿಮ ಅಂತ ಹೇಳ್ತಾರೆ. ಅಂದರೆ
ಬೃಹತ್ ಆಕಾರ ತಳೆಯುವುದು, ಚಿಕ್ಕ ಆಕಾರ ಸ್ವೀಕಾರ ಮಾಡೋದು. ಅಣಿಮ ಮಹಿಮ ಅಂತ ಈ ಮಹಿಮೆಗಳನ್ನು ಹೇಳ್ತಾರೆ. ಹನುಮ ಬೆಳೆದ. ಹನುಮ ಬೆಳೆದರೆ ಸುರಸೆಯ ವಾಯು 40 ಯೋಜನ ಮಾಯತ, 40 ಯೋಜನ ಬೆಳೆಯಿತು. ಹನುಮಂತ ದೇವರು 50 ಯೋಜನ ಬೆಳೆದರಂತೆ, ಅವಳದು 60 ಯೋಜನ ಬೆಳೆದು. ಇವು 90 100 ಲಂಕೆಗೆ ಹೋಗಿ ಮುಟ್ತಾರೆ ಹನುಮಂತ ದೇವರು. ಅವಳ ಬಾಯು ಅಷ್ಟು ದೊಡ್ಡದಾಯ್ತಂತೆ. ರಾಮಾಯಣ ನಮಗೆ ಕೊಟ್ಟ ಎಚ್ಚರ ಇದು. ಏನು ಎಚ್ಚರ? ತಿನ್ನಲಿಕ್ಕೆ ಅಂತ ಕೂತ್ರೆ ಬಾಯಿ ಸಾಕು ಅಂತ ಎಲ್ಲಿಯಾದರೂ ಹೇಳುತ್ತಾ. ತಿನ್ನಲಿಕ್ಕೆ ಅಂತ ಕೂತ, ಜಿಲೇಬಿ ಭಾರಿ ಇಷ್ಟ, ಜಿಲೇಬಿ ಹಾಕಿದ್ರು ಒಂದು ತಿಂದ ಸಾಕು ಅಂತ ಹೇಳುತ್ತಾ ನಾಲೆಗೆ, ಇನ್ನೊಂದು ತಿನ್ನು ಅಂತ ಹೇಳುತ್ತೆ, 2 ತಿನ್ನು ಅಂತ ಹೇಳ್ತದೆ, ತಿನ್ನು ಅಂತಲೇ ಹೇಳ್ತದೆ. ಹೊಟ್ಟೆ ಹೇಳುತ್ತೆ ಸಾಕು ಅಂತ, ನಾಲಿಗೆ ಹೇಳುತ್ತೆ ಪ್ಲೀಸ್ ಇನ್ನೊಂದು ಅಂತ. ನಮ್ಮೊಳಗೆ ಸಂಘರ್ಷ ಪ್ರಾರಂಭ ಆಗುತ್ತೆ, ಹೊಟ್ಟೆಗೆ ನಾಲಿಗೆಗೆ. ಹೊಟ್ಟೆ ಹೇಳಿತು ಕೊನೆಗೆ ಒಂದು 20 ಜಿಲೇಬಿ ತಿಂದ, ಹೊಟ್ಟೆ ಹೇಳಿತು ನಾನು ಸತ್ತು ಹೋಗ್ತೇನೆ ಅಂತ. ನಾಲಿಗೆ ಏನು ಹೇಳಬೇಕು ಹೇಳಿ, ಆಯ್ತಮ್ಮ ನಿಲ್ಲಿಸ್ತೇನೆ ಅಂತ. ನಾಲಿಗೆ ಹೇಳಿತು ಹೇಗೂ ಸಾಯ್ತಿ, ತಿನ್ನು ಸಾಯು ಅಂತ ಹೇಳುತ್ತೆ. ನಾಲಿಗೆಗೆ ತೃಪ್ತಿ ಅನ್ನೋದಿರುವುದಿಲ್ಲ. ಹೊಟ್ಟೆ ಬೇಡ ಹೇಳಿದರು ನಾಲಿಗೆ ಜೊಲ್ಲು ಸುರಿಸ್ತಾ ಇರ್ತದೆ. ನಿಮ್ಗೆ ಗೊತ್ತಿದೆ ನೋಡಿ, ಜನ ಬಡಿಸ್ತಾರೆ, ಎಲೆ ಹತ್ರ ಬಡಿಸ್ತಾರೆ, 1 2 ಹಾಕ್ತಾರೆ. ಆಮೇಲೆ ಬೇಕಾಗಿ ಹೇಳಿದರೆ ಕೈಯಲ್ಲಿ ಕೊಡಿ, ಚೀಲದಲ್ಲಿ ಕೊಡಿ, ಎಲ್ಲ ಹಿಡ್ಕೊಂಡು ನಾವು ಸಾಕು ಅಂತ ನಾವು ಹೇಳುವುದಿಲ್ಲ. ನಾವು ಊಟ ಮಾಡುವಾಗ ಸಾಕು ಅಂತ ಹೇಳಿದರೆ, ಈಗ ಸಾಕು ಅಂತ ನಾವು ಹೇಳೋದಿಲ್ಲ, ಸಾಯಂಕಾಲ ಟಿಪ್ ಕೊಡಿ ಅಂತ ಕೇಳ್ತೇವೆ. ಅಂದರೆ ತೃಪ್ತಿ, ನಾಲಿಗೆಗೆ ತೃಪ್ತಿ ಅಂತಿಲ್ಲ. ಭಾಗವತದಲ್ಲಿ ಹೇಳ್ತಾರೆ ನಾವು ಗೆಲ್ಲಬೇಕು, ಇನ್ನೊಬ್ಬರನ್ನು ಗೆಲ್ಲುವುದಲ್ಲ, ಮೊದಲು ನಮ್ಮನ್ನು ನಾವು ಗೆಲ್ಲಬೇಕು. ನಮ್ಮನ್ನು ಗೆಲ್ಲಬೇಕು ಅಂದರೆ ನಮ್ಮ ಇಂದ್ರಿಯಗಳನ್ನು ಗೆಲ್ಲಬೇಕು. ನಮ್ಮ ಇಂದ್ರಿಯಗಳನ್ನು ಗೆಲ್ಲಬೇಕು ಅಂತಂದರೆ ಭಾಗವತ ಹೇಳಿತು, ಎಲ್ಲಿವರೆಗೆ ನಾವು ನಾಲಿಗೆಯನ್ನು ಗೆಲ್ಲುವುದಿಲ್ಲ ಅಲ್ಲಿವರೆಗೆ ಬೇರೆ ಇಂದ್ರಿಯವನ್ನು ಗೆಲ್ಲಲಿಕ್ಕಾಗುವುದಿಲ್ಲ. ಉಳಿದ ಇಂದ್ರಿಯವನ್ನು ಗೆಲ್ಲಬೇಕಾದ್ರೆ ಮೊದಲನೇದ್ದು ಇಂದ್ರಿಯವನ್ನು, ನಾಲಿಗೆಯನ್ನು ಗೆಲ್ಲುವಂಥದ್ದು. ಜಿತಂ ಸರ್ವಂ ಜಿತೇ ರಸೆ, ರಸವನ್ನು, ರಸನೇಂದ್ರಿಯವನ್ನು, ನಾಲಿಗೆಯನ್ನು ಗೆದ್ದರೆ ಎಲ್ಲ ಇಂದ್ರಿಯಗಳನ್ನೂ ಗೆಲ್ಬೋದು. ಎಲ್ಲಿವರೆಗೆ ನಾಲಿಗೆಯನ್ನು ಗೆಲ್ಲುವುದಿಲ್ಲ ನಾವು ಅಲ್ಲಿವರೆಗೆ ನನಗೆ ಜಯ, ನಾನು ಗೆದ್ದಿದ್ದೇನೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭಾಗವತ ಹೇಳುತ್ತೆ. ಯಾಕೆಂತಂದರೆ ಏಕಾದಶಿ ಉಪವಾಸ ನಾವು ಮಾಡಿರ್ತೇವೆ. ಉಪವಾಸ ಮಾಡಿರ್ತೇವೆ, ಸಾಯಂಕಾಲ ಹೇಳ್ತಾರೆ ಅಪ್ಪ ಸಿನಿಮಾಕ್ಕೆ ಬರ್ತೀಯಾ, ಬೇಡಪ್ಪ ಸುಸ್ತು ಕಣ್ಣಿಗೆ ಅಂತ ಹೇಳ್ತಾರೆ. ಒಂದು ಸಂಗೀತ ಕಚೇರಿ ಹೋಗೋಣ, ಬೇಡಪ್ಪ ಸುಸ್ತು ಅಂತ ಹೇಳುತ್ತೆ. ಕಾಲಿಗೆ ಹೇಳಿ, ಅಯ್ಯೋ ಕಾಲು ನೋವು ಸುಸ್ತು ಆಗೋಲ್ಲ, ಬರೆಯುವ ಆಗಲ್ಲ. ಎಲ್ಲ ಇಂದ್ರಿಯ ಹತ್ರ ಕೇಳಿ ಬೇಡ 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 ಅಂತ ಹೇಳುತ್ತೆ. ಎಲ್ಲದಕ್ಕೂ ಸುಸ್ತು. ನಾಲಿಗೆ ಹತ್ರ ಕೇಳಿ, ಅಪ್ಪ ಟಿಫಿನ್ ಮಾಡೋಣ ರೆಡಿ ಅಂತ ಹೇಳುತ್ತೆ. ಉಪವಾಸ ಕೂತರೂ ಶಕ್ತಿ ಇರುವುದು ನಾಲಿಗೆಗೆ ಮಾತ್ರ, ಬೇರೆ ಎಲ್ಲದವೂ ಸುಸ್ತಾಗಿರ್ತದೆ. ನಾಲಿಗೆ ಉಪವಾಸ ಮಾಡಿರ್ತದೆ, ಆದರೆ ದ್ವಾದಶಿದ್ದೇ ಅದಕ್ಕೆ ಚಿಂತೆ. ರಸಂ ಜಿತಂ ಸರ್ವಂ ಜಿತೇ ಜಿತೇ ರಸೆ ಸರ್ವಂ ಜಿತಂ. ನಾವು ಯಾವಾಗ ಗೆಲ್ತೇವೆ ಅಂತಂದರೆ ನಾಲಿಗೆಯನ್ನು ಗೆಲ್ಲಬೇಕಂತೆ. ನಾಲಿಗೆಗೆ ಇದು ಬೇಕು ಅಂತ ಅನಿಸಬಾರ್ದು. ಹಾಗೆ ನಾಲಿಗೆಯನ್ನು ಗೆದ್ದರೆ ಅದು ಜಯ, ಹೊರತು ಅಲ್ಲಿವರೆಗೆ ಜಯ ಇಲ್ಲ ಅಂತ ಹೇಳ್ತಾರೆ. ನಾವು ಎಲ್ಲರನ್ನೂ ಗೆಲ್ತೇನೆ ಅನ್ನೋದಕ್ಕಿಂತ ಮುಂಚೆ ನಮ್ಮನ್ನು ಗೆದ್ದಿದ್ದೇವೆ, ನಮ್ಮನ್ನು ಗೆದ್ದಿದ್ದೇವೆ ಅಂತ ಹೇಳಬೇಕಾಗಿದ್ದರೆ ನಮ್ಮ ನಾಲಿಗೆ ಹತ್ರ ಕೇಳಬೇಕು. ನಿನಗೆ ಬೇಕಾ, ಬೇಕು ಅಂತ ಹೇಳಿದರೆ ನಾವು ಸೋತಿದ್ದೇವೆ ಅಂತ ಅರ್ಥ. ಯಾವತ್ತು ನಾಲಿಗೆ ನನಗೆ ಬೇಡ ಅಂತ ಹೇಳುತ್ತೆ ಆವತ್ತು ನಾವು ಗೆದ್ದಿದ್ದೇವೆ. ಅದಕ್ಕೆ ಈ ಏಕಾದಶಿ, ಈ ಚಾತುರ್ಮಾಸ್ಯದಲ್ಲಿ ಒಂದೊಂದೇ ಆಹಾರವನ್ನು ಬಿಡುವಂಥದ್ದು ಎಲ್ಲ ಈ ಉಪವಾಸದ ಕಥೆಯನ್ನು ಯಾಕೆ ಹೇಳ್ತಾರೆ ಅಂತಂದರೆ ಆ ಉಪವಾಸದ ಮೂಲಕ ನಾಲಿಗೆಯನ್ನು ಗೆಲ್ಲಬೇಕು ಅಂತ. ಅದಕ್ಕೆ ಈ ಸುರಸೆ ಅಂತಂದರೆ ಈ ಕಥೆಯಿಂದ ನಮಗೇನು ಗೊತ್ತಾಗುವುದು ಅಂತಂದರೆ ಹನುಮ ತಿನ್ನಲ್ಪಡುವ ವಸ್ತು, ಸುರಸೆ ತಿನ್ನುವವಳು. ಆ ತಿನ್ನುವವಳು ಬಾಯಿ ದೊಡ್ಡದಾಗ್ತಾ ಹೋಯ್ತು ನೋಡಿ. ಹನುಮ ಎಷ್ಟು ದೊಡ್ಡದಾದರೂ ಕೂಡ, ತಿನ್ನಲ್ಪಡುವ ವಸ್ತು ದೊಡ್ಡದಾದರೂ ಕೂಡ ತಿನ್ನುವ ಆ ಸುರಸೆ ಅವಳ ಬಾಯಿ ಬೃಹತ್ 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 ಆಗ್ತಾ ಹೋಯಿತು. ನಾಲಿಗೆ ಬೆಳೀತಾ ಇದೆ ಅದರ ಶಕ್ತಿ, ಅದು ಕುಗ್ಗಿಸಬೇಕು. ಅದು ರಾಮಾಯಣದ ಸಾರ. ಹನುಮ ಏನು ಮಾಡಿದ ಗೊತ್ತಾ?
ಇದಕ್ಕೆ ತೃಪ್ತಿ ಆಗುವುದಿಲ್ಲ. ಹಾಗಾಗಿ ಆ ಗರಿಮಾಶಕ್ತಿಯಿಂದ ಬೆಳೆದ ಹನುಮ ಪುಟ್ಟ ಪ್ರಾಣಿಯ ರೂಪ ಆಗಿಬಿಟ್ಟದ್ದು. ಇಷ್ಟೇ ಚಿಕ್ಕ ಅಂಗುಷ್ಟ ಮಾತ್ರ ಬಬುವ, ತಕ್ಷಣದಲ್ಲಿ ಅಂಗುಷ್ಟ ಮಾತ್ರದ ಗಾತ್ರದ ಹನುಮ ಆಗಿಬಿಟ್ಟ. ಅಂತ ಬಾಯಿ ತೆರೆದಿದ್ದಾಳೆ. ಹನುಮ ಬಾಯೊಳಗೆ ಹೋದ, ವಾಪಸ್ ಬಂದ, ಹೇಳಿದ, ಅಮ್ಮ ದಾಕ್ಷಾಯಿಣಿ ನಮಸ್ತೆ, ನಮಸ್ಕಾರ, ಟಾಟಾ, ಬೈ ಬೈ ಅಂತ ಹೊರಟ. ಬಾಯೊಳಗೆ ಹೋಗಿ ಬಂದೆ. ಅವಳಿಗೆ ಗೊತ್ತೇ ಆಗಲಿಲ್ಲ. ರಾಮಾಯಣ ಹೇಳಿತು, ತುಂಬ ಆಸೆ ಪಡಬೇಡ, ಏನೂ ಇಲ್ಲ ನಿನಗಾಗಿ ಬಿಡ್ತದೆ. ತುಂಬ ಆಸೆ ಪಟ್ಟರೆ ಏನೂ ಸಿಗುವುದಿಲ್ಲ, ಸಿಕ್ಕಿದ್ರಲ್ಲಿ ತೃಪ್ತಿ ಪಡು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇನ್ನೊಂದು ಬೇಕು ಅಂತ ಆಸೆ ಪಡಬೇಡ. ಅಲ್ಪದಲ್ಲಿ ತೃಪ್ತನಾಗು. ಅಲ್ಪದಲ್ಲಿ ತೃಪ್ತಿ ಆಗದಿದ್ದರೆ ನಿನಗೆ ಎಂದೆಂದೂ ತೃಪ್ತಿ ಅನ್ನೋದು ಸಿಗುವುದಿಲ್ಲ. ರಾಮಾಯಣದ ಕಥೆಯಿಂದ ನಾವು ತಿಳ್ಕೊಳ್ಬೇಕಾದಂತಹ ಅಂಶ. ಹನುಮ ಪುಟ್ಟ ರೂಪದಿಂದ ಸುರಸೆಯ ಬಾಯೊಳಗೆ ಪ್ರವೇಶ ಮಾಡಿ ಅವಳಿಗೆ ಹೇಳಿ ಹೊರಟ. ಬ್ರಹ್ಮಚಾರಿ ಹನುಮ. ಗಂಟು ಬಿದ್ದದ್ದು ಈ ಹೆಣ್ಣು, ಅದನ್ನು ಮುಟ್ಟಬಾರ್ದು ಅಂತ. ಅದು ಹೋಗಿ ಬಾಯಿ ಅಂದರೆ ಎಂಜಲಿನ ಜಾಗ, ಹೋಗಲೇಬಾರದು. ಹಾಗ ಮಡಿಯಲ್ಲಿ ಹನುಮ ಒಳಗೆ ಪ್ರವೇಶ ಮಾಡಿ ಅವಳನ್ನು ಮುಟ್ಟದೆ ವಾಪಸ್ ಬಂದ ಕಥೆಯನ್ನು ರಾಮಾಯಣ ನಮಗೆ ಹೇಳಿದೆ. ಎಂಥ ಸಮಸ್ಯೆ ಇರಲಿ, ಹನುಮನನ್ನು ಆಶ್ರಯಿಸಿದರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತದೆ. ಅತ್ಯಂತ ಸೂಕ್ಷ್ಮವಾದ ಸಮಸ್ಯೆ ಇರಬಹುದು, ಹನುಮಂತ ದೇವರು ಸುಲಭವಾಗಿ ಅದನ್ನು ಪರಿಹಾರ ಮಾಡಿಕೊಡ್ತಾರೆ. ಸುರಸೆ ನಾಚಿ ಬಾಗಿ ಹನುಮನ ಮುಂದೆ ಶರಣಾಗತಳಾಗಿ ಹೋಗ್ತಾಳೆ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದರಂತೆ. ಹನುಮ ನಮ್ಮ ಕ್ವಶನ್ ಪೇಪರ್ ಹೇಗೆ ಆನ್ಸರ್ ಮಾಡಿದ, ತುಂಬ ಖುಷಿಯಾಯಿತಂತೆ. ಹೇಗೆ ಅಂತಂದರೆ, ದೇವತೆಗಳು ವರ ಕೊಟ್ಟಿದ್ದಾರೆ, ಯದ್ಯತ್ವಮಿಚ್ಛಸಿ ಅದೆಲ್ಲ ನಿನ್ನ ಬಾಯೊಳಗೆ ಬರಲಿ ಅಂತ ದೇವತೆಗಳು ಕೊಟ್ಟ ವರ. ಹನುಮ ದೇವತೆಗಳಿಗೆ ಅವಮಾನ ಮಾಡಲಿಲ್ಲ. ದೇವತೆಗಳು ಏನು ವರ ಕೊಟ್ಟರು ಆ ವರಕ್ಕೆ ಅನುಗುಣವಾಗಿ ಪುಟ್ಟ ರೂಪದಿಂದ ಬಾಯೊಳಗೆ ಪ್ರವೇಶ ಮಾಡಿದ. ಯಾವುದ್ಯಾವುದು ವಸ್ತು ನಿನ್ನ ದಾರಿಯಲ್ಲಿ ಸಿಗ್ತದೆ ಅದೆಲ್ಲ ನಿನ್ನ ಬಾಯೊಳಗೆ ಹೋಗಬೇಕು, ಅಷ್ಟೇ ವರ ಕೊಟ್ಟದ್ದು. ಬಾಯೊಳಗೆ ಹೋದ, ವಾಪಸ್ ಬರಬಾರ್ದು ಅಂತ ಕೊಡಲಿಲ್ಲ ವರ. ಹಾಗಾಗಿ ಒಳಗೆ ಹೋದ, ವಾಪಸ್ ಬಂದ. ದೇವತೆಗಳಿಗೆ ಖುಷಿಯಾಯಿತು, ನಮ್ಮ ವರವನ್ನು ಪರಿಪಾಲನೆ ಮಾಡಿದ. ಸಾಮಾನ್ಯವಾಗಿ ನಾಗನ ಬಾಯಿಗೆ ಹೋದ್ರೇ ಸಾಯ್ತೇವೆ, ನಾಗನ ಅಮ್ಮನ ಬಾಯಿಗೆ ಹೋದರೆ ಆಗಿರಬೇಕು. ಎಲ್ಲಿಯಾದರೂ ಒಂದು ನಾಗ ಅದು ಬಾಯಿ ಹಾಕಿತು ಅಂದರೆ ನಿಮ್ಮ ಕತೆ ಮುಗಿಯಿತು ಅಂತ ಅರ್ಥ. ವಿಷದ ಪ್ರಾಣಿ ಅದು. ನಾಗನೇ ವಿಷದ ಪ್ರಾಣಿಯ, ನಾಗನ ಅಮ್ಮ ಎಷ್ಟು ವಿಷಮಯ ಅದು. ಅದರ ಬಾಯೊಳಗೆ ಹೋದರೆ ಏನಾಗುತ್ತೆ, ಸತ್ತೇ ಹೋಗಬೇಕು, ವಾಪಸ್ ಬರಲಿಕ್ಕಿಲ್ಲ. ವಾಪಸ್ ಬಂದ ನೋಡಿ, ಅದು ದೇವತೆಗಳಿಗೆ ಆದ ಖುಷಿ. ನಮ್ಮ ಪರೀಕ್ಷೆಯಲ್ಲಿ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಹನುಮ ಪಾಸಾದ ಅಲ್ಲ, 100ಕ್ಕೆ 100 ಅಲ್ಲ, 200 ಮಾರ್ಕ್. ಅವ್ರಿಗೆ ಎಷ್ಟು ಮಾರ್ಕ್ ಕೊಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅಂತ ತುಂಬ ಖುಷಿಯಾಯಿತು. ದೇವತೆಗಳಿಗೆ ತುಂಬ ಖುಷಿಯಾದರೆ ಏನು ಮಾಡ್ತಾರೆ, ದೇವಲೋಕದ ಪುಷ್ಪ, ಪಾರಿಜಾತ ಪುಷ್ಪ, ನಮ್ಮ ಊರಿನ ಪಾರಿಜಾತ ಅಲ್ಲ, ದೇವಲೋಕದ ಪಾರಿಜಾತ, ಪರಿಮಳದ ಸುಗಂಧ ಪುಷ್ಪ, ಅದರ ವರ್ಷಣೆ ಮಾಡಿದರಂತೆ. ಸುಮನೋಭಿವೃಷ್ಟ್ಯ ತೈರಾದೃತ. ಸುಮನ ಅಂತಂದರೆ ಪುಷ್ಪ, ಪರಿಮಳದ ಪುಷ್ಪ, ಅದರಿಂದ ಪುಷ್ಪವೃಷ್ಟಿ ಮಾಡಿದರಂತೆ. ನಮ್ಮಲ್ಲಿಯೂ ಪುಷ್ಪವೃಷ್ಟಿ ಮಾಡೋದಿಲ್ಲ ಅಂತೇನೂ ಅಲ್ಲ. ಸೇವಂತಿಗೆ ಪುಷ್ಪ ಇದೆ, ಸುಗಂಧರಾಜ ಪುಷ್ಪ ಇದೆ, ಅದರ ಪುಡಿ ಪುಡಿ ಮಾಡಿ ಹಾಕ್ತಾರೆ. ನಾವೆಲ್ಲ ಕೈಯೆಲ್ಲ ತುರಿಸಬೇಕು ನಮಗೆ, ಯಾಕೆಂದರೆ ಪುಷ್ಪವೃಷ್ಟಿ ಅದು. ಆ ಪುಷ್ಪದಲ್ಲಿ ಪರಿಮಳ ಇಲ್ಲ, ಅದು ಪರಿಮಳದ ರಹಿತವಾದ ಪುಷ್ಪ. ದೇವತೆಗಳ ಪುಷ್ಪ ಅಂತಂದರೆ ಪರಿಮಳಭರಿತವಾದ ಪುಷ್ಪ. ಸುಮನೋಭಿವೃಷ್ಟಿಯ ಈ ಶಬ್ದ ನಮ್ಮ ಆಚಾರ್ಯರು ಬಳಸಿದ್ದಾರೆ. ಸುಮನೋಭಿವೃಷ್ಟಿಯ, ಆ ಸುಮನಸ್ಸು ಎಂಬ ಶಬ್ದಕ್ಕೆ 2 ಅರ್ಥ ಇದೆ. ಒಂದು ಪುಷ್ಪ ಅಂತ ಒಂದು ಅರ್ಥ, ಇನ್ನೊಂದು ಒಳ್ಳೆಯ ಮನಸ್ಸು ಅಂತ ಅರ್ಥ. ಪುಷ್ಪವೃಷ್ಟಿ ಮಾಡಿದ್ದಲ್ಲ, ದೇವತೆಗಳು ತಮ್ಮ ಮನಸ್ಸನ್ನೇ ವರ್ಷಣೆ ಮಾಡಿದರಂತೆ. ಅಂದರೆ ಪುಷ್ಪವೃಷ್ಟಿಯ ಬೆನ್ನ ಹಿಂದೆ ಪ್ರೀತಿಯ ವರ್ಷಣೆ ತುಂಬಿಕೊಂಡಿರ್ತದೆ. ದೇವತೆಗಳು ಅವರು ತಮ್ಮ ಪ್ರೀತಿಯ ಪೂರವನ್ನೇ ಹರಿಸಿದರಂತೆ. ಯಾಕೆ ಅಂತಂದರೆ ನಮ್ಮ ಮಾತನ್ನು ಉಳಿಸಿ ಹನುಮಂತ ನಮ್ಮ ಪರೀಕ್ಷೆಯಲ್ಲಿ ಪಾಸಾಗಿದ್ದಾನೆ, ನಮ್ಮ ಗೌರವ ಉಳಿಸಿದ. ದೇವತೆಗಳು ಕೊಟ್ಟ ವರ ಯಾವುದ್ಯಾವುದಿದೆ ಬಂದಿದೆ ಅದೆಲ್ಲ ಸುರಸೆಯ ಬಾಯೊಳಗೆ ಪ್ರವೇಶ ಮಾಡಲಿ. ಒಂದು ವೇಳೆ ಪ್ರವೇಶ ಮಾಡದೆ ಹೋಗಿದ್ದರೆ ದೇವತೆಗಳ ವರ ಹಾಳಾಗ್ತಿತ್ತು. ಒಳಗೆ ಪ್ರವೇಶ ಮಾಡಿದ್ದ, ಸತ್ತೇ ಹೋಗಿದ್ದರೆ ಹನುಮ ಫೇಲಾಗಿಬಿಡ್ತಿದ್ದ. ಹಾಗಾಗಲಿಲ್ಲ. ಹೊರಗೆ ಬಂದ, ಹೇಗೆ ಒಳಗೆ ಹೋದ ಹಾಗೆ ಹೊರಗೆ ಬಂದ. ಹನುಮ
ಚೆನ್ನಾಗಿದ್ದಾನೆ, ಹಾಗಾಗಿ ಲಂಕೆಗೆ ಹೋಗಿ ಬರುವ ತಾಕತ್ತು ನಿನಗಿದೆ ಅಂತ ದೇವತೆಗಳು ಸಂತೋಷಪಟ್ಟರಂತೆ. ನಮ್ಮ ಈ ಇಷ್ಟಾರ್ಥ ನೆರವೇರುವುದರಲ್ಲಿ ಸಂದೇಹ ಇಲ್ಲ. ದೇವತೆಗಳು ತೀರ್ಮಾನ ಮಾಡಿ ಎಕ್ಸಾಮಲ್ಲಿ ಪುಷ್ಪವೃಷ್ಟಿ ಮಾಡಿ ಕಳುಹಿಸಿಕೊಟ್ರು. ನಮ್ಮಲ್ಲೆಲ್ಲ ಇದೆ, ಶಾಲೆಯಲ್ಲಿ ಪರೀಕ್ಷೆಗೆ ಹೋಗುವಾಗ ಸೆಂಡಪ್ ಅಂತಿದೆ, ಹೋಗುವಾಗ ಪುಷ್ಪವೃಷ್ಟಿ ಮಾಡಿ ಕಳಿಸೋದು. ರಾಮಾಯಣ ಹೇಳಿದೆ, ಅವಾಗಲ್ಲ, ಪರೀಕ್ಷೆಯಲ್ಲಿ ಪಾಸಾಗಿ ಬಂದ ಮೇಲೆ ಆ ಸ್ವಾಗತ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿತು. ಹನುಮನ ಪ್ರಯಾಣ ಮುಂದುವರಿಯಿತು. ದೇವತೆಗಳಿಗೆಲ್ಲ ಖುಷಿ, ಹನುಮನ ಪ್ರಯಾಣ ಮುಂದೆ ಹೇಗಿರ್ತದೆ ಅಂತ. ಹೆಣ್ಣಿನ ವಿಘ್ನದಿಂದ ಗೆದ್ದು ಬಂದವ, ದೇವತೆಗಳ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಬಂದವ ಹನುಮ. ಹೆಣ್ಣಿನ ವ್ಯಾಮೋಹ ಅವನಿಗೆ ಬಾಧಿಸಲಿಲ್ಲ. ಶುದ್ಧ ಬ್ರಹ್ಮಚರ್ಯದ ಹನುಮನ ಪ್ರಯಾಣ ಮುಂದೆ ಸಾಗಿತು. ಮುಂದೆ ಹೋದರೆ ಸಮುದ್ರದ ಮಧ್ಯಕ್ಕೆ ಬಂದರೆ ಮತ್ತೆ ಯಾರೋ ಎಳೀತಾರೆ. ಒಂದು ಆಕರ್ಷಣೆ ಅವನಿಗೆ, ಏನು ಮಾಡಬೇಕು ಅಂತ ತೋಚಿಲ್ಲ. ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಾವು ಹೇಳ್ತೇವೆ, ನಮ್ಮ ದೇಹ ಮೈ ವಾಲಿತು ಅಂತ ನಾವು ಹೇಳ್ತೇವೆ ನೋಡಿ. ಹಾಗಾಯ್ತ ಅಂದರೆ ಯಾವುದೋ ಒಂದು ಆಕರ್ಷಣೆ, ನಾವು ನಡೀತಾ ಇರ್ತೇವೆ, ಅದು ದುರ್ಬಲವಾದ ಜಾಗ ಆದರೆ ನಾವು ಜಾರಿ ಬೀಳ್ತೇವೆ, ಅಂದರೆ ದೇಹದಲ್ಲಿ ಬಲ ಕಳ್ಕೊಳ್ತೇವೆ. ಹನುಮನಿಗೆ ಹಾಗಾಯಿತು. ಸಮುದ್ರದ ಅಡಿಯಿಂದ ಯಾವುದೋ ಒಂದು ಶಕ್ತಿ ನಮ್ಮನ್ನು ಎಳಿತಾ ಇದೆ ಹನುಮನಿಗೆ ಅನಿಸ್ತು. ಆ ಸೆಳೆತಕ್ಕೆ ಸರಿಯಾಗಿ ಹನುಮ ಕೆಳಗೆ ಇಳಿದ. ಛಾಯಾಗ್ರಹಂ, ಅದೊಂದು ಛಾಯಾಗ್ರಹ ಅಂತ. ಛಾಯಾಗ್ರಹ ಅಂದರೆ ನೆರಳನ್ನು ಹಿಡಿದು ನಮ್ಮನ್ನು ಕೆಳಗೆ ದಬ್ಬುವ ಒಂದು ಶಕ್ತಿ. ಅದು ಕೆಳಗೆ ಎಳೀತಾ ಇದೆ, ಹನುಮನನ್ನು ಎಳೀತಾ ಇದೆ. ಹನುಮನನ್ನು ಎಳೀತೋ, ಹನುಮನೇ ಅದಕ್ಕೆ ಇಳಿದ್ನೋ, ಅದು ಬೇರೆ ಪ್ರಶ್ನೆ. ಅದು ಯಾರು ಅಂತಂದರೆ ಸಿಮ್ಮಿಕಾ ಅಂತ ಹೇಳ್ತಾರೆ. ನರಸಿಂಹದೇವರ ಅನುಗ್ರಹ ಪಾತ್ರಳಲ್ಲ ಅವಳು, ಸಿಮ್ಮಿಕಾ ಅಂತ. ಹೆಣ್ಣು ಸಿಮ್ಮಿಕೆ ಅಂತ. ಸಿಮ್ಮಿಕೆ ಅಂತಂದರೆ ಹಿನಸ್ತೀತಿ ಸಿಂಹ, ಹಿಂಸೆ ಕೊಡತಕ್ಕಂತಹ ಒಂದು ಜಾತಿಯ ಒಂದು ಕೆಟ್ಟ ಶಕ್ತಿ ಸಿಮ್ಮಿಕೆ. ಸಮುದ್ರದ ಅಡಿಯಲ್ಲಿ ಇದ್ದಾಳೆ. ಅವಳ ಜಾತಕವನ್ನು ನಮ್ಮ ಆಚಾರ್ಯರು ಬಿಡಿಸಿ ಹೇಳಿದ್ದಾರೆ. ಅವಳು ಯಾರು, ಅಡ್ರೆಸ್ ಎಲ್ಲ ಹೇಳಿದ್ದಾರೆ. ಸಿಮ್ಮಿಕೆ ಯಾರು ಅಂತಂದರೆ ಲಂಕಾವನಾಯ, ಅದು ಲಂಕೆಯ ವಾಚ್ ವಿಮೆನ್, ಕಾಯುವವಳು. ಲಂಕೆಯನ್ನು ಕಾಯುವವಳು ಅವಳು ಸಿಮ್ಮಿಕೆ ಅಂತ. ಲಂಕೆಯನ್ನು ಕಾಯಲಿಕ್ಕೆ ಅಲ್ಲ, ಆ ಕೆಲಸ ಅವಳಿಗೆ ಹೇಗೆ ಸಿಕ್ಕಿತು? ಅದು ಏನಾಗಿತ್ತು ಅಂತಂದರೆ, ಸಿಮ್ಮಿಕೆ ಬ್ರಹ್ಮದೇವರ ಮನೆಗೆ ಹೋಗಿದ್ಲಂತೆ. ಬ್ರಹ್ಮದೇವರು ಕೇಳಿದರು, ಏನು ಬಂದಿ ಅಂತ. ನನಗೊಂದು ಜಾಬ್ ಬೇಕು ಅಂತ. ಏನು ಸಂಬಳ ಅಂತ. ಸಂಬಳ ಏನು ಬೇಡ, ನನ್ನ ಖರ್ಚು ನೋಡಿದರೆ ಸಾಕು. ಅದೇ ಹೊತ್ತಿಗೆ ರಾವಣ 10 ತಲೆಯವ ಅಲ್ಲಿ ಬ್ರಹ್ಮದೇವರ ಮನೆಗೆ ಬಂದಿದ್ದಂತೆ. ಬ್ರಹ್ಮದೇವರು ಕೇಳಿದರು, ಏನು ರಾವಣ ಇಲ್ಲಿ ಬಂದಿದ್ದೀನಿ? ನನಗೆ ಒಂದು ಜಾಬಿಗೆ ಜನ ಬೇಕು. ಏನು ಕೆಲಸ? ನಮ್ಮ ಲಂಕೆಯನ್ನು ಕಾಯಲಿಕ್ಕೆ ಜನ ಬೇಕು ಅಂತ, ವಾಚ್ಮ್ಯಾನ್ ಬೇಕು ಅಂತ ಕೇಳಿದ. ಬ್ರಹ್ಮದೇವರು ಕೇಳಿದ್ರೆ ವಾಚ್ಮ್ಯಾನೋ ವಾಚ್ವಿಮ್ಯಾನೋ ಆಗ್ಬೋದಾ ಅಂತ. ರಾವಣ ಹೇಳಿದ, ಯಾರಾದರೂ ಆಗ್ಬೋದು, ಕಾಯಲಿಕ್ಕೆ ಒಂದು ಜನ ಬೇಕು ಸಮುದ್ರದ ಮಧ್ಯದಲ್ಲಿ. ರಾವಣನಿಗೆ ಹೇಳಿದರು, ಇವಳು ಹೆಣ್ಮಗಳು ನಿನಗೆ ಆಗ್ಬೋದಾ? ಖಂಡಿತ ಆಗ್ಬೋದು ಅಂತ ಹೇಳಿದ. ರಾವಣ ಹೇಳಿದ, ಇವಳು ನೀವು ಉಪ್ಪಿನೀರಲ್ಲಿ ಮುಳುಗಿ ಸತ್ತರೇನು ಮಾಡೋದು ಅಂತ. ಅವಳಿಗೆ ಜೀವನಕ್ಕೇನು, ಆಹಾರ ಏನು? ರಾವಣನ ಹತ್ರನೇ ಕೇಳಿದರು ಬ್ರಹ್ಮದೇವರು, ಏನು ಕೊಡ್ತೀವಿ ಸಂಬಳ ಅಂತ. ರಾವಣ ಲೋಭಿ ಅಂದರೆ ಲೋಭಿ, ತನ್ನ ಜಾಬಿನಿಂದ ಖರ್ಚಾಗಬಾರ್ದು. ಬ್ರಹ್ಮದೇವರೇ ನೀವೇನಾದ್ರೂ ಒಂದು ವ್ಯವಸ್ಥೆ ಮಾಡಿ. ಬ್ರಹ್ಮದೇವರೇ ವ್ಯವಸ್ಥೆ ಮಾಡಿದ್ರಂತೆ. ಇವಳು ಇಲ್ಲಿ ಹೋಗುವಾಗ ರಸ್ತೆಯಲ್ಲಿ ಯಾರ್ಯಾರು ಬರ್ತಾರೆ, ಈ ಸಮುದ್ರದ ರಸ್ತೆಯಲ್ಲಿ ಯಾರ್ಯಾರು ಹೋಗ್ತಾರೆ, ಅವರೆಲ್ಲ ಅವಳ ಆ ನೆರಳಿಂದ ಅವಳು ಎಳೀತಾಳೆ. ಅವಳ ಬಾಯಿಯೊಳಗೆ ಹೋಗ್ತಾರೆ, ಅವಳಿಗೆ ಹೊಟ್ಟೆ ತುಂಬುತ್ತದೆ, ಅವಳ ಜೀವನ ಚೆನ್ನಾಗಿ ನಡೀತದೆ ಎಂತ. ಅದರೊಟ್ಟಿಗೆ ಅವಳಿಗೆ ಅವಧ್ಯತ್ವ ವರವನ್ನು ಕೊಟ್ಟು ಬ್ರಹ್ಮದೇವರು ಆ ಉದ್ಯೋಗಕ್ಕೆ ಕಳಿಸಿಕೊಟ್ರು. ರಾವಣನಿಗೆ ತುಂಬ ಖುಷಿಯಾಯಿತು. ಯಾಕೆಂತಂದರೆ ಲಂಕೆ ಸೇಫ್. ಯಾಕೆ ಲಂಕೆಗೆ ಬರಬೇಕಾದ್ರೆ ಸಮುದ್ರದ ಮೂಲಕನೇ ಬರಬೇಕು. ಸಮುದ್ರದ ಮೂಲಕ ಬರಬೇಕು ಅಂತಂದರೆ ನೆರಳು ಬೀಳಲೇಬೇಕು. ನೆರಳು ಬಿತ್ತು ಅಂದರೆ ಎಳಿತಾಳೆ ಸಿಮ್ಮಿಕೆ, ಎಳಿತಾಳೆ ಅಂದರೆ ಸತ್ತು ಹೋಗ್ತಾನೆ. ರಾವಣ ಸುರಕ್ಷಿತ. ಎಂಥ ಒಂದು ವಾಚ್ಮ್ಯಾನ್ಸ್ ಕೆಲಸ ಸಿಕ್ಕಿತು ನೋಡಿ ಅವನಿಗೆ. ಇದು ರಾವಣನ ಅದೃಷ್ಟನೋ ದುರದೃಷ್ಟನೋ, ಅನ್ಯಾಯ ಮಾಡಿ ಅಲ್ಲಿ ಎಲ್ಲವನ್ನು ಕಳ್ಳತನ ಮಾಡಿದ ವಸ್ತುವನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಂಡಿದ್ದ. ಹಾಗಾಗಿ ಸಿಮ್ಮಿಕೆ
ಬ್ರಹ್ಮದೇವರ ವರ ಪಡೆದವಳು. ಲಂಕಾವನಾಯ ಸಕಲಸ್ಯ ಚ ನಿಗ್ರಹೇ ಅಸ್ಯಾಹ ಸಾಮರ್ಥ್ಯಂ ಪ್ರದದೌ ವಿಧಾತ. ಬ್ರಹ್ಮದೇವರು ಅಂತಹ ಲಂಕೆಯನ್ನು ರಕ್ಷಣೆ ಮಾಡಲಿಕ್ಕೆ, ಹಾಗೆ ಇನ್ನೊಬ್ಬರಿಂದ ದಾಳಿಗೆ ಒಳಗಾಗದಿದ್ದ ಹಾಗೆ ಮಾಡುವ ಸಾಮರ್ಥ್ಯವನ್ನು ಗಿಫ್ಟಾಗಿ ಬ್ರಹ್ಮದೇವರು ಕೊಟ್ಟಿದ್ದಾರೆ. ಬ್ರಹ್ಮದೇವರು ರಾವಣ ಇಬ್ಬರು ಒಪ್ಪಂದ ಮಾಡಿ ಲಂಕೆಯ ರಕ್ಷಣೆಗೋಸ್ಕರ ಒಂದು ಕಾವಲು, ರಾವಣನಿಗೆ ಎಷ್ಟು ರಕ್ಷಣೆ ನೋಡಿ ಆ ಲಂಕೆಗೆ. ಒಂದು ಲಂಬಗಿರಿ, ಒಂದು ಸಮುದ್ರ, ಆ ಸಮುದ್ರದಲ್ಲಿ ಕಾಯಲಿಕ್ಕೆ ಸಿಂಹಿಕೆ, ಬ್ರಹ್ಮದೇವರ ವರವನ್ನು ಪಡೆದವಳು, ಅವಳಿಗೆ ದೈತ್ಯ ಬಲ. ಅಂತಹ ಸಿಂಹಿಕೆಯನ್ನು ನೋಡ್ತಾನೆ ಹನುಮ. ಆ ನೆರಳಲ್ಲಿ ಎಳೆಯುತ್ತಾಳೆ ಸಿಂಹಿಕೆ. ಹನುಮ ಬಂದ, ನೋಡಬೇಕು ಇವು ನೆರಳು ಏನು ಅಂತ ನೋಡಬೇಕು ಅಂತ. ಈ ರಸ್ತೆಯಲ್ಲಿ ಇರ್ತದೆ ನೋಡಿ, ಕೆಲವು ಸಲ ಹಾಗಾಗುತ್ತೆ. ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ, ಆ ಜಾಗದಲ್ಲಿ ಆಕ್ಸಿಡೆಂಟ್, ಇನ್ನೊಂದು 10 ಗಾಡಿ ಬರ್ತದೆ, ಆಕ್ಸಿಡೆಂಟ್, ಒಂದೇ ಜಾಗದಲ್ಲಿ ಮತ್ತೆ ಮತ್ತೆ ಆಕ್ಸಿಡೆಂಟ್ ಆಗುತ್ತೆ ನೋಡಿ. ಇದೇ ಈ ಛಾಯಾಗ್ರಹಗಳು ಇರ್ತವೆ, ಅಲ್ಲಿ ಏನೋ ಒಂದು ಈ ದೇವತೆಗಳಿಂದ ವರದಂತಹದ್ದನ್ನು ಪಡ್ಕೊಂಡು ರಸ್ತೆಯಲ್ಲಿ ಹೋಗುವವರಿಗೆಲ್ಲ ಹಿಂಸೆ ಕೊಡಲಿಕ್ಕೋಸ್ಕರ ಕೊನೆ ಬರೀತಾರೆ, ಇದು ಅಪಘಾತದ ಜಾಗ, ಮೆಲ್ಲ ಹೋಗಿ, ಮೆಲ್ಲ ಹೋದ್ರೇನು ಜಾಸ್ತಿ ಹೋದ್ರೇನು, ಈ ದೈತ್ಯ ಶಕ್ತಿ ಇದ್ದರೆ ಅದು ಎಳೆದು ಸಂಹಾರ ಮಾಡುವಂತಹ ಶಕ್ತಿ. ಹಾಗಾಗಿ ರಸ್ತೆಯಲ್ಲಿ ಹೊರಡುವಾಗಲೇ ದೇವರಿಗೆ ಕೈ ಮುಗಿದು ಬರಬೇಕಂತೆ. ಅಂತಹ ಶಕ್ತಿಗಳು ಏನಿದೆ ಎಲ್ಲ ಸರಿ ಮಾಡು ದೇವರೇ ಅಂತ ಹೇಳಿ ಬರಬೇಕಂತೆ. ಹನುಮ ಆ ಛಾಯಾಗ್ರಹದ ಆಕರ್ಷಣೆಗೆ ಒಳಗಾದವನ ಹಾಗೆ ಅಭಿನಯ ಮಾಡಿ ಕೆಳಗೆ ಇಳಿತಾನೆ. ಛಾಯಾಗ್ರಹ ಅಂತ ಹೇಳ್ತಾರೆ. ನಮ್ಮ ಶಾಸ್ತ್ರದಲ್ಲಿದೆ, ಏನಿದೆ ಅಂತಂದರೆ, ದಿವಾ ವಿಭೀತಕ ಛಾಯ, ರಾತ್ರೌ ಅಶ್ವತ್ಥ ಸಂಭವ, ರಾತ್ರಿಂದಿವಂ ನರಚ್ಛಾಯ, ಹಂತಿ ಪುಣ್ಯಂ ಪುರಾತನಂ ಅಂತ. ಕೆಲವು ನೆರಳು ನಮಗೆ ಬೀಳಬಾರದು ಅಂತ ಹೇಳ್ತಾರೆ. ನೆರಳು ಬೀಳಬಾರದು. ಯಾವುದು ನೆರಳು ಬೀಳಬಾರದು? ಒಂದು ವೃಕ್ಷ, ವಿಭೀತಕ ಅಂತ ಒಂದು ವೃಕ್ಷ, ಅದರ ನೆರಳು ಬೀಳಬಾರ್ದಂತೆ. ಅದರ ನೆರಳು ನಮಗೆ ಬಿದ್ದರೆ ನಾವು ಏನು ಸಂಪಾದನೆ ಮಾಡಿದ್ದೇವೆ, ದೇವಸ್ಥಾನಕ್ಕೆ ಹೋಗಿ ದೊಡ್ಡವರನ್ನು ಉಪಸತ್ತಿ ಮಾಡಿ ನಾವೇನು ಪುಣ್ಯ ಸಂಪಾದನೆ ಮಾಡಿದ್ದೇವೆ ಅದೆಲ್ಲ ನಾಶ ಆಗಿ ನಮ್ಮ ಅಕೌಂಟ್ ನಿಲ್. ದಿವಾ ವಿಭೀತಕ ಛಾಯ ಅಂತ. ರಾತ್ರೌ ಅಶ್ವತ್ಥ ಸಂಭವ ಅಂತ. ರಾತ್ರಿಯಲ್ಲಿ ಅಶ್ವತ್ಥ ಪ್ರದಕ್ಷಿಣೆ ಹೋಗಬಾರ್ದಂತೆ. ನಮಗೆ ಶನಿ ದೋಷ 7:30 ಇತ್ತು. ಜ್ಯೋತಿಷ್ಕರು ಗಡ್ಡು ಬಿದ್ದರು. ಅವರು ಹೇಳಿದರು, ನೋಡಿ ಶನಿವಾರ ಅಶ್ವತ್ಥಕ್ಕೆ ಮರಕ್ಕೆ ಒಂದು ಪ್ರದಕ್ಷಿಣೆ ಬನ್ನಿ ಅಂತ ಹೇಳಿದರು. ನಮಗೆ ಆ 7:30 ಎಷ್ಟು ಅಂತ ಅಂದರೆ, ಆ ದಿವಸ ಶನಿವಾರ, ಬೇರೆ ದಿವಸ ಪುರುಸೋತು ಹೇಳಲಿಲ್ಲ ಜ್ಯೋತಿಷರು, ಶನಿವಾರ ಹೋಗಿ ಅಂತ ಹೇಳಿದರು. ಶನಿವಾರ ತುಂಬ ಕೆಲಸ, ಹಾಫ್ ಡೇ, ತುಂಬ ವರ್ಕ್ ನಮಗೆ, ಬೆಳಗ್ಗಿನಿಂದ ಸಾಯಂಕಾಲ ತನಕ ಪುರುಸೋದೇ ಇಲ್ಲ. ಕೊನೆಗೆ ರಾತ್ರಿ ಆದಾಗ ನೆನಪಾಯಿತು, ಅಯ್ಯಯ್ಯೋ ಅಶ್ವತ್ಥ ಪ್ರದಕ್ಷಿಣೆ ಬಾಕಿ ಉಳಿದಿದ್ದ. ರಾತ್ರಿ ಹೋಗ್ತಾನೆ. ರಾತ್ರಿ ಅಶ್ವತ್ಥ ಪ್ರದಕ್ಷಿಣೆ ಬಂದರೆ ನೀವು ಹಂತಿ ಪುಣ್ಯಂ ಪುರಾತನಂ, ಪುನಃ ಒಂದು 7:30 ಜಾಸ್ತಿ ಆಗುತ್ತೆ ಅಷ್ಟೇ. ರಾತ್ರಿಯಲ್ಲಿ ಅಶ್ವತ್ಥ ಮರದ ಅಡಿಯಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ. ರಾತ್ರಿಂದಿವಂ ನರಚ್ಛಾಯ, ಈ ಮನುಷ್ಯರ ನೆರಳುಂಟು ನೋಡಿ. ವಿಭೀತಕ ವೃಕ್ಷದ್ದು ಹಗಲು ನೆರಳು ಬೀಳಬಾರದು, ಅಶ್ವತ್ಥ ಮರದ ನೆರಳು ರಾತ್ರಿ ಬೀಳಬಾರದು, ಮನುಷ್ಯನ ನೆರಳು ಬೀಳಲೇಬಾರದಂತೆ. ರಾತ್ರಿಂದಿವಂ ನರಚ್ಛಾಯ ಹಂತಿ ಪುಣ್ಯಂ ಪುರಾತನಂ. ನಾವು ಎಲ್ಲಿಯಾದರೂ ಕೂತಿರ್ತೇವೆ ಅಂತ ಇಟ್ಕೊಳ್ಳಿ, ಒಬ್ಬ ಬೇಕೂತಲೇ ಆಚೆ ಈಚೆ ಹೋಗ್ತಾ ಇರ್ತಾನೆ, ಅವನ ನೆರಳು ನಮ್ಮ ಮೇಲೆ ಬೀಳುತ್ತೆ. ಆಚೆ ಹೋಗುವಾಗಲೂ ನೆರಳು ಬೀಳುತ್ತೆ, ಈಚೆ ಬಂದಾಗಲೂ ನೆರಳು ಬೀಳುತ್ತೆ. ಅದೇನಾಗುತ್ತೆ ಗೊತ್ತಾ? ನೆರಳು ಬಿದ್ದರೆ ನಮ್ಮ ಅಕೌಂಟಲ್ಲಿ ಏನು ಪುಣ್ಯ ಇದೆ, ಆ ಪುಣ್ಯದ ಅಕೌಂಟ್, ಆ ಹಣ ಎಲ್ಲ ಅವನ ಅಕೌಂಟಿಗೆ ಹೋಗಿ ಬೀಳುತ್ತೆ. ಸುಲಭದ ಕೆಲಸ ನೋಡಿ. ಯಾರಾದರೂ ಪುಣ್ಯಾತ್ಮರಿದ್ದರೆ ಅವರ ಆಚೆ ಈಚೆ ಹೋಗಿ 4 ಬಾರಿ ಹೋದರೆ ನಿಮ್ಮ ಪುಣ್ಯ ನಿಮ್ಮ ಅಕೌಂಟಲ್ಲಿ ತುಂಬಿ ಬಿಡುತ್ತದೆ. ಈ ಕೆಲವರಿಗೆ ಅದೊಂದು ರೋಗ. ಜಪ ಮಾಡುವಾಗ, ಪೂಜೆ ಮಾಡುವಾಗ ಯಾರಾದರೂ ಇದ್ದರೆ ಅವರ ಹತ್ರ ಹೋಗೋದು, ಆ ನೆರಳು ಗುಟ್ಟಲ್ಲಿ ಮಾತಾಡೋದು, ಅಂದರೆ ನೆರಳು ಬೀಳುವ ಹಾಗೆ ಮಾಡೋದು. ನೆರಳು ಬಿತ್ತು ಅಂತಂದರೆ ಆ ಪುಣ್ಯ ಎಲ್ಲ ಹೀರಿಕೊಳ್ತಾರೆ. ಅದಕ್ಕೆ ಜಪ ಮಾಡುವಾಗ ಏಕಾಂತದಲ್ಲಿ ಮಾಡಬೇಕು, ಇನ್ನೊಬ್ಬರು ಇದ್ದ ಜಾಗದಲ್ಲಿ ಮಾಡಬಾರದು. ಮನುಷ್ಯನ ನೆರಳಂತೂ ಬೀಳಲೇಬಾರದಂತೆ. ಯಾಕೆಂದರೆ ಮನುಷ್ಯ ಅಂದರೆ ಅಷ್ಟು ಕೆಟ್ಟ ಪ್ರಾಣಿ. ಹಾಗಾಗಿ ಅವನ ನೆರಳು ಬಿತ್ತು ಅಂತಂದರೆ ನಮ್ಮ ಪುಣ್ಯ ಅಕೌಂಟಿಂದ ಹೊರಗೆ ಹೋಯಿತು ಅಂತ ಅರ್ಥ ಅಂತ.
ಅಂದರೆ ನೆರಳಿನಿಂದ ನಮ್ಮನ್ನು ಎಳೆಯುವ ಶಕ್ತಿಗಳಿದು ಅಂತ ಪುರಾಣಗಳು ಪಟ್ಟಿ ಮಾಡಿವೆ. ನೆರಳಿನ ಮೂಲಕ ಹನುಮನನ್ನು ಕೆಳಗೆ ಎಳೆದ, ಅಂದರೆ ಛಾಯೆಯ ಮೂಲಕ ಕೆಳಗೆ ಇಳಿಸಿದ. ಹನುಮಂತ ದೇವರು ಬಂದರು, ನೋಡಿದರು ಆ ಸಿಮ್ಮಿಕೆಯ ಸುರಸೆಯ ಹಾಗೆ ಸಿಮ್ಮಿಕೆ ಅದೇ ರೀತಿ ಒಂದು ಹೆಣ್ಮಗಳು ಬಾಯಿ ತೆರೆದ್ಲು, ಬಾಯೊಳಗೆ ಹೋಗು ಅಂತ ಹೇಳಿದ್ಲು. ನೋಡ್ತಾನೆ ಇಷ್ಟು ದೊಡ್ಡ ಬಾಯಿ. ಹನುಮ ಒಳಗೆ ಪ್ರವೇಶ ಮಾಡಿದ, ದೊಡ್ಡ ರೂಪವನ್ನು ಅದಕ್ಕಿಂತ ದೊಡ್ಡ ರೂಪ ಸ್ವೀಕಾರ ಮಾಡಿದ, ಸೀಳಿಕೊಂಡು ಹೊರಗೆ ಬಂದ. ಸತ್ತೇ ಹೋದ್ಲು ಸಿಮ್ಮಿಕೆ. ಹನುಮನ ಕೆಲಸ ನೋಡಿ, ಸುರಸೆಯನ್ನು ಉಳಿಸಿದ, ಸಿಮ್ಮಿಕೆಯನ್ನು ಅಳಿಸಿ ಹೊರಟು ಹೋದ. ಯಾಕೆ ಅಂತಂದರೆ ಸುರಸೆ ಒಳ್ಳೆಯವಳು, ದೇವ ಪಕ್ಷದವಳು, ದೇವತೆಗಳ ಪ್ರೇರಣೆಯಂತೆ ಬಂದವಳು, ಸ್ವತಃ ಕೆಟ್ಟವಳಲ್ಲ, ಒಳ್ಳೆಯವಳಾದ್ದರಿಂದ ಅವಳನ್ನು ಉಳಿಸಿದ. ಸಿಮ್ಮಿಕೆ ಕೆಟ್ಟವಳು, ತಿನ್ನುವವಳು. ಅಂದರೆ ಇಲ್ಲಿ ಅಲ್ಲಿ ಹೋಗುವವರು ಬಹಳ ಕಷ್ಟಪಡ್ತಿದ್ರು. GPS ಹಾಕಿ ಆ GPS ತೋರಿಸ್ತಿತ್ತು, ಇಲ್ಲಿ ಕಪ್ಪು ಚುಕ್ಕೆ, ಇಲ್ಲಿ ಬಂದರೆ ರಸ್ತೆ ಸರಿ ಇಲ್ಲ, ಇಲ್ಲಿ ಬರಬೇಡ ಅಂತ GPS ತೋರಿಸ್ತಿತ್ತು. ಹಾಗಾಗಿ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಆ ರಸ್ತೆ ಬಿಟ್ಟು ವಿಭಾಗ ಮಾಡಿ ಹೋಗ್ತಿದ್ರಂತೆ, ಅಲ್ಲಿ ಬರ್ತಲೇ ಇರಲಿಲ್ಲ. ಹನುಮನಿಗೆ ಗೊತ್ತಾಯಿತು, ಈ ದಾರಿಯಲ್ಲಿ ಬರುವವರಿಗೆಲ್ಲ ಇವಳು ಮಾರಿಕೆ, ಸಂಹಾರ ಮಾಡುವವಳು, ಇವಳನ್ನು ಉಳಿಸಬಾರದು ಆಲೋಚನೆ ಮಾಡಿ ಅವಳನ್ನು ಸಂಹಾರ ಮಾಡಿದ. ಯಾರನ್ನು ಉಳಿಸಬೇಕು, ಯಾರನ್ನು ಇಲ್ಲ ಅಂತ ಮಾಡಬೇಕು, ಈ ವಿವೇಕದ ಜೊತೆಗೆ ಹನುಮನ ಪ್ರಯಾಣ ಸಾಗಿತು. ಸುರಸೆಯ ಪರೀಕ್ಷೆಯಲ್ಲಿ ಪಾಸಾದದ್ದನ್ನೂ ರಾಮದೇವರಿಗೆ ಸಮರ್ಪಣೆ ಮಾಡಿ, ಸಿಮ್ಮಿಕೆಯನ್ನು ಕೊಂದದ್ದನ್ನೂ ರಾಮದೇವರಿಗೆ ಸಮರ್ಪಣೆ ಮಾಡಿ ಹನುಮನ ಪ್ರಯಾಣ ಮುಂದೆ ಸಾಗಿತು ಅಂತ. ಅಂದರೆ ಹನುಮಂತ ದೇವರು ಬರೀ ಬಲ ಮಾತ್ರ ಅಲ್ಲ, ಕೆಲವು ಕಡೆ ಬಲ ಇರ್ತದೆ, ತಲೆ ಬಲ ಇಲ್ಲ. ಇದು ಹಾಗಲ್ಲ, ಬಲನೂ ಇದೆ, ಜೊತೆಗೆ ತಲೆನೂ ಇದೆ, ವಿವೇಕನೂ ಇದೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ಜಿತೇಂದ್ರಿಯ, ಬುದ್ಧಿಮತಾಂ ವರಿಷ್ಠ. ನಮಗೆ ಆ ಗುಣಗಳು ಬರಬೇಕು, ಹನುಮನ ಅನುಗ್ರಹದಿಂದ ಬರಬೇಕು, ಹನುಮಂತ ದೇವರು ಮಾಡಬೇಕು. ನಾವು ಹನುಮನ ಈ ಕಥೆಯನ್ನು ನೆನಪಿಸಿಕೊಂಡು ಮನೆಯಿಂದ ಹೊರಟ್ರೆ ಇಂತಹ ಸಿಮ್ಮಿಕೆಗಳ ಕಾಟ ನಮಗೆ ತಟ್ಟುವುದಿಲ್ಲ ಅಂತ ರಾಮಾಯಣ ಹೇಳುತ್ತೆ. ಹನುಮಂತ ದೇವರು ಬಂದರು, ಲಂಕೆಯ ಹತ್ರ ಬರಬೇಕು. ಲಂಕೆಯಲ್ಲಿ ಹನುಮನ ವಿಮಾನ ಲ್ಯಾಂಡ್ ಆಗಬೇಕು. ಎಲ್ಲಿ ಇಳಿಬೇಕು? ಲಂಬೆ ಲಂಬ ಶಿಖರೆ ನಿಪಪಾತ. ಲಂಕೆಗೆ ಒಂದು ಫೋರ್ಟ್, ಒಂದು ಕೋಟೆ ಇತ್ತು, ಭದ್ರವಾದ ಕೋಟೆ. ಅದಕ್ಕೆ ಲಂಬ ಅಂತ ಹೇಳ್ತಾರೆ, ಲಂಬ ಶಿಖರ. ಲಂಬ ಅಂದರೆ ಅತ್ಯುನ್ನತವಾದಂತಹ ಶಿಖರ, ಅತ್ಯೆತ್ತರವಾದ ಶಿಖರ. ನೋಡಿ ಎಂಥದ್ದೊಂದು ಗಿಫ್ಟ್ ನೋಡಿ ಆ ರಾವಣನಿಗೆ. ದುಡ್ಡು ಖರ್ಚು, ಕಂಪೌಂಡಿಗಿಂತ ದುಡ್ಡು ಖರ್ಚು ಮಾಡಲೇ ಇಲ್ಲವ, ಸಹಜವಾಗಿ ಒಂದು ಕೋಟೆ, ಅದು ಭದ್ರವಾದಂತಹ ಕೋಟೆ ಅಲ್ಲಿತ್ತು. ಹಾಗಾಗಿ ರಾವಣನಿಗೆ ಅದೊಂದು ಕೋಟೆ, ಲಂಬ ಶಿಖರ ಒಂದು ಕೋಟೆ, ಒಂದು ಸಮುದ್ರ ಇನ್ನೊಂದು ಅವನಿಗೆ ವರ, ಮತ್ತೊಂದು ಈ ಸಿಮ್ಮಿಕೆ, ಹೀಗೆಲ್ಲ ಇತ್ತು. ಅದರಲ್ಲಿ ಅವನು ಒಳಗೆ ಕೂತು ಬೇಡವಾದ ಅನ್ಯಾಯಗಳನ್ನೆಲ್ಲ ಮಾಡ್ತಾ ಇದ್ದ. ಲಂಬ ಶಿಖರದಲ್ಲಿ ಹನುಮಂತ ದೇವರು ಕೆಳಗಿಳಿದರು. ಈಚೆ ಸಮುದ್ರ, ಆಚೆ ನೋಡಿದರೆ ಲಂಕೆ. ಎಂತಹ ದೃಶ್ಯ! ಹನುಮ ನೋಡಿದ, ಎರಡು ಕಣ್ಣು ಸಾಕಾಗಲಿಲ್ಲ. ಯಾಕಂದರೆ ಬಂಗಾರದ ಮನೆಗಳೆಲ್ಲ, ಅದನ್ನೆಲ್ಲ ನೋಡಿದ ಹನುಮ. ಅವನಿಗೆ ಕಂಡದ್ದು ಅದಲ್ಲ, ನೋಡಿದ ಇಡೀ ಜನ ತಿರುಗಾಡ್ತಾ ಇದ್ದಾರೆ, ಅದೂ ನೋಡಿದ. ಅವನ ದೃಷ್ಟಿಯಲ್ಲಿ ಅಂತಂದರೆ ಸೀತಾದೇವಿಯಲ್ಲಿದ್ದಾಳೆ, ಅದು ಮುಖ್ಯವಾಗಿ ಗುರಿ. ಅದನ್ನು ಹುಡುಕೊಂಡು ಹೊರಡಬೇಕೀಗ. ಹನುಮನ್ ಬಂದ, ಸಾಯಂಕಾಲ ಆಯಿತು, ಇನ್ನು ಒಳಗೆ ಪ್ರವೇಶ ಮಾಡಬೇಕು. ಹನುಮಂತ ದೇವರು ಆಲೋಚನೆ ಮಾಡಿದ್ದಾರೆ, ಈ ರಾತ್ರಿ ಹೊತ್ತು ಪ್ರಯಾಣ ಮಾಡೋಣ ಅಂತ. ಸಾಮಾನ್ಯವಾಗಿ ನಮ್ಮದು ಕಲ್ಪನೆ ಏನಿದೆ ಅಂತಂದರೆ ರಾತ್ರಿ ಅಂದರೆ ಯಾರೂ ಇರುವುದಿಲ್ಲ, ಚೆನ್ನಾಗಿ ತಿರುಗಾಡ್ಬೋದು ಅಂತ. ಆದರೆ ದುರದೃಷ್ಟ ಅಂತಂದರೆ ಈ ರಾಕ್ಷಸರು ರಾತ್ರಿಯೇ ತಿರುಗಾಡೋದು, ನಿಶಾಚರರು ಅಂತಲೇ ಇರ್ತಾರೆ ಅವರಿಗೆ. ನಿಶಾ ಅಂದರೆ ರಾತ್ರಿ, ನಿಶಾಚರರು ಅಂದರೆ ರಾತ್ರಿಯಲ್ಲಿ ತಿರುಗಾಡುವವರು. ಡಿಸೆಂಬರ್ 31 ಬಂದರೆ ಗೊತ್ತಾಗ್ತದೆ ಬೆಂಗಳೂರು ಹೇಗಿರ್ತದೆ ಅಂತ, ರಾತ್ರಿಯಲ್ಲಿ ತಿರುಗಾಡಿದ್ರೆ ಗೊತ್ತಾಗುತ್ತೆ. ನಿಶಾಚರರು ಅಂದರೆ ರಾತ್ರಿಯಲ್ಲಿ ತಿರುಗಾಡುವವರು. ಎಲ್ಲ ಕುಡಿಯಬಾರದನ್ನು ಕುಡಿಯುವುದು, ತಿನ್ನಬಾರದನ್ನು ತಿನ್ನುವುದು, ಸ್ವಚ್ಛಂದ ಜೀವನ.
ಹನುಮಂತ ದೇವರು ಇದರ ಮಧ್ಯದಲ್ಲಿ ಲಂಕೆಯೊಳಗೆ ಪ್ರವೇಶ ಮಾಡಬೇಕು. ಹನುಮ ಸಂಚುಕೋಚ ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿದಂತೆ, ಯಾರಿಗೂ ಕಾಣಿಸಬಾರದು, ಹಾಗೆ ಲಂಕೆಯೊಳಗೆ ಪ್ರವೇಶ ಮಾಡಬೇಕು ಅಂತ. ಎಷ್ಟು ಪುಟ್ಟ ರೂಪ ಅಂತಂದರೆ, ಬೃಹದ್ ರೂಪವನ್ನು ಸ್ವೀಕಾರ ಮಾಡಿದ ಹನುಮ ಬಿಡಾಲ ಸಮಿತ. ಬಿಡಾಲ ಅಂತಂದರೆ ಬೆಕ್ಕು, ಬೆಕ್ಕಿನಂತಹ ಪುಟ್ಟ ರೂಪವನ್ನು ಹನುಮಂತ ದೇವರು ಸ್ವೀಕಾರ ಮಾಡಿದರಂತೆ. ಬಿಡಾಲ ಸಮಿತ, ಇದು ಆಚಾರ್ಯರು ಕೊಟ್ಟ ಒಂದು ಹೋಲಿಕೆ. ಬೆಕ್ಕಿನಂತಹ ರೂಪವನ್ನು ಸ್ವೀಕಾರ ಮಾಡಿದ ಅಂತ. ಅದೇನು ಬೆಕ್ಕಿನಂತಹ ರೂಪ ಅಂದರೆ, ಆ ದೃಷ್ಟಾಂತದಲ್ಲಿ ಅದು ಏನು ವೈಶಿಷ್ಟ್ಯ ಅಂತಂದರೆ, ಈ ಮನುಷ್ಯ ಇದ್ದಾನೆ ನೋಡಿ, ರಾತ್ರಿ ಕಣ್ಣು ಕಾಣೋದಿಲ್ಲ. ಯಾಕಂದರೆ ಕಣ್ಣು ನೋಡಬೇಕಾದ್ರೆ ದೀಪ ಬೇಕು, ರಾತ್ರಿಯಲ್ಲಿ ದೀಪ ಇಲ್ಲ, ಕಣ್ಣಿಂದ ನೋಡಲಿಕ್ಕಾಗೋದಿಲ್ಲ. ಮನುಷ್ಯ ಹೇಳ್ತಾನೆ, ಎಂತಹ ಸಮರ್ಥ, ನನಗೆಲ್ಲ ಶಕ್ತಿ ಇದೆ. ಏನು ಶಕ್ತಿ ಇದ್ದರೆ ಉಪಯೋಗ? ರಾತ್ರಿಯಲ್ಲಿ ನೋಡಲಿಕ್ಕಾಗತ್ತಾ? ಟಾರ್ಚ್ ಬೇಕು, ಅಥವಾ ಇನ್ನೊಬ್ಬರಿಗೆ ಟಾರ್ಚ್ ಮಾಡಿ ನಾವು ಏನೋ ಮಾಡಬೇಕು. ನಾವು ನೋಡಿ, ಈ ಪ್ರಾಣಿಗಳು, ಅವುಗಳಿಗೆ ಬ್ಯಾಟ್ರಿ ಬೇಡವೇ ಬೇಡ. ರಾತ್ರಿ ಇಲಿ ಹೆಗ್ಗಣ ಮನೆಯಲ್ಲಿ ಓಡಾಡ್ತಾ ಇರ್ತದೆ, ಅದು ಬ್ಯಾಟ್ರಿ ಹಾಕ್ಕೊಂಡು ಹೋಗ್ತದ? ದೀಪ ಬೇಕಾ? ನಾವು ದೀಪ ಆರಿಸಿದ ಮೇಲೆ ಭಾರೀ ವೇಗ ಅದಕ್ಕೆ ಹೋಗಲಿಕ್ಕೆ. ದೇವರು ಕಣ್ಣು ಕೊಟ್ಟ ಬೆಕ್ಕಿಗೆ, ಅದರ ಒಟ್ಟಿಗೆ 2 ಕೈ ಕಟ್ ಮಾಡಿದ, ಕಾಲು ಕೊಟ್ಟ, ಅಂದರೆ 4 ಕಾಲು, ಕೈ 2 ಕೈ ಇಲ್ಲ, ಕೈ ಕೊಡಲಿಲ್ಲ. ಪಾಪ ಇಷ್ಟು ಕಷ್ಟ ನೋಡಿ, ರಾತ್ರಿಯಲ್ಲಿ ಸಂಚಾರ ಮಾಡಬೇಕು. ಮನುಷ್ಯನಿಗಾದರೆ 2 ಬ್ಯಾಟ್ರಿ ಹಿಡ್ಕೊಳ್ಳಿಕ್ಕೆ 2 ಕೈ ಕೊಟ್ಟಿದ್ದಾನೆ. ಆ ಪ್ರಾಣಿ ಬೆಕ್ಕಿಗೆ ಬ್ಯಾಟ್ರಿ ಹಿಡಿಲಿಕ್ಕೆ ಕೈ ಇಲ್ಲ. ದೇವರು ಎಂತಹ ಕರುಣೆ ತೋರಿಸಿದ ಅಂದರೆ, ಅಪ್ಪ ಬೆಕ್ಕು, ನೀನು ಚಿಂತೆ ಮಾಡಬೇಡ, ಬ್ಯಾಟ್ರಿ ಆಗಲಿಕ್ಕೆ ಇನ್ನೊಬ್ಬರು ಬೇಡ, ಬ್ಯಾಟ್ರಿಯೂ ಬೇಡ, ನಿನ್ನ ಕಣ್ಣಲ್ಲೇ ಬ್ಯಾಟ್ರಿ ಫಿಕ್ಸ್ ಮಾಡಿಬಿಡ್ತೇನೆ ಅಂತ ಅದರ ಒಳಗೇ ಬ್ಯಾಟ್ರಿ ಫಿಕ್ಸ್ ಮಾಡಿಬಿಟ್ಟಂತೆ. ಹಾಗಾಗಿ ಮತ್ತೆ ಅಲ್ಲಿ ಬ್ಯಾಟ್ರಿ ಹಾಕೋದು ಬೇಡ, ಅದಕ್ಕೆ ರಾತ್ರಿಯಲ್ಲಿ ಸ್ವಚ್ಛಂದ ಸಂಚಾರ ಮಾಡಲಿಕ್ಕಾಗುತ್ತೆ. ನಮ್ಮ ಹನುಮ ಬಿಡಾಲ ಸಮಿತ, ಮನುಷ್ಯನಿಗೆ ಹೇಗೆ ರಾತ್ರಿ ಕಣ್ಣು ಕಾಣೋದಿಲ್ಲ, ಈ ಕೋತಿಗಳಿಗೂ ರಾತ್ರಿ ಕಣ್ಣು ಕಾಣುವುದಿಲ್ಲ. ಆದರೆ ಹನುಮ ಅದಕ್ಕೊಂದು ಅಪವಾದ ಅಂತ ರಾಮಾಯಣ ಹೇಳಿತು. ಬಿಡಾಲ ಸಮಿತ, ಬೆಕ್ಕಿನಂತಹ ಪುಟ್ಟ ರೂಪವನ್ನು ಸ್ವೀಕಾರ ಮಾಡಿದ. ಪುಟ್ಟ ರೂಪ ಅಂದರೆ ಬೆಕ್ಕಿನಂತಹ ರೂಪ ಅಂತಂದರೆ, ಬೆಕ್ಕಿಗೆ ರಾತ್ರಿಯಲ್ಲಿಯೂ ಕಣ್ಣು ಕಾಣ್ತದೆ, ಅಂತಹ ರೂಪವನ್ನು ಸ್ವೀಕಾರ ಮಾಡಿದ. ಈ ಬೆಕ್ಕಿಗೆ ಎಂತಹ ಶಕ್ತಿ ಅಂತಂದರೆ, ಎಲ್ಲಿ ಬೇಕಾದರೂ ಹತ್ತದೆ ಅದು. ಮನುಷ್ಯನಿಗೆ ಹತ್ತಲಿಕ್ಕೆ ಆಗ್ತದ? ಅಟ್ಟಕ್ಕೆ ಅಂತ ಹತ್ತಾನೆ, ಕೈಕಾಲು ಮುಡ್ಕೊಂಡು ಕೆಳಗೆ ಬೀಳ್ತಾನೆ ಅಷ್ಟೇ. ಆದರೆ ಆ ಬೆಕ್ಕು ಆರಾಮವಾಗಿ ಗೋಡೆಯ ಮೇಲೆ ಹೋಗ್ತದೆ, ಮೇಲೆ ಹತ್ತದೆ, ಇಳಿತದೆ. ಬಿಡಾಲ ಸಮಿತ, ಬೆಕ್ಕಿನಂತಹ ಸಾಮರ್ಥ್ಯ ಹನುಮಂತದ್ದು. ಎಲ್ಲಿ ಬೇಕಾದರೂ ಹತ್ತಾನೆ, ಎಲ್ಲಿ ಬೇಕಾದರೂ ಇಳಿತಾನೆ, ಎಲ್ಲಿ ಬೇಕಾದರೂ ಸಂಚಾರ ಮಾಡ್ತಾನೆ. ಬಿಡಾಲ ಸಮಿತ, ಬೆಕ್ಕಿನಂತಹ ಪುಟ್ಟ ರೂಪವನ್ನು ಸಂಚುಕೋಚ ಸ್ವೀಕಾರ ಮಾಡಿದ ಅಂತ. ಒಂದು ಮನೆಯಲ್ಲಿ ಯಜಮಾನ ಮಲಗಿದ್ದಂತೆ. ಮನೆಯ ಒಳಗೆ ಒಂದು ಬೆಕ್ಕಿತ್ತು, ಮನೆಯ ಹೊರಗೆ ಒಂದು ನಾಯಿ ಇತ್ತು. ಮನೆಯ ಹೊರಗಿದ್ದ ನಾಯಿ ಬೌ ಬೌ ಅಂತ ಹೇಳಿತಂತೆ, ಮನೆಯೊಳಗಿದ್ದ ಬೆಕ್ಕು ಮಿಯಾವ್ ಮಿಯಾವ್ ಅಂತ ಹೇಳಿತಂತೆ. ಯಜಮಾನಿಗೆ ಗೊತ್ತಾಗಲಿಲ್ಲ, ಏನಪ್ಪ ಇದು ಅಂತ. ಅದು ನಾಯಿ ಹೇಳಿದ್ದು, ಮನೆಯೊಳಗೇನೋ ಬಿತ್ತು, ಆ ಬೆಕ್ಕಿಗೆ ಫೋನ್ ಮಾಡಿ ಹೇಳೋದು, ಏನೋ ಬಿತ್ತು, ಅದು ಏನು ನೋಡು ಅಂತ, ಏನು ಕಳ್ಳರು ಬಂದ್ರ ನೋಡು ಅಂತ. ನಾಯಿ ಬೌ ಬೌ ಅಂತ ಹೇಳಿತು, ಬೆಕ್ಕಿಗೆ ಆ ಭಾಷೆ ಬರ್ತಿತ್ತು. ಒಳಗಿದ್ದ ಬೆಕ್ಕು ಹೇಳಿತು, ಅಧಿಕ ಪ್ರಸಂಗಿ ಸುಮ್ಮನೆ ಮಲಗು, ಯಜಮಾನ ಮಲಗಿದ್ದಾನೆ, ಎಚ್ಚರಿಗಾಗುತ್ತೆ, ಕಿರಿಕಿರಿ ಮಾಡಬೇಡ, ಅದು ಬಿದ್ದದ್ದು ಏನೂ ಅಲ್ಲ, ಅದು ಸಾಸಿವೆ ಬಿದ್ದದ್ದು. ನೀವು ಗಮನಿಸಿ, ನಾಯಿಯ ಕಿವಿ ಎಷ್ಟು ಸೂಕ್ಷ್ಮ ಅಂತ, ಬೆಕ್ಕಿನ ಕಣ್ಣು ಎಷ್ಟು ಸೂಕ್ಷ್ಮ. ಅದಕ್ಕೆ ಬ್ಯಾಂಕಿನ ಹತ್ತಿರ ಎಲ್ಲ ನಾಯಿಯ ಚಿತ್ರ ಹಾಕ್ತಾರೆ ನೋಡಿ, ಅದರ ಕಿವಿ ಸೂಕ್ಷ್ಮ. ಯಾರಾದರೂ ಹತ್ತಿ ಬಂದರೆ ಚೂರು ಶಬ್ದ ಆದರೂ ಗೊತ್ತಾಗುತ್ತೆ ಅದಕ್ಕೆ. ನಮ್ಮ ಬ್ಯಾಂಕ್ ಅಂದರೆ ಎಲರ್ಟ್ ಅಂತ. ಆ ಬೆಕ್ಕು ಇದೆ ನೋಡಿ, ಅದರ ಕಣ್ಣು ತುಂಬ ಸೂಕ್ಷ್ಮ. ಆ ಬಿದ್ದದ್ದು ಯಾವುದು ಅಂತಂದರೆ ಅದು ಹುಡುಕಬೇಕು, ನೋಡಬೇಕು. ನಮಗೆ ನಾವು ಬಿದ್ದರೆ ಗೊತ್ತಾಗಲ್ಲ ನಮಗೆ, ಅದು ಬಿತ್ತು ಸಾಸಿವೆ ಅಂತ ಅದನ್ನು ನೋಡಿ ಅದನ್ನು ಹೇಳಬೇಕು ನೋಡಿ. ಆ ಬೆಕ್ಕಿನ ಕಣ್ಣು ಅಷ್ಟು ಸೂಕ್ಷ್ಮ. ಚಿಕ್ಕ ಸಾಸಿವೆ ಅಂತ ಕಾಳನ್ನು ಕೂಡ ಕಾಣುವ ಶಕ್ತಿ ಆ ಬೆಕ್ಕಿಗಿದೆ. ಹಾಗಾಗಿ ಹನುಮ ಆ ಬೆಕ್ಕಿನಂತಹ ರೂಪವನ್ನು ಸ್ವೀಕಾರ ಮಾಡಿದಂತೆ. ಒಂದು ಮನೆ, ಆ ಮನೆಯಲ್ಲಿ ತುಂಬ ಕುಟುಂಬ.
ಹಾಗಾಗಿ ಅಕ್ಕಿ ಬೇಳೆ ಕಾಳೆಲ್ಲ ಬೇಕಲ್ಲಿ. ಅದಕ್ಕೆ ಎಲ್ಲ ಸ್ಟೋರ್ ರೂಮಲ್ಲಿ ಸಂಗ್ರಹ ಮಾಡ್ತಾರೆ. ಈ ಇಲಿ ಹೆಗ್ಗಣ ಬರಬೇಕು, ಆ ಬೇಳೆ ಕಾಳು ಎಲ್ಲ ತಿಂದು ಖಾಲಿ ಮಾಡಬೇಕು. ಎಷ್ಟು ಕಷ್ಟ ಅಲ್ಲ. ನಾವೆಲ್ಲ ಬೇಳೆಕಾಳು ಇಟ್ಟರೆ ಇಲಿ ಹೆಗ್ಗಣ ಬಂದು ಆ ಗೋಣಿಯನ್ನೇ ಹರಿದು ಆ ಬೇಳೆಕಾಳು ಹಿಡ್ಕೊಂಡು ಹೋಗಿ ಅಷ್ಟು ಚೆಲ್ಲಿ ಎಲ್ಲ ರಂಪಾಟ ಮಾಡುತ್ತೆ ಅಂತ. ನೀವು ಬುದ್ಧಿವಂತರು ಏನು ಮಾಡ್ತೀರಿ? ಇಲಿ ಜಾಸ್ತಿ ಆಯಿತು ಅಂತಂದರೆ ಒಂದು ಬೆಕ್ಕನ್ನು ರಕ್ಷಣೆ ಮಾಡ್ತೀರಿ. ಒಂದು ಬೆಕ್ಕು ಮನೆಯಲ್ಲಿದೆ ಅಂತಂದರೆ ಇಲಿ ಹೆಗ್ಗಣದ ಕಾಟ ಕಡಿಮೆ ಆಯಿತು ಅಂತ ಅರ್ಥ. ಯಾಕೆಂದರೆ ಬೆಕ್ಕು ಇಲಿಯನ್ನು ಹಿಡಿತದೆ, ಇಲಿಯನ್ನು ತಿಂತದೆ. ಅಂದರೆ ನಮ್ಮ ಸ್ಟೋರ್ ರೂಮ್ ಪರ್ಫೆಕ್ಟ್ ಅಂತ. ಹನುಮಂತ ದೇವರು ಬೆಕ್ಕಿನ ರೂಪವನ್ನು ಸ್ವೀಕಾರ ಮಾಡಿದರಂತೆ. ಯಾಕೆ? ಇಲಿ ಹಿಡಿಬೇಕು ಅಂತ. ಇಲಿಯನ್ನು ಹಿಡಿಬೇಕಾದ್ರೆ ನಾನು ಬೆಕ್ಕಾಗಬೇಕು. ಇಲಿಯ ಕೆಲಸ ಏನು? ಯಾರೋ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ನೋಡಿ, ಅದನ್ನು ಕದ್ದು ಹಿಡ್ಕೊಂಡು ಹೋಗೋದು ಇಲಿಯ ಸ್ವಭಾವ. ಯಜಮಾನ ಕಷ್ಟಪಟ್ಟು ಬೆಳಗಿಂದ ರಾತ್ರಿ ತನಕ ದುಡಿದು ಹಣ ಸಂಪಾದನೆ ಮಾಡಿ ಅಂಗಡಿಯಿಂದ ಬೇಳೆಕಾಳು ತಂದರೆ ಇಲಿ ಅದನ್ನು ಹಿಡ್ಕೊಂಡು ಹೋಗುತ್ತೆ. ಇಲಿಯ ಕೆಲಸ ಏನು ಅಂತಂದರೆ ಯಾರೋ ದುಡಿಯುವುದು, ಅವರು ದುಡಿದದ್ದನ್ನು ಇದು ಹಿಡ್ಕೊಂಡು ಹೋಗುವಂಥದ್ದು. ಇಲಿಯ ಕೆಲಸ ಕದಿಯುವುದು ಇಲಿಯ ಕೆಲಸ. ಕದ್ದು ಆರಾಮವಾಗಿ ಬದುಕುವುದು ಇಲಿಯ ಕೆಲಸ. ಹನುಮ ಆಲೋಚನೆ ಮಾಡಿದ, ನಾನು ಬೆಕ್ಕಾಗಬೇಕೀಗ. ಯಾಕೆ ಅಂತಂದರೆ ಲಂಕೆಯಲ್ಲಿ ಇಲಿ ಹೆಗ್ಗಣಗಳು ತುಂಬ ಇದೆ. ಯಾಕೆ ಅಂತಂದರೆ ಯಾರದೋ ವಸ್ತುವನ್ನು ಕಳವು ಮಾಡಿ ಇಲ್ಲಿ ಇಟ್ಟುಕೊಂಡಿವೆ. ರಾವಣ ಕದ್ದು ತಂದಿದ್ದಾನೆ ಸೀತಾದೇವಿಯನ್ನು. ಸೀತಾದೇವಿ ಅಂದರೆ ಸಂಪತ್ತನ್ನೇ ಕದ್ದು ತಂದಿದ್ದಾನೆ. ಏನು ಶ್ರಮ! ರಾಮದೇವರು ಶ್ರಮಪಟ್ಟು ಸಂಪಾದನೆ ಮಾಡಿದ ಸೀತಾದೇವಿಯನ್ನು ರಾವಣ ಕದ್ದು ತಂದ ಇಲಿ ಅಂತಂದರೆ ರಾವಣ. ಆ ರಾವಣನನ್ನು ಹಿಡಿಯುವ ಬೆಕ್ಕು ನಾನಾಗಬೇಕು ಅಂತ ಹನುಮಂತ ದೇವರು ಪುಟ್ಟ ಬೆಕ್ಕಿನ ರೂಪವನ್ನು ಸ್ವೀಕಾರ ಮಾಡಿದರಂತೆ. ಭೂತ್ವ ಬಿಡಾಲ ಸಮಿತಾಹ, ಬೆಕ್ಕಿನಂತಹ ರೂಪವನ್ನು ಸ್ವೀಕಾರ ಮಾಡಿ ಹನುಮಂತ ದೇವರು ಕಾದರಂತೆ ಒಳಗೆ ಪ್ರವೇಶ ಮಾಡಬೇಕು ಅಂತ. ಒಳಗೆ ಪ್ರವೇಶ ಮಾಡಿದರು. ಹನುಮಂತ ದೇವರು ಇನ್ನೊಂದು ಹೆಣ್ಣು ಗಂಟು ಬಿತ್ತು. ಅದು ಲಂಕಿಣಿ, ಲಂಕಾಭಿಮಾನಿ, ಬ್ರಹ್ಮದೇವರ ವರ ಪಡೆದವಳು. ಅವಳು ಹೇಳಿದ್ಲು, ಯಾರು ನೀನು? ನಿಂತುಕೋ ಅಂತ. ಹನುಮ ಮಾತಾಡಲಿಲ್ಲ. ಆ ಹೆಣ್ಮಗಳು ಯುದ್ಧಕ್ಕೆ ಬಂದ್ಲಂತೆ. ಹನುಮಂತ ದೇವರನ್ನು ಮುಟ್ಲಿಕ್ಕೆ ಅಂತಲೇ ಬಂದಳು. ಹನುಮ ಹೇಳಿದ, ನಾನು ಬ್ರಹ್ಮಚಾರಿ, ನೀನ್ಯಾಕೆ ಮೈ ಮೇಲೆ ಬೀಳ್ತೀನಿ? ಅವಳು ಹೊಡಿಲಿಕ್ಕೆ ಬಂದ್ಲಂತೆ. ಹನುಮ ತನ್ನ ಮುಟ್ಲಿಲ್ಲ ಅಂತೆ. ಹನುಮ ತನ್ನ ಎಡಕೈ, ಇಂಥ ರಾಮಾಯಣ ಹೇಳುತ್ತೆ, ಎಡಕೈಯ ಅಂಗುಲಿಗಳನ್ನು ಜೋರಾಗಿ ಬೀಸಿದ. ನನ್ನ ಶಬ್ದ ಅಷ್ಟು ಜೋರಾಗಿ. ಹನುಮ ತಿರುಗಿಸಿದ್ರೆ ಸಾಕೋದು, ಸ್ಪೀಡ್ ಇರ್ತದೆ ಅಷ್ಟು. ತಿರುಗಿಸಿದಂತೆ ಆ ಗಾಳಿ ಬಡಿದು ಆ ಲಂಕಿಣಿ ತಲೆ ತುರುಗಿ ಕೆಳಗೆ ಬಿದ್ದಲಂತೆ. ಹನುಮನಿಗೆ ವಿರೋಧ ಮಾಡಿದರೆ ತಲೆ ತಿರುಗಿ ಬೀಳ್ತೇವೆ ಅಂತ ಎಚ್ಚರವನ್ನು ಕೊಟ್ಟಿತು. ಎಚ್ಚರ ಆಯಿತು, ಎದ್ಲು. ಹನುಮನಿಗೆ ಕೈ ಮುಗಿದ್ಲಂತೆ. ಹನುಮ ಹೇಳಿದ್ದು, ಯಾವ ವೇಷಪ್ಪ, ಇವುಗಳಿಗೆ ಇದೇ ಭಾಷೆ ಸರಿ ಇರ್ತದೆ, ಹೊಡೆಯುವುದೇ ಭಾಷೆ ಸರಿ ಇರ್ತದೆ. ಆಗ ಜೋರು ಮಾಡಿದ್ರು. ಈಗ ಕೈ ಮುಗೀತಾಳೆ. ಅವಳು ಹೇಳ್ತಾಳಂತೆ, ಹನುಮ ನಿನಗೆ ನಮಸ್ಕಾರ ಅಂತ ಹೇಳಿದ್ಲಂತೆ. ನೋಡು, ನೀನು ಸಂಚಾರ ಮಾಡು ಸ್ವಚ್ಛಂದವಾಗಿ. ಹನುಮ ಹೇಳಿದ, ಇಂಥವ್ರಿಗೆ ಬಡಿದ್ರೇ ಸರಿಯಾಗೋದು ಅಂತ ಹೇಳಿದ್ಲಂತೆ ಅವಳು. ನೋಡು, ನನಗೆ ಬ್ರಹ್ಮದೇವರು ಕಳಿಸುವಾಗ ಹೇಳಿದ್ದಾರೆ, ನನ್ನ ಅವಧಿ ಮುಗಿಯಿತು, ನಾನು ಹೊರಟು ಹೋಗ್ತೇನೆ. ಯಾಕಮ್ಮ? ಬ್ರಹ್ಮದೇವರು ಹೇಳಿ ಕಳಿಸಿದ್ದಾರೆ, ನೀನು ಎಲ್ಲಿವರೆಗೆ ಇರಬೇಕು? ಒಂದು ಕೋತಿ ಬರುತ್ತೆ, ಅಲ್ಲಿವರೆಗೆ ನೀನು ಇರಬೇಕು. ಅಲ್ಲ, ಆವಾಗಲೇ ಹೇಳಬಾರ್ದಿತ್ತ ಅಂತ ಕೇಳಿದ. ಅಲ್ಲ, ಪೂರ್ತಿ ಕೇಳು. ಒಂದು ಕೋತಿ ಬರುತ್ತೆ, ಕೋತಿಯ ಜೊತೆಗೆ ನಿನಗೆ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ನಿನಗೆ ಸೋಲಾಗುತ್ತೆ. ಯಾವ ಕೋತಿ ಬಂದಾಗ ನಿನಗೆ ಪರಾಜಯ ಆಗುತ್ತೆ, ಆವಾಗ ಲಂಕೆಗೆ ಪರಾಜಯ. ಲಂಕೆ ಸತ್ತಿತು ಅಂತ ತೀರ್ಮಾನ ಮಾಡು. ಆಮೇಲೆ ವಾಚ್ ವಿಮೆನ್ ಕೆಲಸ ಇಲ್ಲ ನಿನಗೆ, ಅದನ್ನು ಬಿಟ್ಟು ನೀನು ಬರಬೇಕು ಅಂತ ಹೇಳಿದರು. ಹಾಗಾಗಿ ನನಗೆ ಕೆಲಸ ಇಲ್ಲ, ಲಂಕೆಯ ಕತೆ ಮುಗಿಯಿತು, ಹಿಸ್ಟ್ರಿಯೇ ಮುಗಿಯಿತು. ಹಾಗಾಗಿ ಆರಾಮವಾಗಿ ಪ್ರಯಾಣ ಮಾಡು ಅಂತ ಕಳಿಸಿಕೊಟ್ಟು ಲಂಕಾಭಿಮಾನಿನಿಯೇ ದುರ್ಗೆಯ ಪರಿವಾರ ದೇವತೆ ಹನುಮನಿಗೆ ರೆಡ್ ಕಾರ್ಪೆಟ್ ಹಾಕಿ ಕಳಿಸಿಕೊಟ್ಲು. ಹನುಮನ ಪ್ರಯಾಣ ಸಾಗಿತು. ಹನುಮಂತ ದೇವರು ಕಾಲಿಟ್ಟರು. ಹೇಗೆ ಕಾಲಿಟ್ಟರು? ರಾಮಾಯಣ ಹೇಳುತ್ತೆ, ವಾಮಪಾದಂ ವಿನಿಕ್ಷಿಪ್ಯ, ಎಡಕಾಲನ್ನು ಮುಂದಿಟ್ಟುಕೊಂಡು ಬಂದರಂತೆ. ಎಡಕಾಲಿಟ್ಟುಕೊಂಡು ಒಂದು ಊರಿಗೆ, ಒಂದು ಮನೆಯೊಳಗೆ ಪ್ರವೇಶ ಮಾಡಬಾರ್ದು.
ನಮ್ಮ ಮಕ್ಕಳು ಬರುವುದೇ ಹಾಗೆ, ಎಡಕಾಲಿಟ್ಕೊಂಡೇ ಮನೆಯೊಳಗೆ ಬರ್ತದೆ. ನಾವು ಮನೆಯೊಳಗೆ ಬರುವಾಗ ಮುಖ ನೋಡಬಾರ್ದಂತೆ, ಕಾಲು ನೋಡಬೇಕಂತೆ. ಎಡಕಾಲಿಟ್ಟುಕೊಂಡು ಬಂದರೆ ನಮ್ಮ ಶತ್ರು ಅಂತ ಅರ್ಥ. ಅವನ ಎಡಕಾಲನ್ನು ದಬ್ಬಿ ಬಿದ್ದರೂ ಪರವಾಗಿಲ್ಲ, ಹೊರಗಿಡಿಸಿ ಬಲಕಾಲು ಎಳೆದು ಒಳಗೆ ಬಾ ಅಂತ ಹೇಳಬೇಕಂತೆ. ಬಲಕಾಲಿಟ್ಟು ಒಳಗೆ ಬಂದರೆ ನಮ್ಮ ಆತ್ಮೀಯರು ಅಂತ ಅರ್ಥ, ಎಡಕಾಲಿಟ್ಟು ಬಂದರೆ ನಮ್ಮ ಶತ್ರುಗಳು ಅಂತ ಅರ್ಥ. ಹಾಗಾಗಿ ಹನುಮ ಎಡಕಾಲಿಟ್ಟು ಒಳಗೆ ಪ್ರವೇಶ ಮಾಡಿದಂತೆ. ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಕಲಿಸುವುದು ಹಾಗೇ ಬಿಡಿ. ಶಾಲೆಗೆ ಹೋದ NCC ಅಂತ ಹೇಳ್ತೇವೆ, ಅಲ್ಲಿ ಕಲಿಸಿಕೊಡ್ತಾರೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್, ರೈಟ್ ಲೆಫ್ಟ್ ಹೇಳ್ಕೊಡೋದೇ ಇಲ್ಲ. ಹಾಗಾಗಿ ಮಕ್ಕಳು ನಮ್ಮ ಮನೆಗೆ ಬಂದು ಲೆಫ್ಟ್ ರೈಟೇ ಮಾಡೋದು. ನಮ್ಮಲ್ಲಿ ಲೆಫ್ಟ್ ರೈಟ್ ಅಂತ ಶಾಲೆಯಲ್ಲಿ ಕಲಿಸ್ತಾರೆ. ಆ ಪ್ರಯೋಗ ಎಲ್ಲಿ ಅಂದರೆ ನಮ್ಮ ಮನೆಯೇ ಲ್ಯಾಬಾರ್ಟ್ರಿ. ಹಾಗಾಗಿ ಲೆಫ್ಟ್ ರೈಟ್ ಮಾಡ್ತಾರೆ, ಮನೆಯೊಳಗೆ ಎಲ್ಲ ಲೆಫ್ಟ್ ರೈಟ್ ದಿನಾ ಇಡೀ ಅದೇ ಆಗಿಬಿಡುತ್ತೆ. ಶಾಲೆಯಲ್ಲಿ ಕಲಿಸಿದ ತಪ್ಪು ಅಂತ ನಾನು ಹೇಳಲಿಕ್ಕೆ ಬಂದವ ಅಲ್ಲ. ಶಾಲೆಯಲ್ಲಿ ಕಲಿಸಬೇಕು, ಹಾಗೇನೆ ಲೆಫ್ಟ್ ರೈಟೇ ಕಲಿಸಬೇಕು. ಯಾಕೆಂತಂದರೆ ನಮ್ಮ ಮಕ್ಕಳು ಮುಂದೆ ಸೇನೆಗೆ ಸೇರಬೇಕು. ಸೇನೆಗೆ ಸೇರಿ ನಮ್ಮ ಭಾರತಾಂಬೆಯ ಸೇವೆಯನ್ನು ಮಾಡಬೇಕಾದ್ದು ಕರ್ತವ್ಯದಲ್ಲಿ ಸೇರಿದ್ದು. ನಮ್ಮ ಪ್ರಧಾನಮಂತ್ರಿಗಳು ಸೇನಾ ಹತ್ರ ತಮ್ಮ ದೀಪಾವಳಿ ಹಬ್ಬವನ್ನೇ ಆಚರಿಸ್ತಾರೆ. ಸೇನೆ ಅನ್ನೋದು ನಮ್ಮದು ಪ್ರಧಾನವಾದ್ದು, ಅವರಿದ್ದದ್ರಿಂದ ನಾವಿವತ್ತು ಬದುಕಿದ್ದೇವೆ. ಹಾಗಾಗಿ ಸೇನೆಯಲ್ಲಿ ಹೇಗೆ ಮಾಡಬೇಕು? ಶತ್ರುಗಳ ಜೊತೆಗೆ ಯುದ್ಧಕ್ಕೆ ಹೋಗುವಂತಹದ್ದು ಸೇನೆ. ಅಲ್ಲಿ ಹೋಗುವಾಗ, ಪಾಕಿಸ್ತಾನಕ್ಕೆ ಹೋಗುವಾಗ ರೈಟ್ ಲೆಫ್ಟ್ ಅಲ್ಲ, ಅಲ್ಲಿ ಲೆಫ್ಟ್ ರೈಟ್ ಮಾಡಿಕೊಂಡೇ ನಾವು ಹೋಗಬೇಕಾದ್ದು. ಹಾಗೆ ಶಾಲೆಯಲ್ಲಿ ಏನು ಕಲಿಸಿರ್ತಾರೆ ಅದು ಒಳ್ಳೆಯದೇ, ಲೆಫ್ಟ್ ರೈಟೇ ಕಲಿಸಬೇಕಾದ್ದು. ಮಕ್ಕಳಿಗೆ ಹೇಳಬೇಕು, ಮಗು ಶಾಲೆಯಲ್ಲಿ ಲೆಫ್ಟ್ ರೈಟ್, ಮನೆಗೆ ಬರುವಾಗ ರೈಟ್ ಲೆಫ್ಟ್ ಅಂತ ಮಕ್ಕಳನ್ನು ನಾವು ತಿದ್ದುವ ಜವಾಬ್ದಾರಿ ನಮಗಿರ್ತದೆ. ಮಕ್ಕಳಿಗೆ ಹೇಳಿಕೊಡಬೇಕು. ಹನುಮ ಲಂಕೆಯೊಳಗೆ ಕಾಲಿಟ್ಟ, ಎಡಕಾಲನ್ನಿಟ್ಟ. ಹನುಮಂತ ದೇವರು ಎಡಕಾಲಿಟ್ಟರು ಅಂತಂದರೆ ಲಂಕೆಯ ಕತೆ ಮುಗಿಯಿತು. ಎಡಕಾಲಿಟ್ಟು ಲಂಕೆಯನ್ನು ಸಂಚಾರ ಮಾಡಿದರು, ರಾತ್ರಿ ಇಡೀ ಸಂಚಾರ ಮಾಡಿದರು. ಸೀತೆ ಸಿಕ್ಕಿದ್ಲ, ಹೇಗೆ ಸಿಕ್ಕಿದ್ಲು ಎಲ್ಲ ಕತೆ ಮತ್ತೆ ನಾಳೆ ಸಿರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ.